ಬೆಂಬಲ ಕೊಡಿ ಮತ್ತು ಸತ್ಯವನ್ನು ಹೇಳ್ತಾ ಇರೋದಂತಹ ಯೂಟ್ಯೂಬ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ವಿನಂತಿ ಮಾಡ್ತೇನೆ. ಓಕೆ ಮೇಡಮ್, ನಮಸ್ತೆ ಸರ್. ನಾನು ದಿನೇಶ್ ಕುಮಾರ್ ಡಿಟಾಕ್ಸ್ ಇಂದ ಮಾತಾಡ್ತೀನಿ. ನೀವು ಮಹಿಳಾ ಬಂದಿದ್ರೆ ಅದೊಂದು CMಗೂ ಕೂಡ ಒಂದು ಪತ್ರವನ್ನ ಕಳಿಸಿದ್ದೀರಾ ಅಂತ ಗೊತ್ತಾಯ್ತು. ಹಾ ಆ, ಏನು ನಿಮ್ಮ ದೂರದಲ್ಲಿ ಬಹಳ ಮುಖ್ಯವಾಗಿ ಉಲ್ಲೇಖ ಮಾಡಿದ್ರೆ ಹೇಳ್ಬೋದಾ ಮೇಡಮ್ ಅದು? ಅದು ಮುಖ್ಯವಾಗಿ ಸರ್, ನಾನು SITಗೆ ನಾನು ಧರ್ಮಸ್ಥಳದ ಪ್ರಕೃತಿ ಚಿಕಿತ್ಸಾಲಯದ ಮುಂದೆ ಒಂದು ದೃಶ್ಯವನ್ನ 2012ರಲ್ಲಿ ನೋಡಿದಂತ ದೃಶ್ಯವನ್ನ, ಅದ್ರ ಬಗ್ಗೆ ಒಂದು ದೂರ್ ಕೊಡ್ಬೇಕು ಅಂತ ಹೋಗಿ SITಗೆ ಕೊಟ್ಟಿದ್ದೆ. ಯಾವಾಗ ಅಂದ್ರೆ ಈಗ 1 ಮಂತ್ ಬ್ಯಾಕ್ ಕೊಟ್ಟಿದಾಗ, ಈಗ 17ನೇ ತಾರೀಕಿಂದ ಈಚೆಗೆ ನನ್ಗೆ ಕರೆ ಮಾಡಿದ್ರು. ಅಲ್ಲಿಗೆ ಬರ್ಲಿಕ್ಕೆ ಹೇಳಿ ಕರೆ ಮಾಡ್ತಾನೆ ಇದ್ರು. ಬಟ್ ಒಂದ್ ದಿವಸ ಕರೆಯೋದು, ನೆಕ್ಸ್ಟ್ ಡೇ ಅದನ್ನ ಪೋಸ್ಟ್ಪೋನ್ ಮಾಡೋದು, ಮತ್ತೆ ಅವತ್ತು ನಾನು ಬಸ್ ಇಳಿದು ಮೈಸೂರ್ವರೆಗೂ ಹೋಗೋದು, ಬಸ್ ಹತ್ತಿ ಮತ್ತೆ ಪೋಸ್ಟ್ಪೋನ್ ಮಾಡೋದು, ಇದೇ ರೀತಿ 3 ಸಾರಿ ಅದನ್ನ ಡ್ರಾಪ್ ಮಾಡಿದ್ದಾರೆ. ಅಂದ್ರೆ ನೀವು ಪೋಸ್ಟ್ಪೋನ್ ಮಾಡ್ತಾ ಇರ್ಲಿಲ್ಲ, ಅವರೇ ಪೋಸ್ಟ್ಪೋನ್ ಮಾಡ್ತಾ ಇದ್ರು? ಅದ್ರ ಫಸ್ಟ್ ಡೇ ನಾನು ಹೇಳಿದ್ದೆ ದಿಢೀರ್ ಅಂತ ನಾಳೆ ಬಂದ್ಬಿಡಿ ಅಂತ ಹಾಕಿದ್ರು. ಇವತ್ತು ಸರ್ ನನ್ಗೆ ನಾಳೆ ದಿಢೀರ್ ಅಂತ ಬರೋಕ್ಕೂ ಆಗಿದ್ದಿಲ್ಲ, ಚಿಕ್ಕ ಪಾಪು ಇದೆ, ನಾನು ಸ್ಕೂಲ್ಗೆ ಬಿಡ್ಬೇಕು ಹಾಗೆ ಹೀಗೆ ಅಂತೆಲ್ಲ ಹೇಳ್ಕೊಂಡಿದ್ದೆ. ಪಾಪ ಅಂದ್ರೆ ಜೊತೆಗೆ ನಿಮ್ಮ ಮೊಮ್ಮಗು. ಹಾ ಹ್ಮ್ ಅದಕ್ಕೆ ಅವರು ಸರಿ ಅದ್ರ ನಾಳೆ ಬನ್ನಿ 18ಕ್ಕೆ ಬನ್ನಿ ಅಂತಾನೇನು ಹೇಳಿದ್ರು. ಹ್ಮ್ ಹ್ಮ್ ಆಮೇಲೆ ಇನ್ನೊಂದೆರಡು ಡೇಟ್ ಕೊಟ್ಟಿದ್ರು ಸರ್. ಆ ಡೇಟ್ಗೆ ಯಾವತ್ತೂ ಕರೀಲಿಲ್ಲ ಅವರು. ಆಮೇಲೆ 20ಕ್ಕೆ ಕರೆದ್ರು. ಹ್ಮ್ ಹ್ಮ್ ಸರಿ 20ಕ್ಕೆ ನಾವು ಹೋದ್ವಿ ಸರ್. 20ನೇ 20ಕ್ಕೆ ತಾರೀಕು ಎಷ್ಟು ಗಂಟೆಗೆ ಹೋದ್ರಿ ಬೆಳಿಗ್ಗೆ ನೀವು? ಸರ್ ನಾವು ನೈಟು 19ಕ್ಕೆ ನೈಟ್ ಬಸ್ಗೆ ಹೋದ್ವಿ. ಹ್ಮ್ 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 ನೈಟು ಟ್ರಾವೆಲ್ ಮಾಡಿ ಅಲ್ಲಿಗೆ ರೀಚ್ ಆಗೋದಕ್ಕೆ ಒಂದು 7 ಗಂಟೆ ಆಗಿತ್ತು ನಮ್ಗೆ. ಹ್ಮ್ 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 ಆಮೇಲೆ ಅಲ್ಲಿ ಒಂದು 8 ಗಂಟೆಗೆ ಒಂಚೂರು ಲೈಟ್ ಆಗಿ ಆ, ತಿಂಡಿ ತಿನ್ಕೊಂಡು ಹ್ಮ್ 8:30 ಅಷ್ಟರ ಅಂದ್ರೆ 9:30ಗೆ ನನ್ಗೆ ಬರಕ್ ಹೇಳಿದ್ರು. ಅಲ್ಲಿಗೆ 9 ಗಂಟೆಗೆ ಬರಕ್ ಹೇಳಿದ್ರು. ಹ್ಮ್ ಹ್ಮ್ ಇಲ್ಲಿದೆ ಮೊಬೈಲಲ್ಲಿ ಅವ್ರು ಕಳ್ಸಿರೋದು. ಇರ್ಲಿ ಹೇಳಿ ಮೇಡಮ್. ನಾವು 9 ಗಂಟೆಗೆ ಅಲ್ಲಿಗೆ ರೀಚ್ ಆದ್ವಿ ಸರ್. ಅಲ್ಲಿ ಹೋದಾಗ ಸರಿ ನಾವು ಹೇಳಿದ್ವಿ, ಅವರೆಲ್ಲ ಡೀಟೇಲ್ಸ್ ತಗೊಂಡ್ರು. ಆಮೇಲೆ ಕೂತ್ಕೊಂಡ್ವಿ. ಅವ್ರು ಯಾರು ಬಂದಿರ್ಲಿಲ್ಲ ಸರ್. ಹ್ಮ್ 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 11 ಗಂಟೆಗೆ ಬಂದ್ರು ಅವರು. ಹ್ಮ್ 11 ಗಂಟೆಗೆ ಬಂದ ನಂತರ ನನ್ನನ್ನ ಕರೆದ್ರು. ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದು ರೂಮ್ ಒಳಗೆ ಕರೆದ್ರು. ಹೋದೆ ಸರ್ ನಾನು. ಹ್ಮ್ ಹ್ಮ್ ಹೋಗ್ಬೇಕಾದ್ರೆ ಫಸ್ಟ್ ಇದ್ದವರು ಸುಹಾಸ್ ಅಂತ PSI. ಹ್ಮ್ ಹ್ಮ್ ಅವರು ಕೇಳಿದ್ರು. ಫಸ್ಟ್ ಕೇಳಿದ್ದೆ, ನೀವ್ ಎಲ್ಲಿಂದ ಬರ್ತಾ ಇದ್ದೀರಿ, ಯಾವ ಊರು, ಮತ್ತೆ ನನ್ನ ಡೀಟೇಲ್ಸ್, ನಿಮ್ದು ಇದೆಂತದ್ದು, ಎಲ್ಲಿ ವಾಸ, ಬಾಡಿಗೆ ಮನೆನಾ ಸ್ವಂತ ಮನೆನಾ, ಮತ್ತೆ ನಿಮ್ಗೆ ಎಷ್ಟು ಜನ ಮಕ್ಕಳು, ನಿಮ್ಗೆ ಎಜುಕೇಶನ್ ಎಲ್ಲಿ ಆಗಿದ್ದು, ಮತ್ತೆ ನಿಮ್ಮ ಮಕ್ಕಳು ಎಷ್ಟು ಜನ, ಅವ್ರು ಏನು ಓದ್ತಾ ಇದ್ದಾರೆ, ಅಥವಾ ಅವ್ರಿಗೆ ಮದುವೆ ಆಗಿದ್ರೆ ಅವ್ರು ಯಾವ ಊರಿಗೆ ಮದುವೆ ಮಾಡಿದ್ದೀರಾ, ಅದ ನಂತರ ನಿಮ್ಮ ಅಳಿಯಂದ್ರೆ ಏನು ಕೆಲಸ ಮಾಡ್ತಾರೆ, ಎಲ್ಲಿ ಕೆಲಸ ಮಾಡ್ತಾರೆ, ನಿಮ್ಮ ಬೀಗರು ಇಬ್ರು ಇದ್ದಾರ, ಬೀಗರು ಇಬ್ರು ಮಕ್ಕಳಂದ್ರ ಇಬ್ರು ಫ್ಯಾಮಿಲಿಯವರು ಎಲ್ಲ ಇದ್ದಾರ, ಮತ್ತೆ ಅವ್ರು ಏನಾದ್ರು ಕೆಲಸ ಮಾಡ್ತಾರ ಅಥವಾ ಮನೇಲಿ ಇದ್ದಾರ, ಎಲ್ಲಿ ವಾಸ ಮಾಡ್ತಾರೆ ಅವರು, ಮತ್ತೆ ನಿಮ್ಮ ಮೊಮ್ಮಕ್ಕಳು ಎಷ್ಟು ಜನ, ಅವ್ರು ಯಾವ ಸ್ಕೂಲ್ಗೆ ಹೋಗ್ತಾರೆ, ಏನು ಓದ್ತಾ ಇದ್ದಾರೆ, ಇದನ್ನೆಲ್ಲ ಕೇಳ್ತಾ ಇದ್ರು ಸರ್. ನಾನು ಹೇಳ್ದೆ, ಎಲ್ಲಿವರೆಗೆ ಹೇಳ್ದೆ ಅಂದ್ರೆ ನನ್ನ ಮಕ್ಕಳವ್ರಿಗೆ ಮಾತ್ರ ಹೇಳ್ದೆ. ನಾನು ನನ್ನ ಮಕ್ಕಳ ಹೆಸರು ಹೇಳ್ದೆ, ನನ್ನ ಮಕ್ಕಳವ್ರಿಗೆ ಹೇಳ್ದೆ, ಅವ್ರೇನು ಎಜುಕೇಶನ್ ಮಾಡಿದ್ದಾರೆ ಅಂತೆಲ್ಲ ಹೇಳ್ದೆ. ತದನಂತರ ಇವ್ರು ಏನ್ ಹೇಳಿದ್ರು, ನಿಮ್ಮ ಅಳಿಯ ಏನ್ ವರ್ಕ್ ಮಾಡ್ತಾರೆ, ಎಲ್ಲಿ ಮಾಡ್ತಾರೆ ಅಂತ ಕೇಳಿದ್ರು. ಆಮೇಲೆ ಇದನ್ನೆಲ್ಲ ಒಂದೊಂದಾಗಿ ಕೇಳ್ಕೊ ಬಂದ್ರಲ್ಲ, ಸೀರಿಯಲ್ ನಮ್ಮ ಪ್ರಕಾರ ಎಲ್ಲ ಕೇಳ್ಕೊ ಬಂದ್ರಲ್ಲ, ನಾನು ಸುಮ್ಮನೆ ಕೂತ್ಕೊಂಡೆ. ಯಾಕಮ್ಮ ಮಾತಾಡ್ತಾ ಇಲ್ಲ ಹೇಳಿ ಅಂದ್ರು. ಸರ್, ನನ್ನ ಬ್ಯಾಕ್ಗ್ರೌಂಡ್ ಕೇಳಿ, ನನ್ನ ಮಕ್ಕಳದು ಒಂದು ಕ್ವಾಲಿಫಿಕೇಶನ್ ಬಗ್ಗೆ ಕೇಳಿ ಅದನ್ನ ಹೇಳ್ತೀನಿ. ಬಟ್ ಈಗ ಮಕ್ಕಳು ನನ್ನ ಜೊತೆಗಿಲ್ಲ, ಅವ್ರದೇ ಬೇರೆ ಫ್ಯಾಮಿಲಿ, ನಂದೇ ಬೇರೆ ಫ್ಯಾಮಿಲಿ. ಯಾಕಂದ್ರೆ ಅವ್ರು ಹೆಣ್ಮಕ್ಳು, ಗಂಡ್ ಮಕ್ಳು ಆಗಿದ್ರೆ ನನ್ನ ಫ್ಯಾಮಿಲಿ ಅಂತ ಹೇಳ್ಕೋಬಹುದಾಗಿತ್ತು. ಅವ್ರು ಹೆಣ್ಮಕ್ಳು, ಅವ್ರ ಫ್ಯಾಮಿಲಿ ಬಗ್ಗೆ ನಾನು ಏನು ಹೇಳಲ್ಲ. ಯಾಕೆ ಹೇಳ್ಬೇಕು ಸರ್ ಅದನ್ನೆಲ್ಲ? ಅವ್ರ ಫ್ಯಾಮಿಲಿ ಅವ್ರಿಗೆ, ನನ್ನ ಫ್ಯಾಮಿಲಿ ನನ್ಗೆ. ಈ ಒಂದು ಏನ್ ಉದ್ದೇಶಕ್ಕೆ ಇದೆಲ್ಲ ಕೇಳ್ತಾ ಇದ್ದೀರಾ ನೀವು? ನಾನು ಬಂದಿರೋದು ಏನು ಅಂದ್ರೆ, ನಾನು ದೂರ್ ಕೊಟ್ಟಿದ್ದೀನಲ್ಲ ಅದ್ರ ಬಗ್ಗೆ ವಿಚಾರಣೆ ಮಾಡಿ ಅಂತ. ಏನಮ್ಮ ಇಷ್ಟು ಮಾತಾಡ್ತೀಯ ನೀನು? ಅವ್ರು ಇನ್ನು ಏನು ರೆಕಾರ್ಡ್ ಮಾಡ್ಕೊತಾ ಇರ್ಲಿಲ್ಲ, ಏನೇನು ಇಲ್ಲ, ಎಂಥದ್ದೆಲ್ಲ ಫಸ್ಟಿಗೆ ಇದನ್ನ ಕೇಳಕ್ ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ, ಏನಮ್ಮ ಹಿಂಗ್ ಮಾತಾಡ್ತೀಯ ನೀನು? ನಾವು ಯಾರು ಅನ್ಕೊಂಡಿದೀಯ ನೀನು? ಪೊಲೀಸು ಅಂದ್ರು. ಸರ್, ಪೊಲೀಸ್ ಆದ್ರೆ ಅವ್ರು ಮನುಷ್ಯರೇ ಅಲ್ವಾ ನೀವು? ನಾನು ಕ್ವಶನ್ ಮಾಡಿದೆ ಸರ್. ಕೇಳಿದ ಮಾತಿಗೆಲ್ಲ ಕ್ವಶನ್ ಮಾಡಿದೆ. ಅಲ್ಲ, ಇವ್ರು ಏನಾರು ಬೇಕಾದ್ರೂ ಹೇಳ್ಕೊಳ್ಳಿ ನನ್ನ ಬಗ್ಗೆ, ಬಟ್ ಇವತ್ತು ನಾನು 60 ವರ್ಷ ಅಂದ್ರೆ ನನಗೆ 91 ವರೆಗೆ ನಾನು ನಿಜವಾಗ್ಲೂ ಅಜ್ಞಾತವಾಸಿ. ನನಗೆ ಈ ಪ್ರಪಂಚದಲ್ಲಿ ಏನೂ ಗೊತ್ತಿಲ್ಲ ಸರ್ ಅದುವರೆಗೆ.
ಹ್ಮ್ ಹ್ಮ್ 91ನಲ್ಲಿ SSLC ಪಾಸ್ ಮಾಡಿದ್ದು ನಾನು. ಅಲ್ಲಿವರೆಗೂ ಅನ್ಎಜುಕೇಟೆಡ್ ನಾನು. ಹಾಗಾಗಿ ನನಗೆ ಬರುವಾಗ ಆ ಥರ ಎಲ್ಲ ಆ ಅವಧಿಯಲ್ಲಿ ಅಥವಾ ಅಲ್ಲಿ ತನಕ ಆಗಿರುವಂಥ ನನ್ನ ನಾನು ಲೈಫ್ ಲೀಡ್ ಮಾಡಿರೋದ್ರಲ್ಲಿ ನಾನು ಅನುಭವಿಸಿರುವಂಥ, ನಾನು ಶೋಷಣೆಗೆ ಒಳಗಾಗಿರುವಂತಹ ದಿನಗಳು ಎಣಿಸಕ್ಕೆ ಆಗಲ್ಲ. ಹ್ಮ್ ಆ ಒಂದು ದೃಷ್ಟಿಲಿ ನಾನು ಎಲ್ಲ ನೊಂದಿರೋದ್ರಿಂದ ನಾನು ಇವ್ರಿಗೆ ಕೇಳಿದ ಪ್ರಶ್ನೆಗೆಲ್ಲ ನಾನು ಯಾವುದಕ್ಕೆ ಹೇಳ್ಬೇಕು, ಯಾವುದಕ್ಕೆ ಹೇಳ್ಬಾರ್ದು, ಇದಕ್ಕೆಲ್ಲ ಪ್ರಶ್ನೆ ಯಾಕೆ ಮಾಡಬೇಕು ಅನ್ನೋದೆಲ್ಲ ನನಗೆ ಗೊತ್ತಿದೆ ಸರ್. ಅಲ್ಲ, ನನ್ನ ಪ್ರಶ್ನೆ ಏನಂದ್ರೆ, ಈಗ ನೀವು ಅಕ್ಯೂಸ್ಡ್ ಆಗಿ ಹೋಗಿರ್ಲ, ಯಾವ್ದೋ ಒಂದು ಕಂಪ್ಲೇಂಟ್ ಇದೆ, ನಿಮ್ ಮೇಲೆ ದೂರಿದೆ, ನೀವು ಅಕ್ಯೂಸ್ಡ್ ಆಗಿದ್ರೆ ಈ ತರದೆಲ್ಲ ಕೇಳೋದು ಸರಿ. ಹಾ ನೀವು ಯಾವ್ದೋ ಒಂದ್ ಘಟನೆ ಬಗ್ಗೆ ಹೇಳಕ್ ಹೋಗಿದ್ದೀರಿ, ಹಾ ಯಾವ್ದೋ ಹಾ ಒಂದ್ ಘಟನೆ ನೀವು ನೋಡಿದೀನಿ ಅಂತ ಹೇಳ್ತಾ ಇದ್ದೀರಿ. ಹೌದು ಸರ್. ಅದ್ರ ಬಗ್ಗೆ ಮಾತಾಡ್ದಲ್ಲ ಇವರು ಬೇರೆ ಎಲ್ಲಾ ವಿಷಯಗಳನ್ನ ಮಾತಾಡ್ತಾ ಇದ್ರು. ಅದನ್ನ ಬಿಟ್ಟೇ ಬಿಟ್ರು ಸರ್. ಯಾಕಂದ್ರೆ ಒಂದು ಪಾಯಿಂಟ್ ನಿಮ್ಗೆ ಮೊದ್ಲೇ ಹೇಳ್ತೀನಿ ನೋಡಿ, ಮಧ್ಯದಲ್ಲಿ ಅದನ್ನ ತೆಗ್ದ್ರು ಅಂತ ಹೇಳಕ್ ಹೋಗ್ಬೇಡಿ ಹ್ಮ್ ಅಂತ ತಿಳ್ಕೊಬೇಡಿ. ಅದು ಹ್ಮ್ ಯಾಕಂದ್ರೆ SITಗೆ ಮೊದಲೇ ಇನ್ಫಾರ್ಮೇಶನ್ ಹೋಗಿದೆ. ನಾವು ಮಂಡ್ಯದವರು, ಇಂಥವ್ರು, ಇಡೀ ನಮ್ಮ ಕುಟುಂಬದ ಬಗ್ಗೆ ಅವ್ರಿಗೆಲ್ಲ ಗೊತ್ತಾಗಿದೆ. ಯಾಕೆಂದ್ರೆ ಮಂಜುನಾಥ್ ಗೌಡ ಅಪ್ಪಟ ಮಂಡ್ಯದವನು. ಹ್ಮ್ ಹ್ಮ್ ಜೊತೆಗೆ ಅದ್ರ ಎದುರುಗಡೆನೆ, ಆ ಸೌದೆ ಡಿಪೋ ಎದುರುಗಡೆನೆ ಒಂದು ಫ್ಯಾಮಿಲಿ ಇತ್ತು. ಅದು ಒಳ್ಳೆ ಫ್ಯಾಮಿಲಿ. ಅದು ಏನಂದ್ರೆ ಈ ಮಂಜುನಾಥ್ ಗೌಡ ಇದಾನಲ್ಲ, ಹ್ಮ್ ಹ್ಮ್ ಅವರ ಅಜ್ಜ ಅಜ್ಜಿ ಫ್ಯಾಮಿಲಿ ಅದು. ಹ್ಮ್ 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 ಆ ಆ ಫ್ಯಾಮಿಲಿಯಲ್ಲಿ ಹುಟ್ಟಿದವನು ಇವನು ಮಂಜುನಾಥ್ ಗೌಡ. ಹ್ಮ್ ಹ್ಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಪೊಲೀಸ್ನವ್ರದೆಲ್ಲ ಲಿಂಕ್ ಇರುತ್ತೆ. ಹ್ಮ್ ಹ್ಮ್ ಜೊತೆಗೆ ಇವನೊಬ್ಬ ಕನ್ನಂಬಾಡಿ ಪತ್ರಿಕೆ ನಡೆಸ್ತಾನೆ. ಹ್ಮ್ ಹ್ಮ್ ಯಾರು? ಕೃಷ್ಣ ಅಂತ ಅವನ ಹೆಸರು. ಕೃಷ್ಣ ಸ್ವರ್ಣಚಂದ್ರ ಕನ್ನಂಬಾಡಿ ಅಂತ. ಹ್ಮ್ 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 ಇವನೊಬ್ಬ ಪಕ್ಕದಲ್ಲೇ ಇದಾರೆ ಅವರು. ಅಂದ್ರೆ ಹ್ಮ್ ಈ ಕಡೆ ಎದುರು ಬದ್ರಿಗೆ ಈ ಕಡೆ ಒಂದು 200 ಫೀಟ್ಸ್ ಅಷ್ಟು ಅಂತರ ಅವ್ರ ಮನೆಗೂ ಇವ್ರ ಮನೆಗೂ. ಹ್ಮ್ ಇವ್ರಿಬ್ರು ಏನ್ ಮಾಡಿದಾರೆ ಅಂದ್ರೆ, ಇಲ್ಲಿ ಫಸ್ಟಿಗೆ ನನ್ನನ್ನ ಒಂದು ಇಂಟರ್ವ್ಯೂ ಮಾಡಿ ಒಂದು ಇದರಿಂದ ಒಡನಾಡಿಂದ ಒಂದು ತುಣುಕು ವೈರಲ್ ಆಗಿತ್ತು ಅದು. ಹ್ಮ್ 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 ಅದನ್ನ ನೋಡಿದಾಗ ಕೆಲವ್ರು ಜನ ನೋಡಿದ್ರು, ಆಮೇಲೆ ಸುಮ್ಮನಾದ್ರು. ಬಟ್ ಇವಾಗ ನಾನು SITಗೆ ಅಪ್ಲಿಕೇಶನ್ ಕೊಟ್ಮೇಲೆ ಯಾರು ಎತ್ತ ಅಂತ ಅವನು ಅನ್ವೇಷಣೆ ಮಾಡ್ದ. ಯಾರು ಹೇಳಿ? ಮಂಜುನಾಥ್ ಗೌಡ, ಮಂಡ್ಯದವರು ಅಂದ್ಮೇಲೆ ಅವನಿಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಯ್ತು. ಹ್ಮ್ ಹ್ಮ್ ಆ ಒಂದು ಇದರಲ್ಲಿ ಅನ್ವೇಷಣೆಯಲ್ಲಿ ಇವನು ಕೃಷ್ಣ ಅನ್ನೋನು ಸಿಕ್ತ. ಅವನಿಗೆ ಕೃಷ್ಣ ಅನ್ನೋನು ಪಕ್ಕದಲ್ಲಿ ಎದುರುಗಡೆ ಇದ್ದಾನಲ್ಲ, ಅವನ ಹತ್ರ ಮಾಹಿತಿ ತಕೊಂಡ. ಹ್ಮ್ ಹ್ಮ್ ಅವನ ಹತ್ರ ಮಾಹಿತಿ ತಕೊಂಡು ಮತ್ತೆ ಆ ಎಮ್ಮನ ಇದು ಅಂದ್ರೆ ಅವನು ನನಗೆ ಶತ್ರು ಈಗ ಕೃಷ್ಣ ಅನ್ನೋನು. ಅದು ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಹ್ಮ್ ಆವಾಗ ಆ ಶತ್ರು ಆಗಿರೋದ್ರಿಂದ ಅವನು ನನ್ನ ಬಗ್ಗೆ ರೆಕ್ಕೆ ಪುಕ್ಕ ಬೆಳೆಸಿ ಅವನ ಜೊತೆಲಿ ಹೇಳಿ ನನ್ನ ಜಾತಕ ಜಾಲಾಡ್ಸು ಅಂತ ಎಲ್ಲ ಹೇಳಿದಾನೆ. ಅಂದ್ರೆ ಅವನ ತೊಡೆ ಮೇಲೆ ಹುಟ್ಟವನು ಇವನು. ಇನ್ನು ಚಿಕ್ಕ ವಯಸ್ಸು, ಅವನಾಗ್ಲೇ ವಯಸ್ಸಾಗಿದೆ ಅವನಿಗೆ, ಕೃಷ್ಣ ಅನ್ನೋನಿಗೆ. ಹ್ಮ್ ಹ್ಮ್ ತದನಂತರ ಇವನು ನನ್ನ ಬ್ರದರ್ ಒಬ್ಬ ಇದ್ದಾನಲ್ಲ, ಶಿವಕೆಂಪಯ್ಯ ಅಂತ, ಈಗ ಎಲ್ಲ ಕಡೆ ಮಾತಾಡ್ತಾ ಇದ್ದಾನೆ, ಬೋರ್ಡೆ ಬಿಡ್ತಾ ಇದ್ದಾನೆ ಅವನು. ಹ್ಮ್ ಹ್ಮ್ ಅವನದು ನಂಬರು ಎಲ್ಲ ಇವರಿಬ್ಬರಿಗೂ ಗೊತ್ತಿತ್ತು. ಅವನು ಪೊಲೀಸ್ ಡಿಪಾರ್ಟ್ಮೆಂಟ್. ಅವನು ದಫೇದಾರ್ ಆಗಿ ಮಂಡ್ಯದಲ್ಲೇ ರಿಟೈರ್ಡ್ ಆದ ಈಗ ಒಂದು 10 ವರ್ಷದ ಬ್ಯಾಕ್. ಹ್ಮ್ ಹ್ಮ್ ಆಗ ಇವರಿಗೆ ಎಲ್ಲ ಲಿಂಕ್ ಇತ್ತು, ಎಲ್ಲ ಗೊತ್ತಿತ್ತು. ಹ್ಮ್ 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 ಇವರಿಬ್ರು ಒಬ್ರಿಗೊಬ್ರು ಪರಸ್ಪರ ಗೊತ್ತು. ಆಗ ಏನ್ ಮಾಡಿದ್ದಾರೆ, SIT ಇಂದನೇ ಮಂಜುನಾಥ್ ಗೌಡನೇ ಕೃಷ್ಣ ಅನ್ನೋನ್ಗೆ ಕಾಲ್ ಮಾಡಿದ್ದಾನೆ. ತದನಂತರ ಶಿವಕೆಂಪಯ್ಯ ಅನ್ನೋರ್ಗೂ ಕಾಲ್ ಮಾಡಿ ಅವರು ತಿಳ್ಕೊಂಡು ಇವರಿಬ್ರು ಶತ್ರುಗಳೇ ನನ್ಗೆ. ಯಾಕಂದ್ರೆ ಶಿವಕೆಂಪಯ್ಯ ನನ್ನ ಬ್ರದರ್. ಇವನು ನಮ್ಮ ಕುಟುಂಬದಲ್ಲಿ ಇಲ್ವೇ ಇಲ್ಲ. ಹೊರ ಹಾಕಿದ್ರು ಎಲ್ಲಾರು, ಯಾರು ಇವನ್ ಇರ್ಲೇ ಇಲ್ಲ. ಅವ್ನ ಡೀಟೇಲ್ಸ್ ಆಮೇಲೆ ಕೊಡ್ತೀನಿ. ಇವನು ನನ್ನ ಇವಾಗ ಹೇಳ್ತಾ ಇದ್ದಾನೆ, ಅವಳನ್ನ ಕುಟುಂಬದಿಂದ ಹೊರಗೆ ಹಾಕ್ಬಿಟ್ಟಿದ್ವಿ ಅಂತ. ಲೈಫ್ ಲಾಂಗ್ ನನ್ನ ತಂದೆ, ನಾವು ಸಾಯೋವರೆಗೂ ನನ್ನ ಜೊತೆ ಇದ್ರು. ತದನಂತರ ಏನಾಯ್ತು ಅಂದ್ರೆ, ಇವರೆಲ್ಲ 3 ಜನ ಸೇರ್ಕೊಂಡು ಡಿಸ್ಕಸ್ ಮಾಡಿದ್ದಾರೆ ನನ್ನ ವಿಚಾರದ ಬಗ್ಗೆ, ಏನ್ ಮಾಡ್ಬೇಕು, ಎತ್ತ ಮಾಡ್ಬೇಕು ಅಂತ. ತದನಂತರ ನಾವು SITಗೆ ಹೋದ್ಮೇಲೆ ಅದನ್ನೇ ಕಾಯ್ತಾ ಇದ್ರು ಅವ್ರು ಏನಕ್ಕೆ ಕಾಯ್ತಾ ಇದ್ರು ಅಂದ್ರೆ, ಅಲ್ಲಿ ಯಾರ ದೊಡ್ಡ ಒಳ್ಳೆ ಅಧಿಕಾರಿಗಳಿದ್ರೆ ಅವ್ರು ಇಲ್ದೇ ಇರೋ ಸಮಯದಲ್ಲೇ ನನಗೆ ಕರಿಬೇಕು ಅಂತಾನೆ ಈ ರೀತಿ ಡೇ ಬೈ ಡೇ ನನಗೆ ವಿಳಂಬ ಮಾಡ್ತಾ ಇದ್ರು ಅನಿಸುತ್ತೆ ನನಗೆ. ಹಾಗಾಗಿ ಸರಿ, ನಾವು 19ನೇ ತಾರೀಕಲ್ಲಿ ಹೋದಾಗ ಅಲ್ಲಿಗೆ 20ನೇ ತಾರೀಕು ನನ್ನನ್ನ ವಿಚಾರಣೆ ಕರೆದಾಗ ಈ ರೀತಿ ತಿರುಗ್ಬಿಟ್ರು ಅವರು. ಸರಿ, ಈಗ ಸುಹಾಸ್ ಅವ್ರು ಅಷ್ಟೆಲ್ಲ ಕೇಳಿದ್ರು, ಆಮೇಲೆ ಮಂಜುನಾಥ್ ಗೌಡ್ರು ಬಂದಿದ್ದೆ ಅವಾಗ. ಇದು ಕೇಳ್ತಾ ಇರುವಾಗ್ಲೇ, ಇದನ್ನೆಲ್ಲ ಕೇಳ್ತಾ ಇರುವಾಗ ಅವಾಗ ನಾನು ಹೇಳ್ದೆ, ನೋಡಿ ಸರ್, ನನ್ನ ಬಗ್ಗೆ ಏನ್ ಬೇಕಾದ್ರೂ ಕೇಳಿ, ನನ್ನನ್ನು ಯಾವುದೇ ತನಿಖೆಗೆ ಒಳಪಡಿಸಿ, ನನಗೆ ಅಭ್ಯಂತರ ಇಲ್ಲ. ನನ್ನ ಮಕ್ಳ ಬಗ್ಗೆನೂ ಈಗ ಕೊಟ್ಟಿದ್ದೀನಿ ಡೀಟೇಲ್ಸ್. ಬಟ್ ಅವ್ರ ಫ್ಯಾಮಿಲಿ ಇದೆಲ್ಲ, ಅವ್ರ ಬಗ್ಗೆ ನಾನು ಡೀಟೇಲ್ಸ್ ಕೊಡಲ್ಲ. ಈಗ ಒಂದ್ ವೇಳೆ ನೀವು ಅಲ್ಲಿ ಹೋಗಿ ಕೇಳಿದಾಗ ಈ ಅಮ್ಮನಿಗೆ ಏನಕ್ಕೆ ಬೇಕು, ಈಗ ನಮ್ಮನ್ನ ಯಾಕೆ ಕೇಳ್ತಾ ಇದ್ದಾರು ಅಂತ ಅವ್ರಿಗೆ ಬೇಜಾರಾಗಲ್ವಾ? ಹೌದು.
ಅವ್ರಿಗೆ ನಾನು ಅವ್ರ ಬಗ್ಗೆ ಏನು ಡೀಟೇಲ್ಸ್ ಕೊಡಕ್ಕಾಗಲ್ಲ. ಅವ್ರ ಬಗ್ಗೆ ನೀವು ಬಾಯಿನೂ ಹಾಕ್ಬೇಡಿ, ನಿಮ್ಗೆ ಅಷ್ಟು ಅಧಿಕಾರ ಇಲ್ಲ ಅಂತಾನೆ ಹೇಳಿದೆ ನಾನು. ಹ್ಮ್ ಹ್ಮ್ ಏನಮ್ಮ ನಮ್ಗೆ ನೀನು ಕೊಡ್ತೀಯಾ? ನಿನ್ನ ಹೇಳಿಕೆ ಮೇಲೆ ನಾನು ಇದ್ ಮಾಡ್ಬೇಕಂದ್ರೆ, ಹೌದು ಸರ್ ನಾನು ದೂರದಾರಲ್ವಲ್ವಾ ಅಂತ ಹ್ಮ್ ಹೇಳ್ತಾ ಇದ್ದೆ. ಅಷ್ಟೊತ್ತಿಗೆ ಆಮೇಲೆ ಹೇಳ್ದೆ, ಅಲ್ಲಲ್ಲ ನೀವು ಬಲವಂತವಾಗಿ ಇದನ್ನೆಲ್ಲ ಇದ್ ಮಾಡಕ್ ಹೋದ್ರೆ, ನಿಜಕ್ಕೂ ನೀವೇನಾರ ಅಲ್ಲಿಗೆ ಹೋದ್ರೆ ನಾನು ಇಲ್ಲೇ ಸೂಸೈಡ್ ಮಾಡ್ಕೊಬಿಡ್ತೀನಿ. SIT ಅವ್ರು ಇದೇ ತರ ಟಾರ್ಚರ್ ಕೊಟ್ರು ಅಂತ ಬರೆದು ಎಲ್ಲ ಕಡೆ ತಿಳಿಸ್ಬಿಟ್ಟು ಅಂತಾನೆ ಹೇಳ್ದೆ ಅವ್ರಿಗೆ. ಅಷ್ಟೊತ್ತಿಗೆ ಇವ್ನು ಬಂದ, ಮಂಜುನಾಥ ಗೌಡ. ಹ್ಮ್ ಅಲ್ಲ ನಾನು ಅವನು ಇವನು ಅಂತ ಯಾಕೆ ಮಾತಾಡ್ತೀನಿ ಅಂದ್ರೆ ಸರ್, ಅವ್ರು ನನ್ನ ನಡ್ಸ್ಕೊಂಡಿರೋ ರೀತಿ ಆಗಿದೆ. ಅವರು ನಿಮ್ಗೆ ಏಕವಚನದಲ್ಲಿ ಮಾತಾಡ್ತಿದ್ರ ಹೆಂಗೆ? ಈಗ ಆನ್ ಅಂಡ್ ಆಫ್ ಮಾಡ್ಕೊಂಡು, ಯಾವ್ದಾ ರೆಕಾರ್ಡರು ಮತ್ತೆ ಕ್ಯಾಮ್ರಾ ಇದನ್ನೆಲ್ಲ ಆನ್ ಅಂಡ್ ಆಫ್ ಮಾಡ್ಕೊಂಡು, ಅವ್ರಿಗೆ ಬೇಕಾದಾಗ ಆನ್ ಮಾಡ್ಕೊಂಡು ಅವಾಗ ಹೇಳಿ ಇವಾಗ ಅನ್ನೋದು. ಆಮೇಲೆ ಏಯ್ ಏನಮ್ಮ ನೀನ್ ಹೇಳೋದ್ ನಾವ್ ಕೇಳಲ್ಲ ಕಣಮ್ಮ, ನಾವ್ ಹೇಳ್ದಂಗೆ ನೀನ್ ಕೇಳ್ಬೇಕು, ನಾವ್ ಪೊಲೀಸ್ ಭಾಷೆ ಏನು ಅನ್ಕೊಂಡಿದ್ಯೆ, ಈ ತರ ಎಲ್ಲ ಮಾತಾಡ್ಕೊಂಡಿದ್ರು. ಸರಿ, ಇದಾದ್ಮೇಲೆ ಎಷ್ಟು ಕ್ರೂಯಲ್ ಅನಿಮಲ್ ತರ ವರ್ತಿಸಿದ್ರು. ಜೊತೆಗೆ ಇವನ್ ಮಂಜುನಾಥ್ ಗೌಡ ಬಂದವನೇ ಬಂದ. ಅವನು ಏನು ನಾನು ಇನ್ನೇನು ಕೇಳಿ ಏನು ಇಲ್ಲ, ಯಾರು ಇವರು ಏನ್ ನಡೆಸಿದ್ರೆ ಏನು ಗೊತ್ತಿಲ್ಲ, ಏಕ್ದಮ್ ಬಂದ. ನೀನು ಮೀಡಿಯಾಗಳ ಮುಂದೆ ನಿಂತ್ಕೊಂಡು ಮಾತಾಡ್ದಂಗಲ್ಲ ಪೊಲೀಸ್ನವ್ರ ಮುಂದೆ ಮಾತಾಡೋದು, ಬಾ ನಿನಗಿದೆ, ಇಲ್ಲಿ ಬೇಡ ಬಾ ಮೇಲ್ಗಡೆ ಹೋಗೋಣ ಬಾ ಸುಹಾಸ್ ಅಂದ್ಬಿಟ್ಟು ಅವನು ನನ್ನನ್ನು ಕರ್ಕೊಂಡು ಏನ್ ಬಂದ ತಕ್ಷಣ ನನ್ಗೆ ಹರ್ಟ್ ಮಾಡಿದ್ದು. ಎಂತದು ಒಂಥರ ಬೆದರಿಕೆ ಹಾಕೋದು. ನಡ್ಕ ಹುಟ್ಟಿಸೋ ತರ. ಆದ್ರೆ ನಾನ್ ಹೇಳ್ದೆ, ನಾನು 2ನೇ ಸುಜಾತ್ ಭಟ್ಟ ಆಗಲ್ಲ, ನಡೀರಿ ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಬರ್ತೀನಿ ಅನ್ಕೊಂಡು ನಾನು ಬಂದೆ ಅವ್ರ ಹಿಂದೆಗಡೆನೆ ಸರ್. ಹೋದೆ. ಹೋಗುವಾಗ ಸರಿ ಅಲ್ಲಿ ಬಂದ್ಬಿಟ್ಟು ಇನ್ನು ಕ್ಯಾಮ್ರಾ ಆನ್ ಮಾಡಿರ್ಲಿಲ್ಲ, ಇದೆಲ್ಲ ಮಾಡಿರ್ಲಿಲ್ಲ. ಏನಮ್ಮ ನಿಂದು ಏನ್ ಅಷ್ಟು ಜೋರಾಗಿ ಒದರ್ಕೊತಾ ಇದ್ದಲ್ಲ, ನೀನ್ ಏನು ಯಾರು ನಿನ್ ಬ್ಯಾಕ್ ಗ್ರೌಂಡ್ ಏನು ಎಲ್ಲ ಸ್ಟಡಿ ಮಾಡಿದ್ದೀನಿ ಅಂತ. ಹೆಂಗ್ ಸ್ಟಡಿ ಮಾಡಿದ್ರಿ ಸರ್, ನಾನು ಇನ್ನು ಇವಾಗ ತಾನೇ ಬಂದಿದ್ದೀನಲ್ಲ ಅಂದೆ ನಾನು. ನೀನ್ ನಮಗ್ ಕ್ವಶನ್ ಹಾಕೋದಲ್ಲ, ನಾವ್ ಹಾಕೋ ಕ್ವಶನ್ಗೆ ಆನ್ಸರ್ ಮಾಡು. ಪ್ರಜಾಪ್ರಭುತ್ವ ಅಂದ್ರೆ ಅವ್ರಿಗೂ ವಾಕ್ ಸ್ವಾತಂತ್ರ್ಯ ಇದೆ. ಮತ್ತೆ ತಪ್ಪಿಲ್ದವರು ಕೂಡ ನಾವು ಶಿಕ್ಷೆಗೆ ಒಳಗಾಗುವಂತಹ ಒಂದು ನೋವನ್ನ ಅನುಭವಿಸೋಕೆ ನಮ್ಗೇನು ಇಲ್ಲ, ಅಂತದೇನು ಆಗಿಲ್ಲ. ನಾನು ಆರೋಪಿನೂ ಅಲ್ಲ, ನೀವು ನನ್ಗೆ ತೊಂದರೆ ಕೊಡೋಕ್ಕೂ ಆಗಲ್ಲ ಅಂತ ಹೇಳಿ. ಅದು ಮುಂದೆ ನೋಡ್ಕೊಳ್ಳೋಣ, ಕೂತ್ಕೋ ಈಗ. ಆಯ್ತು ಸರಿ ಅಂದ್ಬಿಟ್ಟು ಕೂತ್ಕೊಂಡೆ. ಕೇಳಿದ್ರು, ಅವನು ಇದೇ ತರ ಕೇಳ್ದೆ, ನನ್ನ ಬ್ಯಾಕ್ ಗ್ರೌಂಡ್ ಎಲ್ಲ ಕೇಳಕ್ ಸ್ಟಾರ್ಟ್ ಮಾಡಿದೆ. ಸರ್, ನಾನು ನಿಮ್ಗೆ ನನ್ನ ವಿಚಾರ ಮಾತ್ರ, ನನ್ನ ಫ್ಯಾಮಿಲಿ ಬಗ್ಗೆ ಮಾತ್ರ ನಾನು ಹೇಳ್ತೀನಿ, ನೀವು ಎಷ್ಟೇ ಜನ ಕೇಳಿದ್ರು ಅಷ್ಟೇ. ನನ್ನ ಬೀಗ್ರು ಫ್ಯಾಮಿಲಿವರೆಗೆ, ನನ್ನ ಆಮೇಲೆ ನಿಮ್ಮ ಮೊಮ್ಮಕ್ಳು ಯಾವ ಸ್ಕೂಲಲ್ಲಿ ಓದ್ತಾರೆ ಅಂತ ಕೇಳಿದ್ರು, ಇದೆಲ್ಲ ಯಾಕೆ ಬೇಕು ಸರ್ ಅವ್ರಿಗೆ? ನೋಡಿ, ಇವೆಲ್ಲ ಬೇಕಾಗಿಲ್ಲ. ಯಾಕೆ ಎಲ್ಲಾರು ಮಾಡತ್ತಾರ, ನೀವು ಮಾಡಿ. ನನ್ನ ಮೊಮ್ಮಕ್ಳು, ನನ್ನ ಅಳಿಯಂದ್ರು, ನನ್ನ ಬೀಗ್ರು ಎಲ್ಲಾರ ಹತ್ರನು ಹೋಗಿ ಅವ್ರ ಹತ್ರ ಎಲ್ಲ ಅವ್ರಿಗೆಲ್ಲ ಒಂದು ತಲೆನೋವು ತಂದು, ಅವರು ನನ್ಗೆ ಕ್ಯಾಕರಿಸಿ ಹೋಗ್ದು, ನೀನ್ ಯಾಕೆ ಹೋಗಿದ್ದೀಯ ಅಲ್ಲಿಗೆ ಅಂತ ಹೇಳಿ ನನಗೆ ಅವಮಾನ ಆಗಿ, ಅಥವಾ ನಾನು ಸೂಸೈಡ್ ಮಾಡ್ಕೋಬೇಕು, ಇಲ್ಲಾಂದ್ರೆ ನಾನು ಹುಚ್ಚಿಯಂಗೆ ಸುಜಾತ ಭಟ್ ತರ ಎದ್ಬಿಡ್ಬೇಕಾ ಅಂತ ಕೇಳಿದೆ. ತುಂಬಾ ಮಾತಾಡ್ತೀಯ ಕಣಮ್ಮ ನೀನು ಅಂದ್ರು. ಮಾತು ಬಂದಂಗ ಮಾತಾಡ್ಬೇಕು ಸರ್, ಮಾತು ಬರ್ದೇ ಇರೋ ಕಾಲ ಬೇರೆ ಇತ್ತು ನಂದು, ಈಗ ಮಾತು ಕಲ್ಸಿರೋರೇ ಇದಾರೆ ಈಗ ನಿಮ್ಮಂತವ್ರು ಅಂತ. ಆಮೇಲೆ ನನ್ನ ಬ್ಯಾಕ್ ಗ್ರೌಂಡ್ ಎಲ್ಲ ಗೊತ್ತು ಅಂತ ಹೇಳಿದ್ರಲ್ಲ, ಹೇಗೆ ಅಂತ ಹೇಳ್ದ ಅಂತ ನಾನು ಕೇಳ್ದೆ. ಸರ್, ಒಂದ್ ಚೂರ್ ಕ್ಲೂ ಕೊಟ್ಟ ಅವನು. ಸ್ವರ್ಣಸುಂದರ ಗೊತ್ತಾ ನಿಮ್ಗೆ? ನೀವು ಸೌದೆ ಡಿಪೋ ಇಟ್ಟಿದ್ರಿ ಗೊತ್ತಾ ಅಂದೆ. ಹೆಂಗ್ ಗೊತ್ತು ನಿಮ್ಗೆ ಅಂದೆ. ಆಮೇಲೆ ನಿಮ್ ಸೌದೆ ಡಿಪೋ ಎದುರುಗಡೆ ನಂಜುಂಡಣ್ಣ ಅಂತ ಇದ್ರು ಗೊತ್ತಾ ಅಂದ. ಓಹೋ, ಅವಾಗ ಫೇಸ್ ಕಟ್ ಅಬ್ಸರ್ವ್ ಮಾಡಿದೆ ನಾನು. ಗೊತ್ತಾಯ್ತು ಬಿಡಿ, ನೀವ್ ಯಾರ ಮಗ, ನಿಮ್ಮ ಅಪ್ಪ ಯಾರು, ನಿಮ್ಮ ಅಮ್ಮ ಯಾರು ಅಂತ. ಆದ್ರೆ ಅವ್ರದ್ದು ಒಳ್ಳೆ ಫ್ಯಾಮಿಲಿ ಸರ್ ಅದು. ಅವ್ರ ಕುಟುಂಬ ಇದೆಲ್ಲ ಒಳ್ಳೆ ಸಭ್ಯ ಕುಟುಂಬ ಅದು. ಇವನು ಇವ್ರ ಜೊತೆ ಎಲ್ಲ ಸೇರ್ಕೊಂಡು ನನ್ನ ಈ ರೀತಿ ಪಾತಾಳಕ್ಕೆ ಕುಗ್ಗಿಸಕ್ಕೆ ನೋಡ್ತಾ ಇದ್ದಾನೆ. ಆಮೇಲೆ ಹಿಂಗೆ ಮಾಡಿ ಟೈಮ್ ವೇಸ್ಟ್ ಮಾಡಿದ್ರು ಸರ್, ನನ್ಗೆ ಮೆಂಟಲಿ ಟಾರ್ಚರ್ ಕೊಟ್ಟು. ಆಮೇಲೆ ಇವನ್ ಕ್ವಶನ್ ಕೇಳೋದಕ್ಕೆ ಅವರು ಜಾಸ್ತಿ ಮಾತಾಡ್ಬೇಡ ಕಣಮ್ಮ, ಕೇಳೋದಕ್ಕೆ ಅಷ್ಟೇ ಆನ್ಸರ್ ಮಾಡು ನೀನು. ನನಗೆ ಬೇಜಾರಾಗೋದು. ಅವಾಗ ನಾನು ಸುಮ್ಮನೆ ಮೌನವಾಗಿ ಕೂತ್ಕೋತಾ ಇದ್ದೆ. ಇದೇ ತರ ಟೈಮ್ ವೇಸ್ಟ್ ಮಾಡ್ತಾ ಇದಾರೆ ಅವ್ರು, ಉದ್ದೇಶಪೂರ್ವಕವಾಗಿ ನನ್ನನ್ನು ಟೈಮ್ ವೇಸ್ಟ್ ಮಾಡಿ. ಅವ್ರು ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ, ಫಸ್ಟಿಗೆ ನನ್ನ ಜೊತೆ ಯಾರು ಬಂದಿಲ್ಲ ಅಂತ, ನಾನು ಒಬ್ಳೆ ಬಂದಿದ್ದೀನಿ ಅಂತ ತಿಳ್ಕೊಂಡಿದ್ದಾರೆ. ಇವ್ರ ಮೆಂಟಾಲಿಟಿ ಏನಿತ್ತು ಅಂದ್ರೆ, ನೈಟ್ ನಾನು ಏನಾರ ಒಬ್ಳೆ ಇದ್ದಾಳೆ ಈ ಅಮ್ಮ, ನೈಟ್ ಮಾಡ್ಬಿಟ್ಟು ನೈಟ್ ಹೋಗುವಾಗಾದ್ರೂ ಇವಳನ್ನ ಅಟ್ಯಾಕ್ ಮಾಡ್ಬೇಕು, ಇಲ್ಲಾಂದ್ರೆ ಇಲ್ಲೇ ಏನಾದ್ರು ಇದನ್ನ ನನ್ನ ಅಣ್ಣ ಇದಾನೆಲ್ಲ ಶಿವಕೆಂಪಯ್ಯ, ಅವನ್ ಕೊಟ್ಟಿದ್ದಾರೆ ಕುಮ್ಮಕ್ಕು ಐಡಿಯಾ ಎಲ್ಲ ಅವ್ನು ಕೊಟ್ಟಿದ್ದಾನೆ ಅವ್ರಿಗೆ. ಆ ಐಡಿದ ಮೇಲೆ ಇವ್ರು ಏನ್ ಮಾಡ್ತಾ ಇದಾರೆ, ಡಿಲೇ ಮಾಡ್ತಾ ಇದಾರೆ. ಡಿಲೇ ಮಾಡಿ ಕೊನೆಗೆ ಆಯ್ತು 12:30 1 ಗಂಟೆ ಟೈಮಲ್ಲೇನೋ ಒಂಚೂರು ಹೇಳಿಕೆ ತಕೊಂಡ್ರು. ಏನ್ ನೋಡಿದ್ರಿ ನೀವು ಅಲ್ಲಿ ಅಂತ. ನಾನು ನೋಡಿದ್ದು ಹೇಳ್ದೆ ಸರ್, ಈ ತರ ನಾವು ಹೋಗಿದ್ವಿ ಧರ್ಮಸ್ಥಳಕ್ಕೆ ನೈಟ್ ಹೋಗಿ ಬೆಳಗಿನ ಜಾವ ದರ್ಶನ ಎಲ್ಲ ಮಾಡ್ಕೊಂಡು ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು 3:50ಕ್ಕೆ ನಾವು ಶಾಂತಿ ಮಂದಿರ ಹತ್ರ ಬಂದ್ವಿ. ತುಂಬಾ ಮಳೆ ಬರ್ತಾ ಇತ್ತು ಅಲ್ಲಿ, ಇದು ಮೋಡ ತುಂಬಾ ಕೌದಿತ್ತು, ಕಗ್ಗತ್ತಲ ತರ ಆಗಿತ್ತು. ಇಲ್ಲಿಂದ ಹೋಗುವಾಗ ಒಂಚೂರು ಪರವಾಗಿರ್ಲಿಲ್ಲ, ಆಟೋ ಹೋದಾಗ. ಅಲ್ಲಿಗೆ ಹೋಗುವಾಗ ಜೋರ್ ಮಳೆ ಸ್ಟಾರ್ಟ್ ಆಯ್ತು. ಮತ್ತೆ ಆಟೋ ಇಳಿದ ತಕ್ಷಣ ನಾವು ಅಲ್ಲೇ ಪಕ್ಕದಲ್ಲಿದ್ದು ಬಸ್ ಸ್ಟ್ಯಾಂಡ್ ಒಳಗೆ ಓಡೋಗಿ ನಿಂತ್ಕೊಂಡ್ವಿ.
ನಿಂತ್ಕೊಂಡು ಎಲ್ಲ ಆಟೋದಲ್ಲೇ ಕೂತ್ಕೊಂಡು ನೆಂದು ಬಿಟ್ಟಿದ್ವಿ. ಅದಕ್ಕೆ ಎಲ್ಲ ಒರೆಸ್ಕೊತಾ ಇದು ಮಾಡಿದ್ವಿ, ಕರ್ಚಿಫಲ್ಲೆಲ್ಲ ಒರೆಸ್ಕೊಂಡು ಮತ್ತೆ ಆ, ಅಲ್ಲಿ ಕೂತ್ಕೊಳ್ಳೋಣ ಮಾಡೋಣ ಅನಿಸ್ತಿದ್ದೆ. ನೋಡಿದ್ವಿ ಪ್ರಕೃತಿ ಚಿಕಿತ್ಸಾಲಯ ಇದೆ ಎದುರುಗಡೆ, ಯಾರು ಜನ ಕಾಣಿಸ್ತಿಲ್ಲ. ಮತ್ತೆ ಇದೇನು ಗಿಡ ಮರ ಎಲ್ಲ ದೊಡ್ಡದಾಗಿ ಬೆಳೆದಿದ್ವಿ. ನಮ್ಗೆ ಒಳಗಡೆ ಹೋಗಿ ಒಂಚೂರು ಅಳುಕಾಯ್ತು. ಅದಕ್ಕೆ ಯಾರು ಬಂದ್ರೆ ಹೋದ್ರೆ ಕೇಳೋಣ ವಿಚಾರಿಸೋಣ ಅಂತ ಮಾತಾಡ್ಕೊತ ನಿಂತಿದ್ವಿ ಅಲ್ಲೇ. ಅಷ್ಟರಲ್ಲಿ ಇವ್ರು ಏನ್ ಮಾಡಿದ್ರು ಅಂದ್ರೆ ಬೈಕ್ಗಳಲ್ಲಿ ಓಡಾಡ್ತಾ ಇದ್ರು, ಒಂದ್ 3-4 ಜನ. ಒಂದ್ ಬೈಕಲ್ಲಿ ಇಬ್ರು, ಒಂದ್ ಬೈಕಲ್ಲಿ ಒಬ್ಬ, ಒಂದ್ ಬೈಕಲ್ಲಿ 3 ಜನ. 3 ಜನ ಬಂದಿದ್ ಬೈಕವ್ರು ಇವ್ರ ಜೊತೆ ಮಾತಾಡ್ಕೊಂಡು ಹೊರಟೋಗ್ಬಿಟ್ರು. ಇಬ್ರು ಬಂದಿದ್ ಬೈಕಲ್ಲಿ ಇದ್ದವನು ಒಬ್ಬ ಈ ಕಡೆ ಬರ್ತಾ ಇದ್ದ. ಅಷ್ಟೊಳಗೊಂದು ಆಟೋ ಬಂತು. ಆಟೋದಲ್ಲಿ ಇದ್ದವನ ಜೊತೆ ಇವ್ರು 3 ಜನ ಸೇರ್ಕೊಂಡು ಏನ್ ಮಾಡಿದ್ರು, ಮಾತುಕತೆ ಮಾಡ್ಕೊಂಡು ನಮ್ಮ ಹತ್ರ ಬಂದ್ರು. ನಮ್ಮ ಹತ್ರ ಬಂದು ಇದೆಲ್ಲ ಒಂದ್ 2 ನಿಮಿಷ 3 ನಿಮಿಷದೊಳಗೆ ಆಯ್ತು. ಬಂದ್ರು ನಮ್ಮ ಹತ್ರ ಬಂದ್ಬಿಟ್ಟು ಅವನು ತೊದ್ಲ ಒಬ್ಬ ಬಂದ್ಬಿಟ್ಟು ಕೇಳ್ದ. ಅದು ಮಳೆ ಬರ್ತಾ ಇತ್ತು, ಸ್ವಲ್ಪ ಕಡಿಮೆ ಆಯ್ತು. ಅವಾಗ ಹತ್ತಿ ಆಟೋ ಅಲ್ಲೇ ನಮ್ಮ ಮುಂದೆನೆ ಆಟೋ ನಿಲ್ಸ್ಬಿಟ್ಟು ಮೇಲೆ ಬಂದ ಬಸ್ ಸ್ಟ್ಯಾಂಡ್ ಒಳಗಡೆ. ನಾವು ನಿಂತಿದ್ವಿ, ಅವನು ಬಂದು ನಿಂತ್ಕೊಂಡ. ಆ ಆಂಟಿ ಬರೀ ಸ್ಟಾರ್ಟಿಂಗ್ ಅಲ್ಲಿ ಅವ್ನು ತೊದ್ಲಿಸ್ಕೊಂಡು ಕೇಳ್ದ, ನೀವು ಯಾಕೆ ಆಂಟಿ ಇಲ್ಲಿ ಕೂತಿದ್ದೀರಾ, ಇಲ್ಲಿ ಬಂದಿದ್ದೀರಾ, ಏನ್ ವಿಷಯ ಅಂತೆಲ್ಲ ಕೇಳ್ದ ಅವನು. ಅದಕ್ಕೆ ನಾವ್ ಹೇಳಿದ್ವಿ, ನೋಡಪ್ಪ ನಾವು ಮಂಡ್ಯದಿಂದ ಬಂದಿದ್ದೀವಿ, ರಾತ್ರಿ ಬಂದು ದೇವಸ್ಥಾನದಲ್ಲೆಲ್ಲ ಮುಗಿಸ್ಕೊಂಡು ಈಗ ಬಂದ್ವಿ, ಇಲ್ಲಿ ಡಾಕ್ಟರ್ ಇರ್ತಾರ ಇವಾಗ ಅಂತ ಕೇಳ್ದೆ ನಾನು. ಅವ್ನು ತೊದ್ಲಿಸ್ಕೊಂಡೆ, ಯಾಕೆ ಅಂತ ಕೇಳ್ದ ಇದೇ ತರ. ನಾವು ಹೇಳಿದ್ವಿ, ಹಿಂಗೆ ನೋಡಿ ಇಲ್ಲಿ ನಮ್ಮ ಇದೆಲ್ಲ ಸ್ಕಿನ್ ಅಲರ್ಜಿ ಆಗ್ಬಿಟ್ಟಿದೆ, ಅದಕ್ಕೆ ಒಂಚೂರು ವಿಚಾರಿಸ್ಕೊಂಡು ನಾವು ಯಾವಾಗ ಬರ್ಬೇಕು ಏನು ಅಂತ, ಆಮೇಲೆ ಅಮೌಂಟ್ ಬಗ್ಗೆ ಎಲ್ಲ ಮಾತಾಡ್ಬೇಕಾಗಿತ್ತು, ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದ್ವಿ ಅಂತ ಇವನ ಹತ್ರ ಮಾತಾಡಿದ್ವಿ. ಸರಿ, ಅವನೇನ್ ಹೇಳ್ದ, ಆಂಟಿ ಇಲ್ಲಿ ಡಾಕ್ಟರ್ ಇಲ್ಲಿ ಇಲ್ಲ ಇವಾಗ, ಈಗ ಡಾಕ್ಟ್ರು ಇಲ್ಲ ಇಲ್ಲಿ, ನೀವು ಬಂದಿರೋದು ವೇಸ್ಟು, ನೀವು ಹೊರಟು ಬಿಡಿ ಆಂಟಿ, ತುಂಬಾ ಮಳೆ ಬಂತು ಮತ್ತೆ ಕತ್ಲಾಗ್ತಾ ಇದೆ ಅಂತೆಲ್ಲ ಹೇಳ್ದ. ಆಮೇಲೆ ನೀವೀಗ ಎಲ್ಲಿಗೆ ಹೋಗ್ಬೇಕು, ಮಂಡ್ಯಕ್ಕೆ ಹೋಗ್ಬೇಕಾ ಅಂದ. ಇಲ್ಲ ಸುಬ್ರಹ್ಮಣ್ಯಂಗೆ ಹೋಗ್ಬೇಕು ನಾವು ಅಂತ ಹೇಳಿದ್ವಿ. ಸರಿ ಆಗಿದ್ರೆ ಹೊರಟು ಬಿಡಿ ಆಂಟಿ, ಇಲ್ಲಿ ಇರೋದು ಸರಿ ಇಲ್ಲ, ಡಾಕ್ಟರ್ ಇಲ್ಲ, ಡಾಕ್ಟ್ರು ಬರಲ್ಲ, 3 ತಿಂಗಳು 6 ತಿಂಗಳು ಏನೋ ಬರಲ್ಲ, ಅದು ಸರಿಯಾಗಿ ಗೊತ್ತಿಲ್ಲ ನಮ್ಗೆ, ನೀವು ಹೊರಟು ಬಿಡಿ, ಇಲ್ಲಿ ಇಲ್ಲ, ಸುಮ್ನೆ ವೇಸ್ಟ್ ಇಲ್ಲಿ ಇರೋದು ಅಂತ. ಅದನ್ನೇ ನಾವು ಕೇಳ್ಬೇಕು ಅಂತಿದ್ವಿ ಕಣಪ್ಪ. ಸರಿ ಆಯ್ತು ಬಿಡಿ, ಹೊರಡ್ತೀವಿ ಅಂತ ಅಂದ್ಬಿಟ್ಟು, ಮಳೆ ಇನ್ನೂ ಬರ್ತಾನೆ ಇತ್ತಲ್ಲ, ಒಂದ್ ಸ್ವಲ್ಪ ಕಡಿಮೆ ಆದ್ರೆ ಹಂಗೆ ಹೋಗೋಣ ಅಂದ್ಬಿಟ್ಟು ಸುಮ್ನಿದ್ವಿ. ಮತ್ತೆ ಇವನೇನ್ ಮಾಡ್ದ, ಅದೇ ಆಟೋ ತಕೊಂಡು ಅವ್ರು ನಿಂತಿದ್ರಲ್ಲ 2 ಬೈಕ್ ಇಟ್ಕೊಂಡು ಅಲ್ಲಿಗೆ ಹೋದ. ಅದು ಹೋಗ್ಬಿಟ್ಟು ಅವ್ರ ಹತ್ರ ಎಲ್ಲ ಏನೋ ಡಿಸ್ಕಸ್ ಮಾಡ್ಕೊಂಡು ಮಾತುಕತೆ ಆಡ್ಕೊಂಡು ಮತ್ತೆ ನಮ್ಮ ಹತ್ರನೇ ಬಂದ್ರು. ಆಟೋದು ಗಾಡಿಯಲ್ಲಿ ಕೂತಿದ್ರು ಇಬ್ರು, ಇದು 2 ವೀಲರ್ ಕೂತಿದ್ದವ್ರು ಇಬ್ರು ಇದ್ರಲ್ಲ, ಆ ಗಾಡಿ ಬಂತು ನಮ್ಮ ಹತ್ರ. ಅವರು ಇದೇ ತರ ಕೇಳಿದಾಗ ಒಂದು ದಪ್ಪ ಮುಖ ಇದೆ ಅವನಿಗೆ, ಅವನು ನಮ್ಮನ್ನ ತುಂಬಾ ಮಾತಾಡಿಸ್ದ. ಎಲ್ಲ ಮಾತಾಡ್ಸ್ಬಿಟ್ಟು, ನೀವು ದರ್ಶನ ಮಾಡ್ಕೊಂಡ್ ಬಂದ್ರ, ಮತ್ತೆ ಊಟ ಎಲ್ಲ ಮುಗೀತಾ, ನೀವು ಇಲ್ಲಿ ಡಾಕ್ಟ್ರು ಸಿಗಲ್ಲ ನಿಮ್ಗೆ, ಬೇರೆ ಕಡೆ ಎಲ್ಲ ಬೇಕಾದಷ್ಟಿದೆ ಪ್ರಕೃತಿ ಚಿಕಿತ್ಸಾಲಯ, ಅಲ್ಲಿಗೆ ಹೋಗ್ಬಿಡಿ ಅಂತೆ, ಸುಮ್ನೆ ಟೈಮ್ ವೇಸ್ಟ್ ಆಗುತ್ತೆ, ಇಲ್ಲಿದ್ರೆ ಇನ್ನೂ ಕತ್ಲೆ ಆಗುತ್ತೆ, ಮತ್ತೆ ಸುಬ್ರಹ್ಮಣ್ಯಂ ಬೇರೆ ಹೋಗ್ಬೇಕು ಅಂತ ಇದ್ದೀವಿ. ಒಂದ್ ಕೆಲಸ ಮಾಡಿ, ನೀವು ಸುಬ್ರಹ್ಮಣ್ಯಂಗೆ ಈಗ ಹೊರಟೋಗ್ಬಿಡಿ, ಕತ್ಲೆ ಆಯ್ತು, ಇಲ್ಲಿ ಏನು ಆಗಲ್ಲ ಕೆಲಸ ನಿಮ್ಗೆ, ಡಾಕ್ಟರ್ ಇಲ್ದೇ ಇರೋ ಕಾರಣ. ಅದಕ್ಕೆ ಇನ್ನೊಂದ್ಸಾರಿ ಬಂದ್ಬಿಟ್ಟು, ಇನ್ನೊಂದ್ಸಾರಿ ಎಲ್ಲಾದ್ರೂ ಬೇರೆ ಕಡೆ ಇದೆ, ಇಲ್ಲೇ ಧರ್ಮಸ್ಥಳದಲ್ಲಿ ಆಚೀಚೆ ಎಲ್ಲ ಉಜಿರೆ ಮತ್ತೆ ಇದೆಂತದ್ದು ಸೂರ್ಯ ಅಂತ ಇದೆ, ಅಲ್ಲೆಲ್ಲ ಇದೆ ಅಂತ ಯಾವ್ದಾವ್ದು ಹೆಸರುಗಳು ಹೇಳ್ದವನು. ಅಲ್ಲೆಲ್ಲ ಇದೆ ಪ್ರಕೃತಿ ಚಿಕಿತ್ಸಾಲಯ, ನೀವು ಅಲ್ಲಿ ತೋರಿಸ್ಕೊಳ್ಳಿ ಅಂತ ಇಷ್ಟೊಂದು ಮಾತಾಡ್ದ ನಮ್ ಜೊತೆಲಿ. ಆವಾಗ ನಾವು ನಮ್ ಡೀಟೇಲ್ಸ್ ಕೊಟ್ವಿ ಅಲ್ಲ, ಇಲ್ಲಿಂದ ಇಂಥ ಕಡೆಯಿಂದ ಬಂದಿದ್ದೀವಿ ಅಂತ, ಇಷ್ಟೆಲ್ಲ ಅಂದ್ರೆ 1-2 ನಿಮಿಷ ನಿಂತ್ಕೊಂಡು ಮಾತಾಡ್ದ. ಅವನು ಬಂದ್ರು. ಆಮೇಲೆ ಬಸ್ ಸ್ಟ್ಯಾಂಡ್ ಇಂದ ಹೊರಗಡೆ ಬಂದ್ರು. ಮಳೆ ಸ್ವಲ್ಪ ಕಡಿಮೆ ಆಯ್ತು. ಹೊರಗಡೆ ಬಂದಾಗ ಇನ್ನೇನು ನಾವು ಹೊರಡೋಣ ಅನ್ಕೊಂಡಿದ್ವಿ. ಅಷ್ಟರೊಳಗೆ ಇವರು ನಿಚ್ಚು ಅನ್ಕೊಂಡು ಫೋನ್ ಮಾಡ್ಕೊಂಡು ಆ ಕಡೆಗೆ ಈ ಕಡೆಗೆ ಓಡಾಡ್ಕೊಂಡು, ಮತ್ತೆ ಇದೆಂತದ್ದು ಅವನು ಅಷ್ಟೇ, ಆಟೋದವನು ಅಷ್ಟೇ, ಇವನು ಹೋದ್ಮೇಲೆ ಅವನು ಬಂದು ಮತ್ತೆ ನಿಚ್ಚು ಇಲ್ಲಿಬ್ರು ಅಂದ್ರೆ ಅವ್ರ ಭಾಷೆಯಲ್ಲಿ ಮಾತಾಡ್ಕೊಂಡು, ಲೇಡೀಸ್ ಅಂತ ಹೇಳಿದ್ರು, ಇಲ್ಲಿ ನಾವಿದೀವಿ ಲೇಡೀಸ್ ಅಂತ ಅವ್ರ ಭಾಷೆಯಲ್ಲಿ ಅವ್ರು ಮಾತಾಡ್ಕೊಂಡ್ರು. ಅವ್ರ ಭಾಷೆ ಅಂದ್ರೆ ತುಳುಲಿ ಮಾತಾಡ್ಕೊಂಡ್ರು. ಅರೆ ಇವಾಗ ಗೊತ್ತಾಗ್ತದೆ ತುಳು, ನನ್ಗೆ ಅಷ್ಟೊಂದು ಐಡಿಯಾ ಇಲ್ಲ, ಅದನ್ನೆಲ್ಲ ಗಮನಿಸಲಿಲ್ಲ. ಬಟ್ ನಿಚ್ಚು ಅಂತ ಹೇಳ್ಬಿಟ್ಟು ಲೇಡೀಸ್ ಅಂತ ಹೇಳಿದ್ರಲ್ಲ, ಇವ್ರು ನನ್ನ ಒಂಚೂರು ಕೇಳಿಸ್ಕೊಂಡೆ ಲೇಡೀಸ್ ಇಲ್ಲಿದ್ದಾರೆ ಅಂತ ಇರೋದ. ಅವಾಗ ನನ್ಗೇನ್ ಡೌಟ್ ಬಂತು ಅಂದ್ರೆ, ಇವ್ರೇನೋ ಕಳ್ರೇನೋ ಇದೆ. ಆಮೇಲೆ ನನ್ನ ಮೈ ಮೇಲೆ ಸ್ವಲ್ಪ ಒಡವೆ ಇತ್ತು, ಇವ್ರೇನ್ ಕಳ್ರ ಏನು ಅಂತ ಒಂಚೂರು ಡೌಟ್ ಬಂತು ನನಗೆ. ಆಮೇಲೆ ಆ ಕಡೆ ಹೋದ್ರು. ಮತ್ತೆ ಅವ್ನು ಬಂದ, ಆಟೋದವನು ಬಂದ್ಬಿಟ್ಟು ಏನ್ ಮಾಡ್ದ, ಆಂಟಿ ನೀವ್ ಎಲ್ಲಿಗೆ ಹೋಗ್ತೀರಾ, ಅಲ್ಲಿಗೆ ನಾನು ಡ್ರಾಪ್ ಮಾಡ್ತೀನಿ ಬನ್ನಿ ಅಂತ. ಅದಕ್ಕೆ ಇಲ್ಲಪ್ಪ ನಾವು ನಡ್ಕೊಂಡೇ ಹೋಗ್ತೀವಿ ಅಂದ್ರೆ ಇವ್ರೆಲ್ಲ ಈಗ ಮಾತಾಡ್ಕೊತಿದ್ರಲ್ಲ, ನಮ್ಗೆ ಡೌಟ್ ಬಂತು, ಇಲ್ಲಾಂದ್ರೆ ಹೊರಟೆ ಹೋಗ್ತಿದ್ವಿ ನಾವು. ಆಮೇಲೆ ಇಲ್ಲಪ್ಪ ನಾವು ನಡ್ಕೊಂಡೇ ಹೋಗ್ತೀವಿ, ಧರ್ಮಸ್ಥಳಕ್ಕೆ ಹೋಗಿ ಬಸ್ ಹತ್ಕೊಂಡು ಹೋಗ್ತೀವಿ, ನೀವು ಹೋಗಿ ಅಂದೆ. ಆಯ್ತು ಹೊರಡಿ ಆಂಟಿ ಅಂತ. ಸರಿ ಹೊರಡ್ತೀವಪ್ಪ ಈಗ ಅಂತ ಅಂದ್ರಿ. ಅಷ್ಟರಲ್ಲಿ
ಹಂಗಂದ್ಮೇಲೆ ಇವನು ಕೂಡ ನಿಚ್ಚು ನಿಚ್ಚು ಅನ್ಕೊಂಡು ನಾವೇನೋ ಇವ್ರು ಹೇಳೋದ ಕೇಳ್ತಾ ಇಲ್ಲ ಅಂತಾನೇನೋ ಅವನ ಜೊತೆಲಿ ಮಾತಾಡ್ಕೊಂಡು ಇವನು ಮಾತಾಡ್ಕೊಂಡು ಅವ್ರ ಕಡೆ ಹೋದ್ರು. ಹೋದ್ಮೇಲೆ ಏನಾಯ್ತು ಅಂದ್ರೆ ನಾವು ಹೊರಟು ಬಿಡೋಣ ಇನ್ನೇನು ಕತ್ಲಾಯ್ತು ಅಂತ ನಾವ್ ಹಿಂಗ್ ಮಾತಾಡ್ಕೊತಾ ಇದ್ದಂಗೆ ಈ ಕಡೆಯಿಂದ ಒಂದು ಹುಡುಗಿ ಹೋಯ್ತು, ಪಾಸ್ ಆಯ್ತು. ಅದು ಒಂದು ಛತ್ರಿ ಇಟ್ಕೊಂಡು ಒಂದು ಯೂನಿಫಾರ್ಮ್, ಶಾಲಾ ಕಾಲೇಜದ್ದು ಯಾವುದೋ ಒಂದು ಯೂನಿಫಾರ್ಮ್ ಹಾಕೊಂಡು ಹುಡುಗಿ ಹೋಗ್ತಾ ಇತ್ತು. ಹೋಗ್ತಾ ಇರುವಾಗ ನಾವು ಅಲ್ಲೇ ನಿಂತಿದ್ವಿ. ಆ ಪ್ರಕೃತಿ ಚಿಕಿತ್ಸಾಲಯದ ಮುಂದೆ ಬಂದಾಗ್ಲೇ ಆ ಹುಡುಗಿನ ಸ್ವಲ್ಪ ಈ ಕಡೆ ತಿರುಗಿ ನೋಡ್ತು. ನಾವು ಆ ಹುಡುಗಿನ ನೋಡಿದ್ವಿ. ನೋಡ್ಬಿಟ್ಟು ನಾವೇನೋ ಮಾತಾಡ್ಕೊಂಡ್ವಿ, ನಮ್ಮ ರಿಲೇಷನ್ ತರ ಇದ್ದಾಳೆ ಇವಳು ಅಂತ ಅನ್ಕೊಂಡು ಒಂದು ಮಾತಾಡ್ಕೊಂಡ್ವಿ. ಈಗ ಆ ಹೆಸರು ಹೇಳಿದ್ದಕ್ಕೆ ಆ ಹೆಸರಿನವ್ರಿಗೆ ನಮ್ಮ ರಿಲೇಷನ್ ಅವ್ರಿಗೆ ಕಾಲ್ ಮಾಡಿ ಅವ್ರ ಕಡೆಯಿಂದ ಮೆಂಟಲಿ ಟಾರ್ಚರ್ ಕೊಡ್ತಾ ಇದಾರೆ ಇವಾಗ. ನನ್ನ ಮಗಳ ಹೆಸರು ಯಾಕೆ ಹೇಳ್ದೆ ನೀನು, ನಿನಗೆ ಬೇಕಿತ್ತ ಇದೆಲ್ಲ ಅಂತ ಅವ್ರು ನನಗೆ ಕಾಲ್ ಮಾಡಿ ಹೋಗಿತ್ತವ್ರೆ ಇವಾಗ. ನೋಡಿ ಯಾವ ತರ ಇದೆ ಇವ್ರದ್ದು. ಸರಿ ಅಂದ್ಬಿಟ್ಟು ನಾನು ಆ ತರ ಎಲ್ಲ ಅದಕ್ಕೆ ಇನ್ಮೇಲೆ ಹೆಸರು ಹೇಳಕ್ ಹೋಗಲ್ಲ. ಈ ತರ ಅನ್ಕೊಂಡು ನಾವು ನಿಂತ್ಕೊಂಡ್ವಿ. ಆಮೇಲೆ ನಮ್ ಜೊತೆ ಬಂದಿದ್ರಲ್ಲ ಅವ್ರೇನ್ ಮಾಡಿದ್ರು, ಅವ್ರಿಗೂ ಒಂದು ನೇಚರ್ ಕಾಲ್ ಬರುತ್ತೆ ಈವ್ನಿಂಗ್ ಪಾಸ್ ಮಾಡ್ಬೇಕಂತ. ಅವಾಗ ನಾವು ಆ ಕಡೆ ಈ ಕಡೆ ನೋಡ್ಕೊಂಡು ನೋಡಿದ್ವಿ. 3-4 ನಿಮಿಷ ಆಯ್ತೇನೋ, ಅಲ್ಲಿ ಒಂದು ಮರ ಸಿಕ್ತು ಸರ್. ಅಲ್ಲಿ ಮರದ ಹತ್ರ ಅವ್ರನ್ನ ಕೂರ್ಸ್ಬಿಟ್ಟು ನಾನು ಹಿಂದೆಗಡೆ ನಿಂತ್ಕೊಂಡೆ. ಒಂದ್ 3-4-5 ನಿಮಿಷದಲ್ಲೇ ನಾವ್ ಆ ಕಡೆ ಕೂತ್ಕೊಂಡಾಗ ಈ ಹುಡುಗಿ ಈ ಕಡೆ ಪಾಸ್ ಆದದ್ ಹುಡುಗಿ ಹೋಗಿ ಎಲ್ಗಿ ಜೋರ್ ಕಿರ್ಚ್ಕೊಂತು. ಜೋರಾಗಿ ಒಂದು ಎಂತದು ಅಂದ್ರೆ ರೋದಿಸ್ಕೊಂಡು ಕಿರ್ಚ್ತ ಹುಡುಗಿ. ಕಿರ್ಚುವಾಗ ನಾ ಏನ್ ಮಾಡಿದೆ, ಈ ಮರದ ಹತ್ರ ನಿಂತಿದ್ದವಳು ಈ ಕಡೆ ತಿರ್ಗ್ಕೊಂಡು ನೋಡ್ದೆ. ನೋಡುವಾಗ ಇದೇ ಹುಡುಗಿ ಇಲ್ಲಿ ಹೋಗಿದ್ದು. ಆಮೇಲೆ ಅಲ್ಲೇ ಬಂದು ಸ್ಲೋ ಆಗಿ ಆ ಮೋಷನ್ ಕಾರ್ ನಿಂತ್ಕೊತು. ಒಂದು ಬೂದ್ ಬಣ್ಣದ ಕಾರು, ದೊಡ್ಡ ಒಳ್ಳೆ ಕಾರು. ಈ ಆಟೋನು ಅಲ್ಲೇ ನಿಂತಿತ್ತು, ಮತ್ತೆ ಈ ವೆಹಿಕಲ್ 2 ಅಲ್ಲೇ ನಿಂತಿತ್ತು. ಈ ಹುಡುಗಿದ್ದು ಜೋರಾಗಿ ಕಿರ್ಚ್ಕೊತಾ ಇರ್ಬೇಕಾದ್ರೆ ಇವ್ರು ಕೆಳಗಡೆ ಒಂದ್ ಏನೋ ಬೀಳ್ತು ಹುಡುಗಿದು. ಅದನ್ನ ಎತ್ಕೊಳಕ್ಕೆ ಏನೋ ಬಗ್ಗದ್ ಅನ್ಸುತ್ತೆ ಹುಡುಗಿ, ಅಥವಾ ಇವರೇ ಬಗ್ಸಿದ್ರು. ಕೈನ ಹಿಡಿದು ಹಿಂದೆಗಡೆ ನುಲ್ಸ್ಬಿಟ್ರು ಸರ್. ಕೈನ ಹಿಡಿದು ಹಿಂದೆಗಡೆ ನುಲ್ಸ್ಬಿಟ್ರು. ಬಾಯಿಗೆ ಏನಿಟ್ರು ಅಂತ ಗೊತ್ತಿಲ್ಲ. ಸೌಂಡ್ ನಿಂತೋಯ್ತು ಹುಡುಗಿದು. ನುರ್ಸಿದಾಗ ನೋವಾಗಿರ್ಬೇಕಾದ್ರೆ ಮತ್ತೆ ಕಿರ್ಚ್ಬೇಕಾಗಿತ್ತಲ್ವಾ ಅವಳು, ಕಿರ್ಚ್ಲಿಲ್ಲ. ಕಿರ್ಚ್ಲ ಎಲ್ಲ ಏನ್ ಮಾಡಿದ್ರು ಗೊತ್ತಿಲ್ಲ. ದಿಢೀರ್ ಅಂತ ಮುಂದ್ಗಡೆ ಸೀಟಿಂದ ಮುಂದ್ಗಡೆ ಫ್ರಂಟ್ ಡೋರ್ ಇಂದ ಒಬ್ಬ ಇಳ್ದ. 2 ಪ್ಯಾಂಟ್ 2 ಜೇಬ್ಗೂ ಕೈ ಹಾಕೊಂಡವನು. ಒಂದು ಟಿಪ್ ಟಾಪ್ ಆಗಿ ವೈಟ್ ಡ್ರೆಸ್ ಹಾಕೊಂಡಿದ್ದ, ಕೂಲಿಂಗ್ ಗ್ಲಾಸ್ ಹಾಕಿದ್ದ. ಅವನು ಇಳಿದ ತಕ್ಷಣನೇ ಇಳಿತಾ ಇದ್ದಂಗೆ ಇವ್ರೇನ್ ಮಾಡಿದ್ರು, ಬ್ಯಾಕ್ ಡೋರ್ಗೆ ಹುಡುಗಿಯನ್ನ ತೂರ್ಸಿದ್ರು ಒಳಗಡೆಗೆ. ನಾನು ನೋಡಿದ್ರೆ ಅಂದ್ರೆ ಈ ಬಗ್ಗಿ ನೋಡಿದ್ನಲ್ಲ, ಅಮ್ಮನ ಬಂದಿದ್ರಲ್ಲ ನಮ್ ಜೊತೆ, ಅವ್ರಿಗೆ ಹೇಳ್ದೆ, ಅಮ್ಮ ಇಲ್ಲಿ ಹೋಯ್ತಲ್ಲ ಹುಡುಗಿ, ಆ ಹುಡುಗಿನ ಇಲ್ಲಿ ಮಾತಾಡ್ಸಿದ್ರಲ್ಲ ನಮ್ನು, ಅವರೇ ಇಟ್ಕೊಂಡಿದ್ದಾರೆ ಅಲ್ಲಿ, ಏನೋ ಮಾಡ್ತಿದಾರೆ, ಹುಡುಗಿ ಕಿಚ್ಕೋತಲ್ಲ, ಅದ್ ಸೌಂಡ್ ಬತ್ತಲ್ಲ, ಅದ್ ಆ ಹುಡುಗಿ ಕಿಚ್ಕೊಂಡಿದ್ದು. ನಾನು ಒಂಚೂರು ನೋಡ್ತೀನಿ ನೀವು ಬನ್ನಿ ಅಂತ ಹೇಳ್ಕೊಂಡೆ ಮುಂದಕ್ಕೆ ಪಾಸ್ ಆಯ್ತಾ ಇದ್ದೆ ಆ ಕಡೆಗೆ. ಪಾಸ್ ಆಗ್ತಾ ಇದ್ದಂಗೆ ಅವ್ರು ನಮ್ ಕಡೆ ನೋಡಿದ್ರು. ನೋಡಿದ ತಕ್ಷಣ ಹುಡುಗಿನ ಇನ್ನೇನು ಅವ್ರನ್ನ ರೀಚ್ ಆಗ್ಬೇಕು ಸರ್. ಎಷ್ಟು ಅಂದ್ರೆ ಒಂದ 100 ಫೀಟ್ಸ್ ಇರ್ಬೇಕು ರೋಡು. ಅದ್ ಅಷ್ಟ್ ದೂರ ಹೋಗ್ಬೇಕು ಸರ್. ಅಷ್ಟ್ರೊಳಗೆ ಕಾರು ಮೂವ್ ಆಗೋಯ್ತು, ಮತ್ತೆ ಅದರಿಂದ ಗಾಡಿನೂ ಹೊರಟೋದು, ಆಟೋನು ಹೋಯ್ತು. ಸರಿ ನಾನು ಓಡ್ದೆ. ಅದ್ ಮೂವ್ ಆಯ್ತಾ ಇದ್ದಂಗೆ ಓಡ್ದೆ ನಾನು. ಓಡಿದ್ರು ಅವ್ರನ್ನ ರೀಚ್ ಆಗಕ್ ಆಗ್ಲಿಲ್ಲ. ಆಮೇಲೆ ಅಲ್ಲಿ ಒಬ್ಬ ದಪ್ಪ ವ್ಯಕ್ತಿಯವನು, ದಪ್ಪ ಅಂದ್ರೆ ಬಾಡಿ ಬಿಲ್ಡರ್ ಅವನು, ಏನೋ ಆತರ ಇದ್ದವನು, ದೊಡ್ಡ ವ್ಯಕ್ತಿ. ಕುಳ್ಳಗಿದ್ದ, ದಪ್ಪದಾಗ ಮೀಸೆ ಬಿಟ್ಟಿದ್ದವನು, ಲುಂಗಿ ಮತ್ತೆ ಟೀ ಶರ್ಟ್ ಹಾಕಿದ್ದವನು. ಒಂಥರ ಮಾಸ್ಲು ಕೊಳ್ಕೊಳ ಹೆಂಗಿತ್ತು. ನಾನ್ ತಿಳ್ಕೊಂಡೆ ಇಲ್ಲಿ ಯಾರೋ ಕೆಲಸ ಮಾಡೋರು ಏನೋ ಇರ್ಬೇಕು ಅಂತ. ಹತ್ರಕ್ ಹೋಗಿ ಬ್ರದರ್ ಹಿಂಗೆ ಬ್ರದರ್ ಆ ಹುಡುಗಿನ ಆತರ ಕಾರಲ್ಲಿ ಹಾಕೊಂಡ್ರಲ್ಲ, ಯಾಕೆ, ಏನಾಯ್ತು ಅಂತ ಅವ್ರನ್ನ ಕೇಳ್ದೆ ನಾನು. ಆ ಹುಡುಗಿ ಯಾಕೆ ಕಿರ್ಚ್ಕೊಂಡ್ಬಿಟ್ಲಲ್ಲ ಅಷ್ಟು ಜೋರಾಗಿ, ಆಮೇಲೆ ಕೈ ಬೇರೆ ಎಲ್ಲ ಯಾಕೆ ಹಿಂದಿಗೆಲ್ಲ ತಿರ್ಸಿದ್ರಲ್ಲ ಅಂತ. ನೀವ್ ಯಾರು, ಎಲ್ಲಿಂದ ಬಂದಿದ್ದೀರಿ ಅಂತ ಅವ್ರದೇ ಭಾಷೆಯಲ್ಲಿ ಆಗ ಹೇಳ್ಕೊಂಡು, ನೀವು ಯಾರು, ಎಲ್ಲಿಂದ ಬಂದಿದ್ದೀರಾ ನೀವು, ಈ ತರ ಎಲ್ಲ ಕೇಳಿದ್ರು ಅವ್ರು. ಇಲ್ಲ ನಾವ್ ಮಂಡ್ಯದಿಂದ ಬಂದಿದ್ವಿ. ಹಿಂಗೆ ಇವರೇ ಬಂದು ನಮ್ಮನ್ನ ಮಾತಾಡ್ಸಿದ್ರು ಅಲ್ಲಿ. ನಾವು ಡಾಕ್ಟರ್ ಇದಾರ ಇಲ್ವಾ ಅಂತ ಕೇಳುವ ಅಂತ ನಿಂತ್ಕೊಂಡ್ವಿ. ಆಗ ಬಂದು ಇವರೇ ಮಾತಾಡ್ಸಿದ್ರಲ್ಲ, ಬಂದು ಇವರೇ ಈ ತರ ಗಾಡಿಲಿ ಹೋದ್ರಲ್ಲ, ಅವರೇ ಮಾತಾಡ್ಸಿದ್ರು ನಮ್ಮನ್ನ. ಹಿಂಗೆ ಅಂತ ಕೇಳ್ದೆ. ಇದೆಲ್ಲ ನಿಮಗೆ ಹಾಕಬೇಕು, ಅವ್ರು ಏನಂತ ಮಾತಾಡ್ಸಿದ್ರು ನಿಮ್ಗೆ, ಅದೆಲ್ಲ ಬೇಡ ನಿಮ್ಗೆ. ಅವ್ರ ಮನೆ ಹುಡುಗಿಯನ್ನ ಕರ್ಕೊಂಡು ಹೋದ್ರು. ಅವ್ರ ಮನೆ ಹುಡುಗಿನ ಅವ್ರು ಕರ್ಕೊಂಡು ಹೋದ್ರು, ನೀವು ಹೋಗಿ ಅಂತ ಹೇಳಿದ್ರು. ಅವ್ರ ಮನೆ ಹುಡುಗಿ ಆದ್ರೆ ಆ ಹುಡುಗಿ ಯಾಕೆ ಅಷ್ಟೊಂದು ಜೋರಾಗಿ ಕಿರ್ಚ್ಕೊಂಡ್ಲು ಹಂಗೆ, ಏನು ಅವ್ರ ಮನೇಲಿ ಗಲಾಟೆ ಮಾಡ್ಕೊಂಡು ಬಂದಿದ್ಲು. ಅವ್ರ ಮನೆ ಹುಡುಗಿ ಹೆಂಗೋ ಕರ್ಕೊಂಡೋದ್ರು, ನಿಮ್ಗೆ ಹಾಕ್ಬೇಕು ಅದೆಲ್ಲ, ನೀವು ಹೊರಡಿ ಇಲ್ಲಲ್ಲ ಅಂದ್ರು. ಅಲ್ಲ ಪಾಪ ಹಂಗೆ ಅಲ್ಲಿ ಇದ್ ಮಾಡಿದ್ರಲ್ಲ ಅಂತ ನನ್ಗೆ ಬೇಜಾರಾಯ್ತು, ಅದಕ್ಕೆ ಕೇಳ್ದೆ ಅಂತ. ಏನು ಇಲ್ಲ, ನಿಮ್ಮ ಪಾಡಿಗೆ ನೀವು ಹೋಗಿ, ಅದು ಅವ್ರ ಮನೆ ಹುಡುಗಿ. ಹೋಗ್ತೀರಾ ಇಲ್ವಾ, ನೀವೇನ್ ಬಂದಿಲ್ಲ ಪ್ರಶ್ನೆ ಮಾಡೋದು, ನೀವು ಹೊರಡಿ ಇಲ್ಲಿಂದ. ಈ ತರ ಎಲ್ಲ ಪ್ರಶ್ನೆ ಮಾಡ್ಕೊಂಡು ನಿಂತ್ಕೋಬೇಡಿ, ಇಲ್ಲಿ ಹೋಗಿ ಕತ್ಲಾಯ್ತು ಗೊತ್ತಿಲ್ವಾ, ಹೊರಡಿ ಅಂತ ಅವರು ರೇಗಿದ್ರು ನಮ್ಗೆ. ಅಲ್ಲಿಂದ ಬಿಟ್ಟು ಬಂದ್ವಿ ಸರ್. ಹಿಂಗೆ ಮಾತಾಡ್ಕೊಂಡೆ ಬಂದ್ವಿ. ಬರ್ತಾ ಇದ್ದಾಗ ಯಾರ್ಯಾರು ಸಿಗ್ತಾರ ಅವ್ರ ಜೊತೆಲೆಲ್ಲ ಹೇಳ್ಕೊಂಡ್ ಬಂದೆ ಸರ್ ನಾನು. ದಾರಿಲಿ ಹೋಗ್ರ ಜೊತೆಲೆಲ್ಲ ಹಿಂಗೆ ಒಂದ್ ಹುಡುಗಿನ ಯಾವ್ದೋ ಒಂದ್ ಕಾರಲ್ಲಿ ಹಿಂಗೆ ಮಾಡ್ಕೊಂಡು ಕರ್ಕೊಂಡ್ ಹೋದ್ರು ಇವ್ರೆ. ಇಲ್ಲಿ ಯಾರು ಏನು ಹಿಂಗೇನ ಜನಸಂದಣಿ ಕಡಿಮೆ ಇತ್ತು ಸರ್. ಯಾವಾಗ್ಲೂ ಒಂದ್ 10 ನಿಮಿಷಕ್ಕೋ 5 ನಿಮಿಷಕ್ಕೋ ಯಾವಾಗ್ಲೂ ಒಂದೊಂದು ವೆಹಿಕಲ್. ನಾವ್ ಅಲ್ಲಿಗೆ ಹೋದ್ಮೇಲೆ 2 ವೆಹಿಕಲ್ ನೋಡಿದ್ದು. ಒಂದು 2 ವೀಲರ್, ಒಂದು
ಇನ್ನೊಂದು ಯಾವ್ದೋ ಜೀಪು ಆಟೋನ ಯಾವ್ದೋ ಒಂದು ನೋಡಿದ್ವಿ. ಅಂದ್ರೆ ಆ ಕಡೆ ಗಮನಿಸ್ಲಿಲ್ಲ ಜಾಸ್ತಿ, ಇವರೆಲ್ಲ ಮಾತಾಡ್ಸ್ತಾ ನಿಂತಿದ್ರಲ್ಲ ಹ್ಮ್ ಹ್ಮ್ ಹಂಗಾಗಿ. ಆಮೇಲೆ ಸರಿ ಅಂದ್ಬಿಟ್ಟು ನಾವು ಮಾತಾಡ್ಕೊಂಡು ಹಿಂಗೆ ಮಳೆ ಸ್ವಲ್ಪ ಅನಿಕ್ತಾನೆ ಇತ್ತು. ತಲೆ ಮೇಲೆ ಒಂದೊಂದು ಕರ್ಚಿಪ್ ಹಾಕೊಂಡು ನಡ್ಕೊಂಡೇ ಹೋದ್ವಿ. ಹೋಗ್ತಾ ನಮ್ಗೆ ಒಂದಮ್ಮ ಸಿಕ್ಕಿದ್ರು, ತಲೆ ಮೇಲೆ ಒಂದು ಏನೋ ಹೊತ್ಕೊಂಡು ಹೋಗ್ತಾ ಇದ್ರು, ಒಂದು ಚೀಲದೊಳಗೆ ಏನೋ ಒಂದು ಹಾಕೊಂಡು. ಅವಾಗ ಅವ್ರ ಜೊತೆಲಿ ಹೇಳ್ದೆ, ಆ ಹೌದಾ ಹೌದಾ ಹೀಗೆ ಆ, ಅದು ಹೇಗೆ ಇದ್ರು ಅವರು? ಈ ತರ ಆಯ್ತಾ? ಯಾರು ಹುಡುಗಿ? ಆದ್ರೆ ನಾವು ಬೇರೆ ಊರವ್ರು, ಇಲ್ಲಿ ಯಾರು ಅಂತ ನಮ್ಗೆ ಗೊತ್ತಿಲ್ಲ. ಹೌದಾ? ಹಾಗಾದ್ರೆ ಯಾರು ಇರ್ಬೋದು ಅಂತೆಲ್ಲ ಅವ್ರು ತುಂಬಾ ಆಶ್ಚರ್ಯ ಪಟ್ಕೊಂಡು ಕೇಳಿದ್ರು. ಆಮೇಲೆ ಈ ತರ ಅವ್ರಿಗೂ ಬೇಸರ ಆಯ್ತು. ಒಂದಷ್ಟು ದೂರ ನಮ್ ಜೊತೆ ನಡ್ಕೊಂಡ್ ಬಂದ್ರು. ಆಮೇಲೆ ಅವ್ರ ತಿರುವುಗಳು ಸಿಗ್ತದೆ, ಅವ್ರವ್ರ ರಸ್ತೆಗಳು, ಅಲ್ಲಿ ತಿರ್ಕೊಂಡ್ಬಿಟ್ರು. ಸರಿ, ಇದೇ ತರ ನಾನು ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತ್ಕೊಂಡು ಕೂಡ ನಾನು ಎಲ್ಲರ ಜೊತೆಲೂ ಕೂತ್ಕೊಂಡು ಜೋರಾಗೆ ಪ್ರಚಾರ ಮಾಡಿದೆ ಸರ್ ಅಲ್ಲಿ. ಅಲ್ಲ, ಒಂದು ನೋಡಿ, ನಾವಲ್ಲಿ ಹೋಗಿದ್ವಿ ಕಣ್ರಿ, ಅಲ್ಲಿ ಒಂದು ಕಾರ್ ಒಳಗೆ ಒಂದು ಹುಡುಗಿನ ಈ ತರ ಮಾಡ್ಕೊಂಡು ಹೊರ್ಟೋದ್ರು. ಯಾರು ಏನು ಅಂತಾನೆ ನಮ್ಗೇನು ಗೊತ್ತಿಲ್ಲ. ಒಟ್ಟಾರೆ ಅದೆಲ್ಲ ಆಯ್ತಲ್ಲ, ಹಿಂಗೆಲ್ಲ ಅದೇನಾಯ್ತು ಅಂತಾನೆ ಗೊತ್ತಿರ್ಲಿಲ್ಲ. ಪಾಪ ನೋಡಿದ್ದು ನನ್ಗೆ ಒಂಥರ ದಿಗ್ಭ್ರಮೆ ಹಿಡ್ಕೊತ್ತು, ಹಾಗೆ ಹೀಗೆ ಅಂತ ಅವ್ರ ಜೊತೆಲೆಲ್ಲ ಎಲ್ಲಾನು ಹೇಳ್ತಾ ಇದ್ದೆ ಸರ್. ಅವಾಗ ಅವರೆಲ್ಲ ನಂತರ ಬಂದಿದ್ದವ್ರು ಯಾತ್ರಿಕರು. ಹಿಂಗೂ ಆಯ್ತಾ? ಅಲ್ಲಿ ಯಾರು ಇರ್ಲಿಲ್ವಾ? ಯಾರು ಏನು ನೋಡ್ಲಿಲ್ವಾ? ಏನೋ ಅಲ್ಲೊಬ್ಬ ಇದ್ದ, ಅವ್ನಿಗೆ ಕೇಳಿದ್ವಿ, ಈ ತರ ಹೇಳ್ದ ಅಂತೆಲ್ಲ ಹೇಳಿದ್ವಿ ನಾವು. ಆಮೇಲೆ ಅವರು ಜನಗಳು ಆಶ್ಚರ್ಯ ಪಟ್ಕೊಂಡು ಸುಮ್ನೆ ಆದ್ರು. ಆಮೇಲೆ ಅಲ್ಲೊಂದ್ ಇಬ್ರು ಇದ್ರು. ಒಬ್ಬ ಕಸದ ಚೀಲ ಹೊತ್ಕೊಂಡು ಹೋಯ್ತಾ ಇದ್ದ ಅಲ್ಲಿಂದ ಆರ್ಸ್ಕೊಂಡೆಲ್ಲನುವೆ. ಅವನ್ ಹೇಳ್ದ, ನೀವು ಎಲ್ಲಿ ನೋಡಿದ್ದು ಅಂತ ಕೇಳ್ದ. ನಾವು ಶಾಂತಿವನದ ಹತ್ರ ಹಿಂಗ್ ನೋಡಿದ್ವಿ ಅಂತ ಹೇಳಿದ್ವಿ. ಆಯ್ತು, ಇವಾಗ ನೀವು ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ, ಏನು ಮಾತಾಡ್ಬೇಡಿ ಅಂದ. ಆಮೇಲೆ ಇನ್ನೊಬ್ಬ ಹೇಳ್ದ, ನೋಡಿ ಅಮ್ಮ, ಇಲ್ಲಿ ಈ ತರ ಎಲ್ಲ ಮಾತಾಡ್ಬಾರ್ದು, ನೀವು ಎಲ್ಲಿಗೆ ಹೋಗ್ಬೇಕು ಈಗ ಅಂತ ಹೇಳಿದ್ವಿ. ಇಲ್ಲ ನಾವು ಏನಂತ ಸುಬ್ರಹ್ಮಣ್ಯಂಗೆ ಹೋಗ್ಬೇಕು ಅಂದ್ರೆ, ನೀವು ಸುಬ್ರಹ್ಮಣ್ಯ ಹೊರಟ್ಬಿಡಿ ಈಗ ಅಂದ್ರೆ. ಹೋಗ್ತೀವಿ ಬಿಡಿ, ಅಲ್ಲ ಹಿಂಗ್ ಈ ತರ ಆಯ್ತು ಅಂತ. ನೋಡಿ, ಇಲ್ಲಿ ಹೋಗಿ ಇಲ್ಲಿಂದ ಮುಂದಕ್ಕೆ ದೇವಸ್ಥಾನ ಮುಂದೆ ಹೋಗಿ ನಿಂತ್ಕೊಂಡು ಇಲ್ಲಿ ಯಾರ ಹತ್ರ ಈ ತರ ಏನು ಹೇಳಕ್ ಹೋಗ್ಬೇಡಿ, ಈ ವಿಷಯ ಏನು ನೀವು ಮಾತಾಡಕ್ ಹೋಗ್ಬೇಡಿ. ನೀವು ಎಷ್ಟು ದೂರದಿಂದ ಬಂದಿದ್ದೀರಾ, ನೀವು ನಿಮ್ಮ ಏನ್ ಕೆಲಸ ಇದೆಯೋ ಅದ್ರ ಕಡೆ ಮಾಡ್ಕೊಂಡು ನೀವು ಹೋಗಿ ಅಂತ ಅಲ್ಲಿ ಇನ್ನೊಬ್ರು ಹೇಳಿದ್ರು. ಆವಾಗ ಇದು ಏನಿವೆ ಅಲ್ಲರಿ, ಒಂದು ಹುಡುಗಿನಂತೆ ಕಿಡ್ನಾಪ್ ಮಾಡ್ಕೊಟ್ಟೋದ್ರಂತೆ ಅಮ್ಮ ಹೇಳ್ತಾ ಇರೋದು ಅಂತ ಹೇಳಿದಾಗ, ನಿಮ್ಗೆ ಯಾಕ್ರಿ ಬೇಕು ಇಲ್ಲಿ ವಿಚಾರ, ನೀವ್ ಎಲ್ಲೆಲ್ಲಿಂದ ಬಂದಿದ್ದೀರಾ, ನೀವು ನೋಡ್ಕೊಂಡು ಹೋಗಿ ಅಂತ ಅವ್ರಿಗೂ ಅದೇ ಹೇಳ್ದ. ಸರಿ ಅಂದ್ಬಿಟ್ಟು ಆಮೇಲೆ ಇನ್ನೊಬ್ರು ಇದ್ರು, ನೀವು ಎಲ್ಲಿಗೆ ಹೋಗ್ಬೇಕು ಅಂತ ಕೇಳಿದ್ರು. ಸುಬ್ರಹ್ಮಣ್ಯಂಗೆ ಅಂತ. ಅಲ್ಲಿ ನೋಡಿ ಬಸ್ ನಿಂತಿದೆ, ಅಲ್ಲಿ ಹೋಗಿ ಹತ್ಕೊಂಡಿದ್ದೆ. ನಾನು ಬಸ್ ಹತ್ತೋದು ಅದು ಇದು ಎಲ್ಲ ದಿಬ್ರಮೆ ಹಿಡ್ಕೊಂಡು ಎಲ್ಲ ಈ ಕಡೆನೇ ನನ್ ಮನಸ್ಸಿತ್ತು. ಹಾಗಾಗಿ ಬಸ್ ಕೂಡ ಕೇಳಿರ್ಲಿಲ್ಲ. ಒಂದ್ 5 ನಿಮಿಷ ಆಯ್ತೇನ ಅಲ್ಲಿ ಹೋಗಿ. ಆಮೇಲೆ ಅಲ್ಲಿ ಬಸ್ ತೋರ್ಸಿದ್ರು, ಹತ್ಕೊಂಡು ಹೊಟ್ಟೋದ್ವಿ ಸರ್. ಹೋದ್ಮೇಲೆ ಸರಿ, ದೇವಸ್ಥಾನದಲ್ಲಿ ನೈಟ್ ಆಗೋಯ್ತು. ಅವಾಗ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಅಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ನಾವು ಹೊರಟ್ಬಿಟ್ವಿ. ಮಂಡ್ಯಕ್ಕೆ ಬಂದ್ಬಿಟ್ವಿ. ಬಂದ್ಮೇಲೂ ಕೂಡ ಎಲ್ಲ ನನ್ ಮನ್ಸಲ್ಲಿ ಇರೋ ತನಕನೂ ಕೆಲವ್ರ ಜೊತೆಲೆಲ್ಲ ಹೇಳ್ದೆ. ಆಮೇಲೆ ನಮ್ ಕೆಲ್ಸದ ಕಡೆ ಗಮನ ಕೊಟ್ಬಿಟ್ಟು ನಾನು ಬ್ಯುಸಿ ಆದೆ. ಅದನ್ನ ಒಂದ್ ಬದಿಗೆ ಒತ್ತರಿಸ್ಬಿಟ್ಟು ಸುಮ್ನೆ ಇದ್ವಿ ಸರ್. ಜೊತೆಗೆ ಇನ್ನೇನು ಅಂದ್ರೆ, ನಮ್ಮ ಮನೇಲಿ ಟಿವಿ ಇಲ್ಲ. ಎಲ್ರು ಬಂದ್ ನೋಡಿದ್ದಾರೆ. ಯಾಕೆ ಟಿವಿ ಇಲ್ಲ ಅಂದ್ರೆ, ನಾನು ತುಂಬಾ ಬ್ಯುಸಿ, ಯಾವಾಗ್ಲೂ ವರ್ಕ್ ನಮ್ದು. ಜೊತೆಗೆ ನಾವೊಂಚೂರು ಪೂರ್ ಫ್ಯಾಮಿಲಿ. ನಮ್ಗೆಲ್ಲದಕ್ಕೂ ಅಲ್ಲ, ನಾನ್ ಮೊದಲಿಂದ ಹುಟ್ಟಿದಂದಿನಿಂದ ಕೇಳಿದ್ರೆ ನಿಜವಾ ಅಂತ ಅಂದ್ಬಿಟ್ಟು ನೀವು ಆಶ್ಚರ್ಯ ಪಡ್ತೀರಿ. ಇವತ್ತು ನಾನು ಈ ತರ ಇದ್ದೀನಿ ಅಂದ್ರೆ ಅದು ಬೇಡ ಈಗ. ಅದರಿಂದ ನಮ್ಮ ಮನೇಲಿ ಟಿವಿ ಆಗ್ಲಿ ಇನ್ನೊಂದಾಗ್ಲಿ ಯಾವುದಕ್ಕೆ ಆದ್ರೂ ನಾವು ಹೆಚ್ಚು ಹಣ ವ್ಯಯ ಮಾಡುವಂತ ಪೊಸಿಷನ್ ಇಲ್ಲ. ಯಾಕೆಂದ್ರೆ ನಮ್ ಬ್ಯಾಕ್ ಗ್ರೌಂಡ್ ಹಂಗೆ, ನಮ್ಮನ್ನ ಯಾರು ಪಾಲನೆ ಪೋಷಣೆ ಮಾಡೋರು ಇಲ್ದೆ ಬೆಳೆದವ್ರು ನಾವು. ಹಾಗಾಗಿ ನಮ್ಮ ಬಂದು ದುಡ್ಡಲ್ಲಿ ನಮ್ಗೆ ಎಷ್ಟು ಬೇಕೋ, ಆಸ್ತಿ ಎಷ್ಟಿದ್ಯೋ ಅಷ್ಟು ಕಾಲ್ ಚಾಚ್ಕೊಂಡು ಜೀವನ ಮಾಡಿದ್ರು. ಹಾಗಾಗಿ ಟಿವಿ ಬೇರೆ ಇಲ್ಲ. ಆಮೇಲೆ ಅವತ್ತಿಂದ ಈಗಿರೋಂತ ಮೊಬೈಲ್ಗಳು ಇರ್ಲಿಲ್ಲ, ಸೆಲ್ ಫೋನ್ಗಳು ಇರ್ಲಿಲ್ಲ. ಜೊತೆಗೆ ಈಗ 23ನೇ ಇಸ್ವಿಲಿ ನನ್ಗೆ ರಿಟೈರ್ಡ್ ಆಗಿದ್ದು, August 2 ಅಲ್ಲಿ. ಅಂಗನವಾಡಿಲಿ ಕೆಲಸ ಮಾಡ್ತಿದ್ರಲ್ಲ? ಹೌದು ಸರ್. ರಿಟೈರ್ಡ್ ಆದ್ಮೇಲೆ ನನಗೆ ಮೊಬೈಲ್ ನೋಡೋಕೆ ಸಮಯ ಸಿಕ್ತು. ಆಗ ನಮ್ಗೆ ಆಫೀಸ್ ಮೊಬೈಲ್ ಕೊಟ್ಟಿದ್ರು. ಆಫೀಸ್ ಮೊಬೈಲ್ ವರ್ಕೆ ರಾತ್ರಿ ಹೊತ್ತು ಕೂಡ ನಾವು ವರ್ಕ್ ಮಾಡ್ತಿದ್ವಿ. ಎಲ್ಲಾ ವರ್ಕು ನಮ್ಗೆ ಕೊಡ್ತಿದ್ರು. ನಮ್ಗೆ ಈ ಮೊಬೈಲ್ ನಲ್ಲಿ ಅಷ್ಟಾಗಿ ಇದ್ ಮಾಡಕ್ ಆಗ್ತಿದೆ. ಇದು ಸೆಕೆಂಡ್ ಹ್ಯಾಂಡ್ ತಗೊಂಡಿರೋದು ನಾನು, ಯಾರ ಹತ್ರ ನಮ್ಮ ಪರಿಚಯದ ಹತ್ರ. ಹಾಗಾಗಿ ಆಮೇಲೆ ನಾನು ಈ ಮೊಬೈಲ್ ನೋಡೋಕ್ ಸ್ಟಾರ್ಟ್ ಆದಾಗ ಮೊಬೈಲ್ ಅಲ್ಲಿ ಏನಾಯ್ತು ಅಂದ್ರೆ, ಆ ತೊದಲನ್ನ ಈ ಬೇರೆ ಬೇರೆ ವಿಚಾರ ಬರ್ತಾ ಇದ್ವು, ಅಷ್ಟೊಂದು ಗಮನ ಕೊಡ್ಲಿಲ್ಲ ನಾನು. ಈ ತೊದಲನ್ನ ಎಂಟ್ರಿ ಮಾಡ್ತಿದ್ರಲ್ಲ, ಅದನ್ನ ಸ್ವಲ್ಪ ಗಮನಿಸ್ದೆ ನಾನು. ಬಾಹುಬಲಿ ಬೆಟ್ಟ ಒಂದು ಹೆಸರು ಬಂತು. ಇದನ್ನ ನಾವು ಸ್ವಲ್ಪ ಗಮನಿಸ್ದೆ ನಾನು. ಇದು ಏನಂತ ಫಸ್ಟ್ ಗಮನಿಸ್ದೆ, ಆಮೇಲೆ ಇಲ್ಲ. ಆಮೇಲೆ ಹುಡ್ಗಿ ಫೋಟೋ ಬಂತು ಅಲ್ಲಿ. ಪ್ರಕೃತಿ ಚಿಕಿತ್ಸಾಲಯ ಹೆಸರು, ಹುಡ್ಗಿ ಫೋಟೋ ಎಲ್ಲ ಬಂತು. ಫಸ್ಟ್ ಫ್ಲಾಶ್ ಆಗ್ಲಿಲ್ಲ ನನ್ಗೆ. ಆಮೇಲೆ ಆ ಸರಿ, ನೀವು ಪ್ರಕೃತಿ ಚಿಕಿತ್ಸಾಲಯದ ಮುಂದೆ 3-4 ಜನ ಮಾತಾಡ್ಕೊಂಡು ನಿಂತಿದ್ರಂತಲ್ಲ, ಮತ್ತೆ ಯಾರೋ ನೋಡಿದ್ರಂತಲ್ಲ, ಹಾಗೆ ಹೀಗೆ ಅಂತೆಲ್ಲ ಕೇಳ್ತಿದ್ರಲ್ಲ.
ಅವಾಗ ನಾನು ಶಾಂತಿವನ ಪ್ರಕೃತಿ ಚಿಕಿತ್ಸಾಲಯ ಅಂದ್ರೆ ಧರ್ಮಸ್ಥಳದಲ್ಲಿ ಇರೋದು ಇದು. ನಾವು ಹೋಗಿದ್ವಿ ಅವತ್ತು. ಈ ಹುಡುಗಿ ಮುಖ ಎಲ್ಲೋ ನೋಡಿದ್ವಿ ಅಂದ್ರೆ ನಮ್ ರಿಲೇಶನ್ ತರ ಇದೆ ಅಲ್ಲ ಅಂತ ನಾವು ಮಾತಾಡ್ಕೊಂಡ್ವಿ ಅಂತ ಆ ಅಮ್ಮನ ಜೊತೆಗೆ ಹೋಗಿ ನಮ್ ಜೊತೆ ಬಂದಿದ್ರು, ಕೆಂಚಮ್ಮ ಅಂತ. ಅವ್ರ ಮನೆಗೂ ನಮ್ಮ ಮನೆಗೂ ಸ್ವಲ್ಪ ದೂರ ಇದೆ. ಅಲ್ಲಿ ಹೋಗಿ ನಾನು ಅವ್ರ ಹತ್ರನೇ ಅಂಗನವಾಡಿಗೆ ನನಗೆ ರಿಟೈರ್ಡ್ ಆಗೋಕ್ಕೆ ಮುಂಚಿಂದನೂ ಸ್ವಲ್ಪ ಒಂದ್ 2-3 ದಿವಸದಿಂದ ಈ ಮೊಬೈಲ್ ನೋಡೋಕ್ ಸ್ಟಾರ್ಟ್ ಮಾಡಿದ್ದೆ. ಆಮೇಲೆ ಒಂದ್ 2-3 ದಿನ ಆದ್ಮೇಲೆ ಇದನ್ನ ನೋಡಿದಾಗ ಅಮ್ಮನ ಜೊತೆ ಹೋಗಿ ಆ ಕೆಂಚಮ್ಮನವ್ರ ಜೊತೆಗೆ ಹೋಗಿ ತೋರಿಸ್ದೆ ಇದನ್ನ. ಆವಾಗ ಈ ಹುಡುಗಿ ಏನೋ ರೇಪ್ ಮಾಡಿ ಈ ತರ ಮರ್ಡರ್ ಮಾಡ್ಬಿಟ್ಟಿದಾರಂತೆ. ನಾವ್ ನೋಡುದ್ ಹುಡುಗಿ ಅಲ್ವಾ, ಇದೇ ಅಲ್ವಾ ಅಮ್ಮ ಅಂತ ನಾವ್ ಮಾತಾಡ್ಕೊಂಡ್ವಿ. ಅಯ್ಯೋ ಕಣ್ ಮೇಡಮ್ ಅವ್ರೆ ಇದೇ ಹಿಂಗ್ ಹಾಕ್ಬಿಟ್ಟಿದಾರ ಹಾಗೆ ಹೀಗೆ ಅಂತ ಅವರು ತುಂಬಾನೇ ಇದ್ ಮಾಡ್ಕೊಂಡ್ರು. ಸರಿ ಈ ತರ ಎಲ್ಲ ಆದ್ಮೇಲೆ ಮತ್ತೆ ನನಗೆ ನೋಡ್ಬೇಕು ಅಂತ ತುಂಬಾ ಕ್ಯೂರಿಯಾಸಿಟಿ ಆಯ್ತು. ಹಾಗೆ ಹಾಗೆ ನೋಡ್ತಾ 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 ವಿಚಾರಗಳು ಬಂತು. ಆಮೇಲೆ ಸಂತೋಷ್ ರಾವ್ ತೋರ್ಸಿದ್ರು ಹಿಂಗೆ ಅಂತ. ಇಲ್ವಲ್ಲ ಸಂತೋಷ್ ರಾವ್ ಹಂಗೇನು ಹೊತ್ಕೊಂಡು ಹೋಗೋದು ನಾವೇನು ನೋಡಿ, ಇವ್ರು ಈ ಹುಡುಗಿನ ಕಿಡ್ನಾಪ್ ಮಾಡಿ ಕಾರಲ್ಲಿ ಹೊತ್ಕೊಂಡು ಹೋದವ್ರೆ ಇವ್ರು. ಇಲ್ಲಿ ಮಾತಾಡ್ತಾ ಇದ್ರು ಅವರು ಇದ್ರು, ದಪ್ಪ ಮುಖ ಮತ್ತೆ ಇವನು ತೊದ್ಲ ಇದ್ದಿದ್ದು, ಆಮೇಲೆ ಇನ್ನೊಬ್ಬ ಇದ್ದಿದ್ದು, ಇವ್ರು 3 ಜನ ಮತ್ತೆ ಅಲ್ಲಿ ಗಾಡಿಯಿಂದ ಇಳ್ದವನೊಬ್ಬ, ಇವರೆಲ್ಲ ಇದ್ರಲ್ಲ. ಇವರು ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದನ್ನ ಈ ಹುಡುಗಿನ ನಾವು ನೋಡಿದ್ವಲ್ಲ ಅಂತ ಅವಾಗ ನನಗೆ 1 by 1 ಎಲ್ಲ ಫ್ಲಾಶ್ ಆಯ್ತು ಸರ್. ನಾನು ಫ್ಲಾಶ್ ಬ್ಯಾಕ್ ಹೋದೆ. ಹೋಗುವಾಗ ನಾವೆಲ್ಲಿ ಹೋಗಿದ್ವಿ, ಏನ್ ಮಾಡಿದ್ವಿ ಅವತ್ತು, ಡೇಟ್ ಎಕ್ಸಾಕ್ಟ್ ಆಗಿ ನಿಮ್ಗೆ ನೆನಪಿತ್ತಾ? ಸರ್ ನನ್ಗೆ ನೆನಪಿರ್ಲಿಲ್ಲ ಫಸ್ಟ್. ಬಟ್ ಅದು ಒಂದು ಹುಡುಗಿ ಛತ್ರಿ ಇಟ್ಕೊಂಡು ಯೂನಿಫಾರ್ಮ್ ಹಾಕೊಂಡು ಹೋಗ್ತಾ ಇದ್ದಿದ್ದು, ಹುಡುಗಿ ಈ ಕಡೆ ತಿರುಗಿ ನೋಡಿದ್ದು, ಅವಳ ಮುಖ ಆವಾಗ ನೆನಪಾಯ್ತು ನಂಗೆ. ಅಲ್ಲಿ ಫೋಟೋ ತೋರಿಸಿದ್ರಲ್ಲ ಅದು ನೆನಪಾಯ್ತು ಸರ್. ಪಕ್ಕಾ ಇದೇ ಹುಡುಗಿನೇ ಹಿಂಗೇನೆ ಮಾಡಿದ್ದು. ಆಮೇಲೆ ಟೈಮು 3:50ಕ್ಕೆ ಅಲ್ಲಿ ಹೋಗಿದೀವಿ, 4:15 ಅಷ್ಟರಲ್ಲಿ ಅವ್ರು ಅಪಹರಣ ಮಾಡ್ಕೊಂಡು ಹೊರಟೋಗ್ಬಿಟ್ರು. ಆವಾಗ ನನ್ಗೆ ನಾವು ಅಲ್ಲಿ ಹೋಗಿದ್ವಿ, ಕತ್ಲೆ ಆಯ್ತು ಅಂತ ವಾಪಸ್ ಬಂದ್ಬಿಟ್ಟು ನಮ್ಮನ್ನ ವಾಪಸ್ ಕಳ್ಸಿದ್ರು. ಇವರು ಇದಕ್ಕೆ ವಾಪಸ್ ಕಳ್ಸಿದಾರೆ ಇವರು ಅಂತ. ಅವಾಗ ನಾವು ಕಿಡ್ನಾಪ್ ಆದದ್ದೇ ನಾವು ನೋಡಿದ್ವಿ, ನಾವು ಅವ್ರ ಹತ್ರ ಮಾತಾಡಿದೀವಲ್ಲ ಅಂತ. ಆಮೇಲೆ ಇನ್ನೊಂದು ವಿಚಾರ, ಕಿಡ್ನಾಪ್ ಆಗಿದ್ದು ಅಂತ ಗೊತ್ತಾಯ್ತಲ್ಲ, ನಾವು ಕಿಡ್ನಾಪ್ ಆಗಿದ್ದು ಒಂದು ಕೇಸ್ ನೋಡಿದ್ವು ಅಲ್ಲಿ ಅಂತ ಅನ್ನೋದು, ಅದು ಒಂದು ನನ್ನ ತಲೆ ಒಳಗೆ ಇಷ್ಟು. ಆವಾಗ ಇವು ಫೋಟೋ ನೋಡಿದ್ಮೇಲೆ ನನ್ಗೆ ಪಕ್ಕ ಆಯ್ತದು. ಆಗ ನಾನು ಅನ್ಕೊಂಡೆ, ಇದು ಏನು ನಾವು ನೋಡಿದೀವಿ, ಯಾರನ್ನ ತೋರಿಸ್ತಾ ಇದಾರಲ್ಲ ಇವರು ಯಾರು, ಅವ್ರು ಯಾರು, ಅವರು ಹುಡುಗಿನ ಕಿಡ್ನಾಪ್ ಮಾಡ್ಕೊಂಡು ಹೋದಾರ ಅವರು. ಇದಿಷ್ಟೇ ನನಗೆ ಗೊತ್ತಿರೋದು, ಕಿಡ್ನಾಪ್ ಮಾಡಿದ್ದಷ್ಟೇ ನನಗೆ ಗೊತ್ತು, ಬೇರೆ ಏನು. ಆಮೇಲೆ ಆ ವ್ಯಕ್ತಿಗಳು ಗೊತ್ತು, ಬೇರೆ ಆ ಸಂತೋಷ್ ರಾವ್ ಆಗ್ಲಿ ಇನ್ನೊಂದಾಗ್ಲಿ ಅವಳದು ಅತ್ಯಾಚಾರ ಆಗಿದೆ, ಹತ್ಯೆ ಆಗಿದೆ, ಬೇರೆ ಏನು ಗೊತ್ತಿರ್ಲಿಲ್ಲ ಸರ್ ನನಗೆ. ಅದನ್ನ ಏನ್ ಮಾಡೋದು, ಬೇರೆ ಏನು ನಮ್ಗೇನು ಗೊತ್ತಿಲ್ಲ. ಒಟ್ಟಾರೆ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದು ಮಾತ್ರ ಇವ್ರೇ, ಅದನ್ನ ನಾನು ಹೇಳ್ಬೇಕು ಅಂತ ನಾನೇನ್ ಮಾಡಿದೆ, ಧರ್ಮಸ್ಥಳದ ವಿಚಾರಗಳು ಇನ್ನುವೇ ನನ್ಗೆ ಅಷ್ಟೊಂದು ಎಲ್ಲ ಆಗಿರೋ ಪ್ರಕರಣಗಳ ಬಗ್ಗೆ ಇನ್ನೂ ಏನು ಗೊತ್ತಾಗಿರ್ಲಿಲ್ಲ. ಏನು ಈ ಕೇಸ್ ಎಂತದ್ದು ಸಾಕ್ಷಿ ಹೇಳಕ್ ಹೋದವ್ರು, ಮತ್ತೆ ಅದು ಇನ್ಯಾರು ಹೋಗಿ ಸೂಸೈಡ್ ಮಾಡ್ಕೊಂಡ್ರು ಅಂತ ಹೇಳಿ ಅವ್ರನ್ನೆಲ್ಲ ಸಾಯಿಸಿರೋದು, ಇದೆಲ್ಲ ವಿಚಾರ ನನ್ಗೇನು ಗೊತ್ತಾಗಿರ್ಲಿಲ್ಲ. ಕ್ರಮೇಣ ನೋಡ್ತಾ 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 ಗೊತ್ತಾಯ್ತು. ಯಾರೋ ರವಿ ಪೂಜಾರಿ ಅನ್ನೋನಂತೆ ಊಟ ತಗೊಂಡೋಗಿ ಕೊಟ್ಟಿದ್ನಂತೆ. ಅವನು ಡ್ರಿಂಕ್ಸ್ ಮಾಡಿ ಎಲ್ಲರ ಜೊತೆ ಹೇಳ್ತಾ ಇದ್ನಂತೆ, ಅವನ್ಗೆ ದುಡ್ಡು ಕೊಟ್ಟಿದ್ರಂತೆ, ಅವನ್ನ ಆಮೇಲೆ ಹ್ಯಾಂಗ್ ಮಾಡಿ ಸಾಯಿಸ್ಬಿಟ್ರಂತೆ ಅಂತ ಅನ್ನೋದೆಲ್ಲ ಆಮೇಲೆ ಗೊತ್ತಾಗ್ತಾ ಇತ್ತು. ಆಮೇಲೆ ಪೊಲೀಸ್ನವರು ಇದನ್ನ ಸರಿಯಾಗಿ ತನಿಖೆ ಮಾಡ್ಲಿಲ್ಲ, ಸುಮ್ನೆ ಅವನನ್ನ ಇದ್ ಮಾಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ಬಾಹುಬಲಿ ಬೆಟ್ಟದ ಮೇಲೆ ಕೂತಿದ್ದವನ 3ನೇ ದಿನಕ್ಕೆ ಅರೆಸ್ಟ್ ಮಾಡಿದ್ರು. ಅಂದ್ರೆ ಅವತ್ತು ಕಿಡ್ನಾಪ್ ಮಾಡಿದವ್ರು ಇವರು. ಹಂಗಾಗಿ ಇವರು ಕಿಡ್ನಾಪ್ ಮಾಡಿದ್ರು ಅಂತೂ ನಾವು ಅಲ್ಲೇ ಹೋಗಿ ಹೇಳ್ಬೇಕು ಅನ್ಕೊಂಡು, ಧರ್ಮಸ್ಥಳಕ್ಕೆ ಹೋಗಿ ಹೇಳ್ಬೇಕು ಅನ್ನೋ ಒಂದು ಇತ್ತು ನನ್ಗೆ. ಆದ್ರೆ ಇವರೆಲ್ಲ ಈ ತರ ಆಗ್ತಾ ಇದೆಯಲ್ಲ, ಇಲ್ಲ ಹಂಗ ಹೋಗಿ ನಾನೆಲ್ಲೋ ಇಲ್ಲಿಂದ ಹೋಗಿ ಆಮೇಲೆ ಅಮ್ಮನ ಜೊತೆ ಹೇಳಿದ್ರೆ ಅವ್ರೇನಂದ್ರು ಅಂದ್ರೆ, ಕೆಂಚಮ್ಮ ಅವರು, ಮೇಡಮ್ ಅವರೇ ನೀವ್ ಇಲ್ಲಿಂದ ಹೋಗಿ ಅಲ್ಲಿ ಹೋಗಿ ನೀವು ಇದೆಲ್ಲ ಆಗೋಗಂಟ ಬಿಟ್ಟಾರ, ನಿಮ್ಗೆ ಗೊತ್ತಿಲ್ವ ಇದೆಲ್ಲ ಅಂದ್ರೆ ಏನೂ ಇಲ್ಲ, ನಾವು ಹೋಗಿ ಹೇಳ್ಕೆ ಕೊಟ್ಬಿಟ್ಟು ಬಂದ್ಬಿಟ್ರೆ ಆಮೇಲೆ ಕರ್ದಾಗ ಹೋಗ್ಬೋದು ಅಂತ ನಾನು ಹೇಳ್ದೆ. ಅಷ್ಟು ಸುಲಭ ಎಲ್ಲ ಬೇರೆ ಕಡೆ ಹೋಗುದು ಅಂತ ಅಂದ್ರು. ಆಮೇಲೆ ಹಂಗೆ ಅವ್ರು ಹೇಳ್ದಂಗೆನೆ ಇಲ್ಲಿ ಬರ್ತಾ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಅವ್ರಿಗೆ ಬೇಕಾಗಿರೋರ್ನ ಅಷ್ಟೇ ಅವರು ಚೂಸ್ ಮಾಡ್ಕೊಂಡಿದ್ದಾರೆ ಸಾಕ್ಷಿ ಹೇಳಕ್ಕೆ. ಅವ್ರು ಹೇಳ್ದವ್ರನ್ನೇ ತಕೊಂಡೋಗಿ ಅರೆಸ್ಟ್ ಮಾಡಿದ್ದಾರೆ. ಮತ್ತೆ ಅವ್ರನ್ನ ಬೇರೆಯವ್ರು ಯಾರೋ ಇದಾರೆ ಅಂತ ಹೇಳಿದ್ರು, ಅವ್ರನ್ನ ಯಾರನ್ನು ಇವರು ಸರಿಯಾಗಿ ತನಿಖೆ ಮಾಡಿದ, ಹಾಗೆ ಹೀಗೆ ಅಂತೆಲ್ಲ ಬರ್ತಾ ಇತ್ತು. ಆವಾಗ ನಾನು ಸ್ವಲ್ಪ ಹಿಂಜರ್ದ್ಬಿಟ್ಟು ಏನ್ ಮಾಡೋದು ಇದ್ರ ಬಗ್ಗೆ, ಪಾಪ ಹುಡುಗಿನ ಹಿಂಗ್ ಮಾಡಿದಾರಲ್ಲ, ಆ ರೇಂಜ್ ಮಣ್ಣು ತುಂಬಿದಾರಂತ ನನ್ಗೆ ಅವತ್ತೇ ಗೊತ್ತಿದ್ರೆ ಆಮೇಲೆ ಅವತ್ತಿನ ಈಚೆಗೆ ಸರ್ ಎಲ್ಲೂ ಪ್ರಚಾರ ಆಗಿರೋದು ನಾನು ನೋಡೇ ಇಲ್ಲ. ಯಾವ ಪೇಪರ್ ಬಂದಿತ್ತು ಮತ್ತೆ ಟಿವಿಲೆಲ್ಲ ಬಂದಿತ್ತು ಅಂದ್ರೆ, ಯಾವ ಟಿವಿಲಿ ನಮ್ಮ ಮನೇಲಿ ಟಿವಿ ಇಲ್ದಿದ್ರೆ ನಾನು ಹೋಗೋ ಮನೇಲಾದ್ರೂ ಒಂದ್ 5 ನಿಮಿಷ 10 ನಿಮಿಷ ಕೂತ್ಕೊತಿದ್ದೆ ಅಂಗನವಾಡಿಗೆ ಹೋದಾಗ, ಅಲ್ಲಿ ಇಲ್ಲಿ ಸರ್ವೆ ಮಾಡಕ್ ಹೋದಾಗ. ಬಂದಿರ್ಲಿಲ್ಲ ಅಷ್ಟೇ. ಆವಾಗ ಟಿವಿ ಎಲ್ಲ ಅವ್ರು ಆನ್ ಮಾಡ್ತಿದ್ರು, ಎಲ್ಲೂ ನನ್ ಗಮನಕ್ಕೆ ಬಂದಿರ್ಲಿಲ್ಲ ಸರ್ ಅದು.
ಹಾಗಾಗಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗ ಯೂಟ್ಯೂಬಲ್ಲಿ ನೋಡೋಕೆ ಸ್ಟಾರ್ಟ್ ಮಾಡಿದೆ ಆವಾಗಿಂದನೇ ನನಗೆ ವಿಷಯ ಗೊತ್ತಾಗೋದು. ಹಾಗಾಗಿ ಆವಾಗ ನಾನು ಒಂದು ಕ್ಯೂರಿಯಾಸಿಟಿಯಾಗಿ ನಾನು ಹೋಗ್ಬೇಕು ಹೇಳ್ಬೇಕು ಅನ್ಕೊಂಡು ಇರ್ಬೇಕಾದ್ರೇನೆ ಎಷ್ಟು ಹೋದ ವರ್ಷ ಆಚೆ ವರ್ಷ ಸೆಪ್ಟೆಂಬರಲ್ಲಿ ನಾನು ರಿಟೈರ್ಡ್ ಆದ ಒಂದು 2 ತಿಂಗಳಲ್ಲೇನೋ ಒಡನಾಡಿ ಸಂಸ್ಥೆಯವರು ಒಂದು ಆ್ಯಡ್ ಕೊಟ್ಟಿದ್ರು. ಹ್ಮ್ ಹ್ಮ್ ಆ ಸ್ಟ್ಯಾನ್ಲಿ ಸರ್ದೆ ಅದೇ ನನಗೆ ಇವಾಗ ಪರಿಚಯ ಆಗಿರೋದು ಅವರೆಲ್ಲ ಹೆಸರು ಎಲ್ಲ ಅವಾಗ ಅವ್ರು ಯಾರು ಏನು ಅಂತ ನನಗೆ ಗೊತ್ತೇ ಇರಲಿಲ್ಲ. ಹ್ಮ್ ಹ್ಮ್ ಒಂದು ಆ್ಯಡ್ ಕೊಟ್ಟಾಗ ಒಡನಾಡಿ ಅಂತ ಮೈಸೂರು ಒಡನಾಡಿ ಅಂತ ಅಷ್ಟೇ ಕೊಟ್ಟಿದ್ರು ಅವರು. ಈ ತರ ಸೌಜನ್ಯ ಪ್ರಕರಣ ಧರ್ಮಸ್ಥಳ ಇಂಥ ಡೇಟಲ್ಲಿ ಹಿಂಗಾಗಿದೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳ್ತಾ ಇರ್ಬೇಕಾದ್ರೆ ನನ್ಗೊಂಚೂರು ಇದಾಯ್ತು. ಹ್ಮ್ ಹೇಳ್ಬೇಕು ನಾನು ಅಲ್ಲಿಗಾದ್ರೂ ಹೋಗಿ ಹೇಳ್ಬೇಕು ಅನ್ನೋ ಒಂದು ಇವತ್ತು ನೈಟ್ ನೋಡಿದೆ, ಬೆಳಿಗ್ಗೆನೆ ಎದ್ದು ಹೊರಟ್ಬಿಟ್ಟೆ ಸರ್ ಅಲ್ಲಿಗೆ. ಹ್ಮ್ 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 ನಾಡಿದ್ದು ಪ್ರೋಗ್ರಾಮ್ ಇದೆ, ಬಟ್ ನಾನು ನಾಳೆನೆ ಹೊರಟೆ ಅವ್ರ ಹತ್ರ ಮಾತಾಡ್ಬೇಕು ಮುಂಚಿತವಾಗಿ. ಅಂದ್ರೆ ಅಲ್ಲಿ ಜನ ಎಲ್ಲ ಸೇರ್ತಾರಲ್ಲ, ಅಲ್ಲಿ ವೇದಿಕೆ ತಗೊಂಡು ವೇದಿಕೆ ಮುಂದ್ಗಡೆ ನಾನು ಮಾತಾಡ್ಬೇಕು ಇದನ್ನ ಅಂತ ನಾನು ಹೋದೆ. ಹ್ಮ್ 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 ಆದ್ರೆ ಸರ್ ನಾನು ಹೋಗಿ ಹುಡುಕಿ ಬೆಳಗ್ಗೆ 8 ಗಂಟೆಗೆ ಮನೆ ಬಿಟ್ಟವಳು ಅವ್ರನ್ನ ಭೇಟಿ ಮಾಡೋದಕ್ಕೆ 3 ಗಂಟೆ ಆಯ್ತು ಸರ್ ಮಧ್ಯಾಹ್ನ. ಹ್ಮ್ ಹ್ಮ್ ಆವಾಗ ಅವ್ರು ಬಂದ್ಬಿಟ್ಟು ಕೇಳಿದ್ರು, ಎಲ್ಲಾನು ಕೇಳಿದ್ರು. ನಾನೆಲ್ಲ ವಿಚಾರ ಹೇಳಿದ್ರು. ಅವ್ರಿಗೆ ಅಷ್ಟು ನಂಬಿಕೆ ಬರಲಿಲ್ಲ. ನಿಮ್ಮನ್ನ ಏನಾರ ಮಾಡಿ ಕಳ್ಸಿದಾರಾ ಅಥವಾ ನಿಮ್ಗೆ ಏನಾರ ಆಮಿಷ ಒಡ್ಡಿದಾರಾ, ದಿಢೀರಂತ ನಮ್ಮನ್ನೇ ಯಾಕೆ ಹುಡ್ಕೊಂಡು ಬಂದ್ರಿ ನೀವು, ಅಲ್ಲಿಗೆ ಹೋಗ್ಬೋದಾಗಿತ್ತಲ್ಲ ಅಂದ್ರು. ಸರ್ ನಾನು ಬೇಕಂದ್ರೆ ಅಲ್ಲಿಗೆ ಹೊರಟೋಗ್ತೀನಿ, ಇದು ಯಾರು ಸತ್ರು ಹಂಗೆ ಹಿಂಗೆ ಅಂತ ಇದಾರಲ್ಲ ಅಂದೆ. ಆಯ್ತು ನೀವು ಅಲ್ಲಿಗೆ ಹೋಗ್ಬೇಡಿ, ಈಗ ಹ್ಮ್ ನೀವು ಹೇಳ್ತಾ ಇರೋದು ನಿಜ ಸುಳ್ಳು ಅಂತ ನಮ್ಗೇನು ಅಷ್ಟು ಬೇಗ ಗೊತ್ತಾಗಲ್ಲ. ಹ್ಮ್ ಹಂಗೆ ಏನಾದ್ರು ಆಗಿದ್ರೆ ನೀವೆಲ್ಲಾನು ಯಾವ ರೀತಿ ಮಾಡಿದ್ರಿ ಪಿನ್ ಟು ಪಿನ್ ನಮ್ಮ ಹತ್ರ ಹೇಳ್ಬೇಕು, ಅದನ್ನ ನಾವು ಕೇಳ್ತೀವಿ, ಆಮೇಲೆ ತದನಂತರ ನೋಡುವ ಅಂತ. ಈಗ ಹೇಳಿದ್ನಲ್ಲ ಸರ್ ಅಷ್ಟೇ, ನಾನು ಅದೇ ದೃಶ್ಯ ನೋಡಿದ್ದು, ಇನ್ನೇನು ನನಗೆ ಗೊತ್ತಿಲ್ಲ ಅಂತ ಹೇಳಿದೆ. ಹ್ಮ್ ಹ್ಮ್ ಗೊತ್ತಿಲ್ಲ ಅಂತ ಹೆಂಗಮ್ಮ ಹೇಳ್ತೀರಾ ನೀವು, ಹೆಂಗ್ ಹೋದ್ರಿ ಹೆಂಗ್ ಬಂದ್ರಿ ಏನು ಅಂತ ಸುಮಾರು ಸಾರಿ ಅವರು ಕೇಳಿದ್ರು. 5 ಗಂಟೆ, ನಾನು 3 ಗಂಟೆ ಮಾಡೋದಕ್ಕೆ 5 ಗಂಟೆವರೆಗೂ ಕೂಡ ಕೂತ್ಕೊಂಡು ಅವ್ರ ಹತ್ರ ಮಾತಾಡಿದ್ವಿ. ಎಲ್ಲ ಮಾತಾಡಿದ್ಮೇಲೂ ಕೂಡ ಅವರು ನಿಜ, ಆದ್ರೆ ದಿಢೀರಂತ ನಾನು ಹೋಗಿರೋದ್ರಿಂದ ಅವ್ರಿಗೆ ನನ್ನ ಮೇಲೆ ಸಂಶಯ ಬಂತು. ಯಾರಾದ್ರೂ ಬೇರೆಯವ್ರಿಗೆ ಅವರೇ ಕಳ್ಸಿದಾರಾ ಅಥವಾ ಇವ್ರೇ ಅವ್ರು ಹಿಂಗೆ ಕೇಳಿದ್ರು, ನೀವೇನಾರ ಕನ್ಸ್ಕೊಂಡ್ರಾ, ಭ್ರಮೇಲಿ ಬಂದಿದ್ದೀರಾ ಅಥವಾ ನಿಮ್ಗೆ ಯಾರಾದ್ರೂ ಪ್ರಚೋದನೆ ಮಾಡಿದಾರಾ, ಇನ್ನೇನು ನಿಮ್ ಹಿಂದೆ ಯಾರಾರ ಇದ್ದಾರಾ ಅಂತ. ಸರ್ ನನ್ನ ಹಿಂದೆ ಯಾರು ಇಲ್ಲ, ನನ್ನ ತಿಳುವಳಿಕೆ ಇಲ್ದವಳು ಅಲ್ಲ, ನಾನು ಕಷ್ಟಪಟ್ಟು ಮುಂದೆ ಬಂದಿರುವಂತ ಒಂದು ಮಹಿಳೆ, ನನಗೂ ಕಷ್ಟ ಸುಖ ಏನು ಅಂತ ಎಲ್ಲ ಗೊತ್ತಾಗುತ್ತೆ. ಮತ್ತೆ ನನ್ನ ತಕ್ಕ ಮಟ್ಟಿಗೆ ನಾನು ಎಜುಕೇಟೆಡ್, ಇವತ್ತಿನ ಮಟ್ಟಿಗೆ ಅನ್ಎಜುಕೇಟೆಡ್ ಅಂತೂ ಅಲ್ಲ. ಯಾರೂ ನನ್ನನ್ನು ಪ್ರಚೋದನೆ ಮಾಡಿ ಕಳ್ಸಿಲ್ಲ, ನನ್ಗೆ ಯಾವ ರಾಜಕೀಯದ ಹಿನ್ನೆಲೆ ಇಲ್ಲ. ನಾನು ಬೇಕಾದ್ರೆ ನಮ್ಮ ಮನೆ ಬಂದು ನೋಡಿ ನಾವು ಯಾವ ತರ ಇದ್ದೀವಿ ಹೇಗೆ ಏನು ಅಂತ ಎಲ್ಲ ವಿವರನೂ ಅವ್ರಿಗೆ ಕೊಟ್ಟೆ. ಹ್ಮ್ ಹ್ಮ್ ಕೊಟ್ಮೇಲೆ ಆಮೇಲೆ ಒಂದು ಕೆಲಸ ಮಾಡಿ, ನೀವು ನಿಮ್ಮ ಜೊತೆ ಬಂದಿದ್ರಲ್ಲ ಅವ್ರನ್ನ ಕರ್ಕೊಂಡು ಬಂದ್ಬಿಡಿ ಅಂತ ಹೇಳಿದ್ರು. ನಾಡ್ದು ಹ್ಮ್ ಹ್ಮ್ ಅಂದ್ರೆ ನಾಳೆ ನಾನು ಹೋಗಿದ್ದೆ, ನಾಡ್ದು ಕೇಳಿದ್ರು. ಇವತ್ತು ನಾನು ಹೋಗಿದ್ದೀನಿ, ನಾಳೆ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾನು ನಾಳೆ ಅವ್ರನ್ನ ಕರ್ಕೊಂಡು ಹೋದ್ರೆ ಅವ್ರು ನನ್ನ ಕೇರೇ ಮಾಡ್ಲಿಲ್ಲ. ಹ್ಮ್ ಹ್ಮ್ ಕೇರೇನ್ ಮಾಡ್ಲಿಲ್ಲ. ಆಮೇಲೆ ಅಲ್ಲಿಗೆ ವೇದಿಕೆನೂ ಕೊಡ್ಲಿಲ್ಲ, ಏನು ಇಲ್ಲ. ಆಮೇಲೆ ಸೌಜನ್ಯ ತಾಯಿ ಕುಸುಮ ಅಂದ್ರೆ ಯಾರು ಅಂತ ಹೋಗಿ ನಾನು ಕೇಳ್ದೆ ಅಲ್ಲಿ ಯಾರನ್ನು. ಅವಾಗ ಅವ್ರು ಹೇಳಿದ್ರು ಇವ್ರೆ ಅಂತ. ಅವ್ರು ಬೇಜಾರಲ್ಲಿ ಕೂತಿದ್ರು, ನಾನು ಹೋಗಿ ಮಾತಾಡಿಸ್ದೆ, ನೀವೇನಾ ಸೌಜನ್ಯ ಅಮ್ಮ? ಹಾ ಹೌದು ಅಂದ್ಬಿಟ್ಟು ಅವ್ರು ಆ ಕಡೆ ತಿರ್ಕೊಂಡು ಕೂತ್ಕೊಂಡ್ರು. ಮತ್ತೆ ಅವ್ರ ಹತ್ರ ದಿಢೀರಂತ ಹೋಗಿ ನಾನು ಎಲ್ಲಾನು ಕೇಳೋದು ಅಥವಾ ಅವ್ರ ಹತ್ರ ನಂಬರ್ ಇಸ್ಕೋಬೇಕು, ಅವ್ರ ಜೊತೆ ಮಾತಾಡ್ಬೇಕು ಅಂತ ತುಂಬಾ ಇತ್ತು. ಬಟ್ ಅವರು ಏನು ಸರಿಯಾಗಿ ಸ್ಪಂದಿಸ್ಲಿಲ್ಲ. ಅಲ್ಲಿ ಬೇರೆ ಇದು ನಡೀತಾ ಇತ್ತು, ಪ್ರೋಗ್ರಾಮ್ ನಡೀತಾ ಇತ್ತು. ಹಾಗಾಗಿ ನನಗೂ ಬೇಜಾರಾಯ್ತು, ಈ ಕಡೆಗೆ ಬಂದ್ಬಿಟ್ಮೇಲೆ ಇವ್ರು ಏನ್ ಮಾಡಿದ್ರು, ಇಲ್ಲಿ ಇನ್ನೊಬ್ರು ಅಲ್ಲಿ ವರ್ಕ್ ಮಾಡ್ತಾರಲ್ಲ ಸ್ಟಾಫ್, ಅವ್ರಿಗೆ ಹೇಳಿದ್ರು ಇವ್ರು ಏನ್ ಹೇಳ್ತಾರೆ ಅದನ್ನ ವಿಡಿಯೋ ಮಾಡ್ಕೊಳ್ಳಿ ಅಂತ. ಅದನ್ನ ಮಾಡ್ಕೊಂಡ್ರು ಅವರು. ನಾವಿಬ್ರು ಮಾತಾಡಿದ್ವಿ, ನಾವು ಹೋಗಿದ್ದವರು. ಅದನ್ನ ಮಾಡ್ಕೊಂಡು ಒಂದು ತುಣುಕು ಏನೋ ಬಿಟ್ಟಿದ್ರೇನೋ ಅದನ್ನ ಎಲ್ಲ ಕಡೆ ನೋಡಿದ್ದಾರೆ. ಬಟ್ ಅವಾಗ ಅಷ್ಟೊಂದು ಜನ ಮುಗಿ ಬಿದ್ದಿರ್ಲಿಲ್ಲ. ಈಗ ಸರಿ ಅಂದ್ಬಿಟ್ಟು ಆಮೇಲೆ ಅದಾದ್ಮೇಲೆ ನನ್ನನ್ನ ಇನ್ನೊಂದ್ ಸಾರಿ ಕರೆದು ಎಲ್ಲ ಮಾತಾಡಿದ್ರು. ಇಲ್ಲ ಸರ್ ಇದು ಸತ್ಯವಾಗಿ ನಾನು ನೋಡಿರೋದು ಅಂತ, ನೀವು ಸತ್ಯವಾಗಿ ಹೇಳ್ತಿದ್ದೀರಿ ಅಂತ ಹೆಂಗ್ ನಂಬುದು ಅಂದ್ರೆ, ಬನ್ನಿ ಸರ್ ನಮ್ಮ ಮನೆ ಹತ್ರ ನಾನು ನೋಡಿ, ನಾನು ಕೆಲಸ ಮಾಡೋ ಜಾಗ ನೋಡಿ ಅಂತ ಎಲ್ಲ. ಆಮೇಲೆ ನಮ್ಮ ಮನೆ ದೇವ್ರು ಮಂಜುನಾಥ ಸ್ವಾಮಿನೇ, ಅಂದ್ರೆ ಈಶ್ವರ ನಮ್ಮ ಮನೆ ದೇವರು. ನಮ್ಮ ಮನೆ ಮುಂದೆನೆ ಒಂದು ದೇವಸ್ಥಾನ ಇದೆ, ಅಲ್ಲೇ ಬನ್ನಿ ಬೇಕಾದ್ರೆ ನಾನು ಪ್ರಮಾಣ ಮಾಡಿ ಹೇಳ್ತೀನಿ ಅಂತೆಲ್ಲ ಇವ್ರಿಗೆ ಹೇಳಿದ್ಮೇಲೆ ಇವರು ಒಂದ್ ದಿವಸ ಬಂದ್ರು. ಯಾರ್ಯಾರು ಬಂದ್ರು? ಸರ್ ಬಂದ್ರು, ಸ್ಟ್ಯಾನ್ಲಿ ಸರ್. ಸ್ಟ್ಯಾನ್ಲಿ ಸರ್ ಮತ್ತೆ ಪರಶುರಾಮ್ ಸರ್ ಇವರು ಬಂದ್ರು. ಸರ್ ಬಂದ್ಬಿಟ್ಟು ಬನ್ನಿ ಫೋನ್ ಮಾಡಿದ್ರು ನಮ್ಗೆ, ಹಿಂಗ್ ಬರ್ತಾ ಇದೀವಿ ನಾವು, ನಿಮ್ಮ ಮನೆ ಹತ್ರ ಯಾವ್ದು ದೇವಸ್ಥಾನ ಇದೆ ಅಂದ್ರಲ್ಲ ಅಲ್ಲಿಗೆ ಹೋಗೋಣ ಬನ್ನಿ ಅಂತ ಹೇಳಿದ್ರು. ಸರಿ ನಾನು ಹೋದೆ. ಸರ್ ಇಲ್ಲೇ ಅರ್ಕೇಶ್ವರ ದೇವಸ್ಥಾನ ಇದೆ ಬನ್ನಿ ಅಂದ್ಬಿಟ್ಟು ಹೋದೆ ಸರ್. ನಾನು ಅಲ್ಲಿ ಹೋಗಿ ಒಂದು ಪೂಜೆ ಮಾಡಿಸ್ಬಿಟ್ಟು ಪೂಜೆ ಆಯ್ತು. ಯಾರು ಪರಶುರಾಮ್ ಸರ್ ಹೇಳಿದ್ರು ಪೂಜೆ ಮಾಡಿಸ್ಬಿಟ್ಟು, ಹೇಳಮ್ಮ
ನೀವ್ ಹೇಳ್ತಾ ಇರೋದೆಲ್ಲ ಸತ್ಯ ಅನ್ನೋದು ದೇವ್ರ ಮುಂದೆ ನಿಂತ್ಕೊಂಡಿದ್ದೀರಿ, ದೇವ್ರಿಗೆ ಕೇಳಿಸ್ಕೋಬೇಕು ಇದನ್ನ, ನೀವು ಹೇಳಿ ಅಂತ ಹೇಳಿದ್ರು. ನೋಡಿ ಸರ್, ದೇವ್ರ ಸತ್ಯವಾಗ್ಲೂ ನಾನು ಸತ್ಯನೇ ಹೇಳ್ತೀನಿ. ಸ್ವಾಮಿ, ಭಗವಂತ, ಶಿವ, ನಾನು ಹೇಳ್ತಾ ಇರೋದನ್ನ ಇವ್ರು ನಂಬ್ತಾ ಇಲ್ಲ. ಸೌಜನ್ಯ ಅನ್ನೋ ಒಂದು ಹುಡುಗಿನ, ಆದ್ರೆ ಅವಾಗ ಸೌಜನ್ಯ ಅಂತ ಗೊತ್ತಿರ್ಲಿಲ್ಲ, ಆಮೇಲೆ ಗೊತ್ತಾಯ್ತು ಸೌಜನ್ಯ ಒಂದು ಹುಡುಗಿನೆಲ್ಲ ಅಪಹರಣ ಮಾಡಿದ್ರಲ್ಲ ಧರ್ಮಸ್ಥಳದಲ್ಲಿ, ಶಾಂತಿವನದಲ್ಲಿ. ಅದನ್ನ ನಾನು ನೋಡಿರೋದನ್ನೇ ಇವ್ರ ಮುಂದೆ ಹೇಳ್ತಾ ಇದ್ದೀನಿ. ಇವ್ರು ನಂಬುವಾಗ ಮಾಡು ಭಗವಂತ ನನ್ನನ್ನ. ನಾನು ಹೇಳೋದೆಲ್ಲ ನಿನ್ನ ಸಾಕ್ಷಿಯಾಗಿ ನಾನು ಸತ್ಯನ ಅವ್ರ ಮುಂದೆ ಹೇಳ್ತೀನಪ್ಪ ಅಂತ. ಹಿಂಗೆ ಒಳಗಡೆ ಗರ್ಭಗುಡಿಯೊಳಗೆ ದೇವ್ರಿತ್ತು, ಅದ್ರ ಮುಂದೆಗಡೆ ಬಸವಣ್ಣ ದೇವ್ರಿತ್ತು. ಆ ಬಸವಣ್ಣನ ಹಿಂದೆ ನಿಂತ್ಕೊಂಡು ನಾನು ದೇವ್ರ ಮುಂದೆ ಹಿಂಗೆ ಕೈ ಮಾಡಿ, ಭಗವಂತ ನೀನೇ ಸಾಕ್ಷಿ ಅಂತ ಅವ್ರ ಕೇಳ್ಸೋಂಗ್ ಮಾತಾಡ್ಬಿಟ್ಟು ಹೇಳ್ಬಿಟ್ಟು ಪ್ರಮಾಣ ಮಾಡಿ, ಆಮೇಲೆ ಪೂಜೆ ಆಯ್ತು, ಮಂಗಳಾರತಿ ತಗೊಂಡ್ವಿ, ಬಂದ್ವಿ, ಹೊರಗಡೆ ಕೂತ್ಕೊಂಡು ಹೆಬ್ಬಾಗ್ಲಲ್ಲಿ ಕೂತ್ಕೊಂಡು ಅವ್ರು ನನ್ನ ಮಾತಾಡ್ಸಿ ವಿಡಿಯೋ ಎಲ್ಲ ಮಾಡ್ಕೊಂಡ್ರು. ಆಮೇಲೆ ಅವ್ರಿಗೆ ಸ್ವಲ್ಪ ನಂಬಿಕೆ ಬಂತೇನೋ, ಸರಿ ಸುಮ್ಮನೆ ಇದ್ರು. ಅವ್ರು ಹೇಳಿದ್ರು, ಏನಾದ್ರು ವಿಷಯ ಇದ್ದಾಗ ನಾವು ಕರಿತೀವಿ ಕಣಮ್ಮ, ಆಯ್ತು ಹೋಗಿ ಮನೆಗೆ ಅಂತ ಕಳ್ಸಿದ್ರು. ನಾನು ಬಂದ್ಬಿಟ್ಟೆ ಸರ್. ಆಮೇಲೆ ಬೇರೆ ಒಂದು ಸಂದರ್ಶನ ಇತ್ತು, ಅಲ್ಲೂ ಕರೆದಿದ್ರು, ಅಲ್ಲೂ ಎಲ್ಲ ಮಾತಾಡಿದೆ ನಾನು. ಅವಾಗ ಅಲ್ಲಿದ್ದವರೆಲ್ಲ ಹೇಳಿದ್ರು, ಇದು ನಂಬಬೇಕಾದ ವಿಷಯನೇ, ಈ ತರ ಸೃಷ್ಟಿ ಮಾಡ್ಕೊಂಡು ಯಾರು ಹೇಳ್ಬೇಕಲ್ಲ ಅಂದ್ರೆ. ಅವ್ರು 4 ಸಾರಿ ನನ್ನನ್ನು ಇಂಟರ್ವ್ಯೂ ಮಾಡ್ದಾಗ್ಲಿಂದ ನಾನು ಒಂದೇ ಹೇಳಿದ್ರು. ಈಗ ಅವ್ರು ಹೇಳಿದ್ರು 4 ಸಾರಿ ನಾವು ಇಂಟರ್ವ್ಯೂ ಮಾಡ್ದಾಗ್ಲೆಲ್ಲ ಎಲ್ಲ ಇದೇ ತರ, ಒಂದ್ ಮಾತು ಎದ್ವತ್ತದ್ವ ಆಗಿಲ್ಲ, ಮೇಲೆ ಕೆಳಗೆ ಆಗಿಲ್ಲ, ಕರೆಕ್ಟಾಗಿ ಹೇಳ್ತಾ ಇದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಾಯ್ತು. ಆವಾಗ ಅವರೆಲ್ಲರೂ ಒಪಿನಿಯನ್ ಇತ್ತು ಸರ್, ಇದು ಕರೆಕ್ಟ್ ಆಗಿದೆ, ಇವ್ರು ಯಾರು ಸೃಷ್ಟಿ ಮಾಡ್ಕೊಂಡು ಹೇಳೋಂಥದ್ದಲ್ಲ, ಧೈರ್ಯ ಮಾಡಿ ಇದನ್ನೆಲ್ಲ ಹೇಳ್ತಾ ಇದ್ದಾರೆ ಅಂದ್ರೆ. ನಮ್ಗೆ ಧೈರ್ಯ ಮಾಡಿ ಹೇಳೋದಕ್ಕೆ ಅಂತಂದ್ರೆ ಅಲ್ಲಿಯ ಒಂದು ವಾತಾವರಣ ಈ ತರ ಇದೆ ಅನ್ನೋದು ಗೊತ್ತಿರ್ಲಿಲ್ಲ. ನಾನು ಯಾವಾಗ್ಲೂ ಧೈರ್ಯವಾಗೇ ಇದ್ದೆ, ಧೈರ್ಯವಾಗಿ ಮಾತಾಡ್ತಾ ಇದ್ದೆ, ಅದೇ ಧೈರ್ಯದಲ್ಲೇ ಮಾತಾಡಿದೆ. ಆಮೇಲೆ ಇತ್ತೀಚೆಗೆ ಏನಾಯ್ತು, ಈಗ SIT ರಚನೆ ಆಯ್ತು. ಆವಾಗ ಬಂದಿದ್ರು ಸರ್ ನಮ್ಮ ಮನೆಗೆ, ಎಲ್ಲಾ ಕಡೆ ನೋಡಿದ್ರು. ಮತ್ತೆ ನಾನು ಹೇಳಿದ್ದು ಈ ತರ ಇದ್ದಿದ್ದೆಲ್ಲ, ನಾನು SITಗೆ ಒಂದು ದೂರು ಮಾಡಿದ್ದು, ಇದ್ರ ಬಗ್ಗೆ ಏನಾಯ್ತು, ಸ್ಟ್ಯಾನ್ಲಿ ಸರ್ ಒಂದು ಬೈಟ್ ಕೊಡಿ ಅಂತ ಯಾರೋ ಬಂದಿದ್ರು ನಮ್ಮ ಇದಕ್ಕೆ, ಇದು ನ್ಯೂಸ್ 18 ಮತ್ತೆ ನ್ಯೂಸ್ ಫಸ್ಟ್ ಈ ಚಾನೆಲ್ ಅವ್ರು ಬಂದಿದ್ರು. ಅವ್ರಿಗೆ ಅಲ್ಲಿ ಹೋಗಿ ಫಸ್ಟ್ ನಾನು ಮಾತಾಡಿದ್ದೆ ಅವ್ರ ವಿಡಿಯೋ ಮುಂದೆ. ಅದೇನಾಯ್ತು, ವೈರಲ್ ಆಗ್ಬಿಡ್ತು. ವೈರಲ್ ಆದಾಗ ಎಲ್ಲ ಚಾನೆಲ್ ಅವರು ನನಗೆ ಕರೆ ಮಾಡಿ ಕೇಳ್ತಾ ಇದ್ರು, ನಮ್ಗೊಂದು ಬೈಟ್ ಕೊಡಿ ಅಂತ. ನನಗೆ ತುಂಬಾನೇ ಬೇಜಾರಾಯ್ತು. ಇಲ್ಲ, ನಾನು ಯಾರಿಗೂ ಕೊಡಲ್ಲ, ಹಾಗೆ ಹೀಗೆ ಅಂತ ಹೇಳ್ದಂಗ. ಆದ್ರೂ ಒಂದು ಕನ್ನಡ ಚಾನೆಲ್ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ, ಸ್ಟ್ಯಾನ್ಲಿ ಸರ್ಗೆ, ಇವ್ರಿಗೆ ಪರಶುರಾಮ್ ಸರ್ಗೆ ಪ್ರೆಷರ್ ಹಾಕಿದ್ದಾರೆ. ಆ ಯಮ್ಮನ್ನ ನಿಮ್ಮ ಒಡನಾಡಿಲೆ ಕೂಡ ಇಟ್ಕೊಂಡಿದ್ದೀರಂತೆ 2 ವರ್ಷದಿಂದ, ಈ ತರ ಬರ್ತಾ ಇದೆ, ಅದಕ್ಕೆ ನಾವು ಮಾತಾಡ್ಸ್ತೀವಿ ಅವ್ರನ್ನ, ನೀವು ಅವ್ರ ನಂಬರ್ ಕೊಡಿ ಅಂತ. ಅವ್ರ ನಂಬರ್ ತಗೊಂಡಿದ್ದಾರೆ, ನನ್ನ ನಂಬರ್ ತಗೊಂಡಿದ್ದಾರೆ ಅವ್ರ ಹತ್ರ. ತಗೊಂಡು ಈ ತರ ಕೊಟ್ಟಿದೀವಿ ಕಣಮ್ಮ, ನಮ್ಗೆ ಈ ತರ ಹೇಳ್ತಾ ಇದ್ರು ಅವರು, ಅದಕ್ಕೆ ಏನ್ ಕ್ಲಾರಿಟಿ ಕೊಡ್ತಿರೋ ಕೊಡಿ ಅಂತ ಹೇಳ್ಬಿಟ್ಟು ನನಗೆ ಹೇಳಿದ್ರು. ಸರಿ, ನಾನು ಅವತ್ತು ಸಾಯಿಬಾಬಾ ಮಂದಿರದಲ್ಲಿದ್ದೆ ಸರ್, ದೇವಸ್ಥಾನದಲ್ಲಿದ್ದೆ. ಅವಾಗ ನಾನು ಹೇಳ್ದೆ, ಈ ತರ ದೇವಸ್ಥಾನದಲ್ಲಿ ಇದ್ದೀನಪ್ಪ, ನಮ್ಗೆ ಬರಕ್ ಸಮಯ ಇಲ್ಲ ಅಂತ. ನಾವು ಅಲ್ಲಿಗೆ ಬರ್ತೀವಿ ಮೇಡಮ್, ದಯವಿಟ್ಟು ನೀವು ಒಂದು ಬೈಟ್ ಕೊಡಿ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಸರ್ ಅವ್ರು. ನಾನು ಇದ್ದಕ್ಕಿದ್ದಂಗೆ ಏನ್ ಮಾಡೋದು ಅಂದ್ಬಿಟ್ಟು ಸೀರಿಯಸ್ ಆಗಿ ಮುಚ್ಕೊಂಡು ಅವ್ರಿಗೆ ಇರೋ ವಿಚಾರ ಎಲ್ಲ ಹೇಳ್ದೆ, ಅವ್ರಿಗೆ ಎಲ್ಲ ಕ್ಲಾರಿಟಿ ಕೊಟ್ಟೆ. ಅವ್ರೊಂದು ಫೋಟೋ ತೋರಿಸಿದ್ರು ನನಗೆ. ಆ ಫೋಟೋದಲ್ಲಿ ಅದು ಫ್ಯಾಮಿಲಿ ಫೋಟೋ. ಆ ಕಾರಿಂದ ಇಳಿದ ವ್ಯಕ್ತಿನ ನಾನು ಐಡೆಂಟಿಫೈ ಮಾಡಿದೆ ಅದ್ರಲ್ಲಿ. ಇವ್ರಿಗೆ ಗೊತ್ತಾಗೋಯ್ತು, ಇವ್ರು ಸತ್ಯನೇ ಹೇಳ್ತಾ ಇರೋದು ಅಂತ ಇವ್ರಿಗೆ ಗೊತ್ತಾಗೋಯ್ತು ಸರ್. ಗೊತ್ತಾದ್ಮೇಲೆ ಅವ್ರೆಲ್ಲ ಮುಗಿದ್ಮೇಲೆ ಏನ್ ಹೇಳಿದ್ರು ಅಂದ್ರೆ, ಮೇಡಮ್ ಬನ್ನಿ ಕಾರಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದ್ರು. ಯಾಕೆ ಅಂತ ಕೇಳಿದೆ ನಾನು. ಕಾರಲ್ಲಿ ಏನೋ ಕೂತ್ಕೋಬೇಕು ಅಂದೆ ನಾನು. ಇಲ್ಲ, ಸುಮ್ನೆ ಕರಿತಾ ಇದೀವಿ, ಬನ್ನಿ ಹೋಟ್ಲಿಗೆ ಹೋಗೋಣ ಅಂದ್ರು. ಇಲ್ಲ, ನಾವ್ ಯಾರ ಜೊತೆಲೂ, ನಾನೇ ಎಲ್ಲೂ ಹೋಗಿ ಹೋಟ್ಲಲ್ಲೇ ತಿನ್ನಲ್ಲ, ನಿಮ್ ಜೊತೆಲಿ ಬರಕ್ ಆಗಲ್ಲ ಆ ರೀತಿ ಅಂತ ಹೇಳ್ದೆ. ಸರಿ ಬನ್ನಿ ಮೇಡಮ್ ಅಂತ ಹೇಳ್ಬಿಟ್ಟು ಮೆತ್ತಿಗೆ ಬನ್ನಿ ಇಲ್ಲಿ ಅಂತ ಹೇಳ್ಬಿಟ್ಟು ಕರೆದ್ಬಿಟ್ಟು, ನೀವು ಬನ್ನಿ ಕಾರಲ್ಲಿ ಹೋಗೋಣ, ನಿಮ್ಗೇನು ಸೌಲಭ್ಯಗಳು ಬೇಕು, ಪಾಪ ನೀವು ಕಷ್ಟದಲ್ಲಿದ್ದೀರಿ ಅಂತ ಕಾಣಿಸುತ್ತೆ, ನಾವು ಏನ್ ಬೇಕು ಅದನ್ನ ಮಾಡಿಸ್ಕೊಡ್ತೀವಿ, ಬನ್ನಿ ಅಂತ ಕರೆದು. ಎಲ್ಲಿ ಮಾಡಿಸ್ಕೊಡ್ತೀರಾ, ಯಾರು ಮಾಡೋರು ಅಂತ ಕೇಳಿದೆ. ನಿಮ್ಗೆ ಅದೆಲ್ಲ ಬೇಕಿಲ್ಲ, ನಾವು ಬನ್ನಿ ಇವಾಗ ಕಾರ್ಗೆ ಹತ್ತಿ ಹೋಗೋಣ, ನಾವು ಮಾಡಿಸ್ಕೊಡ್ತೀವಿ, ಆಮೇಲೆ ಕೇಳಿ, ನೀವೇನು ನನ್ನ ಅಮ್ಮ ಇದ್ದಂಗಿದ್ದೀರಾ, ಈ ತರ ಎಲ್ಲ ನನ್ಗೆ ಬ್ರೈನ್ ವಾಶ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನೋಡಪ್ಪ, ನಾನು ಯಾರ ಕಾರಲ್ಲೂ ಬರಲ್ಲ, ನನ್ಗೆ ಯಾರ ಸಹಾಯವೂ ಬೇಡ, ಇವತ್ತಿನವರೆಗೂ ನಾನು ಯಾರ ಸಹಾಯ ಇಲ್ದೇನೆ ಬದುಕಿರೋಳು, ನಮ್ಗೆ ಯಾರ ಸಹಾಯನೂ ಬೇಡ, ನೀವು ಇದೆಲ್ಲ ನನ್ಗೇನು ಹೇಳಕ್ ಬರಬೇಡಿ, ನಿಮ್ ಪಾಡಿಗೆ ನೀವು ಹೋಗಿ, ನೀವೇನು ಹಿಂಸೆ ಕೊಟ್ರಿ ಅಂತ ಬಂದು ಹೇಳಿದೆ, ನಿಮ್ ಕಾರಲ್ಲಿ ಯಾಕೆ ಕೂತ್ಕೋಬೇಕು, ನಾನು ಹೋಗಿದ್ದೀನಿ. ಇಲ್ಲ ಬನ್ನಿ, ನಿಮ್ ಮನೆ ಹತ್ರ ಡ್ರಾಪ್ ಮಾಡ್ತೀನಿ ಬನ್ನಿ ಕೊನೆಗೆ. ಇಲ್ಲ ನಾನು ಒಂದ್ ವೇಳೆ ಆಟೋ ಸಿಗ್ದಿದ್ರು ಕಾಲಲ್ಲಾದ್ರೂ ನಡ್ಕೊಂಡು ಹೋಗ್ತೀನಿ, ನಾನು ಬರಲ್ಲ ಅಂತ. ಅದನ್ನು ಹೇಳಿದ್ದೇನೆ, ಕಾರಲ್ಲಿ ಕೂತ್ಕೊಳ್ಳಿ, ಮನೆ ಹತ್ರ ಡ್ರಾಪ್ ಕೊಡ್ತೀನಿ ಅಂದ್ರು ಕಾರಲ್ಲಿ ಹತ್ತಿಲ್ಲ ಅಂತಾನು ಹೇಳಿದಾನೆ ಅವನು. ಅದೇ ಸಾಕು. ಇಷ್ಟೆಲ್ಲ ಹೇಳಿಸ್ಕೊಂಡ್ ಬಂದ್ಮೇಲೆ ಅವ್ರಿಗೆ ಏನ್ ಬೇಕೋ ಅದನ್ನ ಇಟ್ಕೊಂಡು ಬೇರೆದನ್ನೆಲ್ಲ ಕಟ್ ಮಾಡಿ ಬಿಟ್ಟಿದ್ದಾರೆ.
ಹ್ಮ್ 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 ಸೋಷಿಯಲ್ ಮೀಡಿಯಾಗೆ. ಹ್ಮ್ ಅದು ಬಿಟ್ಟ ಮೇಲೆ ಈ ಥರ ನಾನು ಎಸ್ ಐ ಟಿಗೆ ಈಗ ಹೋಗಿದ್ದೀನಿ ಅಂದರೆ ಎಸ್ ಐ ಟಿಲಿ ಈ ಥರ ಟಾರ್ಚರ್ ಮಾಡಿ ಮಧ್ಯಾಹ್ನದವರೆಗೂ ಹಿಂಗೆ ಟೈಮ್ ವೇಸ್ಟ್ ಮಾಡಿ ಸರ್. ಮಧ್ಯಾಹ್ನ ಇವ್ರು ಊಟ ಇದಿಷ್ಟು ಘಟನೆಗಳು ಹೇಳಿದ್ರ ನೀವು SIT ಮುಂದೆ? ಹ್ಞೂ ಹೇಳಿದೆ ಸರ್. ಬಿಟ್ರ ಹೇಳಿದೆ, ಹೇಳಕ್ಕೆ? ಇಷ್ಟೂ ಹೇಳಿದೆ. ಯಾವಾಗ ಹೇಳಿದೆ ಅಂದರೆ ಇನ್ನು ಸಂಜೆ ಟೈಮಲ್ಲಿ ಇದೆಲ್ಲ ಮಾಡಿ ಟೈಮ್ ಎಲ್ಲ ವೇಸ್ಟ್ ಮಾಡಿದ್ಮೇಲೆ ಒಂದು 3 ಗಂಟೆ ಟೈಮ್ ಆಗಿತ್ತೇನೋ ಅವಾಗ ಕೇಳಿದ್ರು. ಹ್ಮ್ ಹಾಂ ಹ್ಮ್ ಹಾಂ ಹ್ಞೂ ಹ್ಞೂ ಅಂದ್ಕೊಂಡು ಏನು ಗುರಾಯಿಸ್ಕೊಂಡು ಕೆಂಡ್ಗಂಡು ಬಿಟ್ಕೊಂಡು ನನ್ನ ಮೇಲೆ ಹ್ಮ್ ನನ್ನನ್ನ ಟಾರ್ಗೆಟ್ ಮಾಡ್ಕೊಂಡೇ ಮಾತಾಡ್ತಾ ಇದ್ರು ಅವರು. ಹ್ಮ್ ಹ್ಮ್ ಆಮೇಲೆ ಅದನ್ನೇನು ವರದಿ ಅಲ್ಲಿ ಮಾಡಿದಾರೆ ಏನೋ ಗೊತ್ತಿಲ್ಲ ನಾನು ಹೇಳಿರೋದನ್ನ. ಹ್ಮ್ ಬಟ್ ನಾನು ಹೇಳೋದೆಲ್ಲ ಹೇಳ್ದೆ. ಆಮೇಲೆ ಇನ್ನೊಂದು ಸರ್, ಮಧ್ಯಾಹ್ನ 2 ಗಂಟೆಗೆ 1:30ಗೆ ಏನೋ ಊಟದ ಟೈಮ್ ಆಯಿತು. ಆಮೇಲೆ ಅವ್ರು ನನ್ನ ಕಾಫಿ ಟೀ ಎಲ್ಲ ತರಿಸ್ಕೊಂಡು ಕುಡಿತಾರೆ, ಎಲ್ಲ ಮಾಡ್ತಾರೆ. ಅದೇನೋ ಈ ಹಬ್ಬಕ್ಕೆ ಅಂತ ತಿಂಡಿ ಮಾಡಿರೋದು ಒಂದು ಬ್ಯಾಗ್ ತುಂಬ ತಿಂಡಿ ತಂದು ಎಲ್ರಿಗೂ ಹಾಕಿ ಕೊಡ್ತಾ ಇದ್ದಾನೆ ಅವನು. ನಾನು ನೋಡ್ತಾ ಕೂತಿದ್ದೀನಿ. ನಾನೇನು ಬಿಕಾರಿಯಾಗಿ ಬಂದಿರೋ ಥರ ಇವ್ರ ಹತ್ರ ಇವ್ರದೇ ನೋಡ್ಕೊಂಡು ಜಲ್ ಸುರಿಸೋ ಥರ ಅನ್ನಂಗೆ ನಾನು ಮುಂದೆನೇ ಕೊಡ್ತಾ ಇದ್ದೇನೆ. ನನ್ನ ಒಂದು ಚೀಪಾಗಿ ಬಿಹೇವ್ ಮಾಡ್ತಾ ಇದ್ದಾರೆ. ಆಮೇಲೆ ನಾನು ನೋಡ್ಕೊಂಡು ನಾನೇನು ಇವ್ರದಕ್ಕೆಲ್ಲ ನಾನು ಅಷ್ಟೊಂದು ತಲೆ ಕೆಡ್ಸ್ಕೊಂಡು ಹಿಂಗೆಲ್ಲ ಮಾಡುವಂಥದ್ದೇನೂ ಇಲ್ಲ. ಆಮೇಲೆ ಅವರು WPC ಕೂರಿಸಿದ್ರು ನನಗೆ ಎಸ್ಕಾರ್ಟ್ ಆಗಿ ಒಬ್ಬರನ್ನ. ಹ್ಮ್ ಹ್ಮ್ ಒಂದು ಏನು ಲಾಠಿ ಕೊಟ್ಟು ಅವ್ರ ಹತ್ರ ಬಾಟ್ಲಲ್ಲಿ ನೀರಿತ್ತು, ನೀರು ಇಸ್ಕೊಂಡು ಕುಡಿದೆ. ಆಮೇಲೆ ಯೋಚನೆ ಮಾಡಿದೆ, ಅಯ್ಯೋ ಇದು ಯಾವ ನೀರೋ ಬಾಯಾರಿಕೆಯಾಗಿ ಇದನ್ನು ಕುಡಿದ್ಬಿಟ್ಟು ಏನಾರ ಇದ್ರೊಳಗೆ ಹಾಕಿಟ್ಟಿದಾರೋ ಏನೋ ಅಂತ. ಹ್ಮ್ ಆಮೇಲೆ ಸರಿ ಅಂದ್ಬಿಟ್ಟು ಏನೋ ಕುಡಿದ್ಬಿಟ್ಟಿದ್ದೀನಿ ಈಗ ಅಂದ್ಬಿಟ್ಟು 1-2 ಗುಟ್ಟು ಕುಡಿದ್ಬಿಟ್ಟು ಅಲ್ಲಿ ಇಟ್ಟೆ. ಆಮೇಲೆ ಕೂತ್ಕೊಂಡೆ. ಸರಿ ಆಮೇಲೆ ಒಂದು ಅರ್ಧ ಗಂಟೆ ಟೈಮ್ ವೇಸ್ಟ್ ಮಾಡಿಬಿಟ್ಟು ಸರ್ ಆಮೇಲೆ ಎದ್ದು ಊಟಕ್ಕೆ ಹೋಗೋಣ ನಡೀರಿ ಅಂತ ಹೇಳಿದ್ರು ಅವ್ರನ್ನ. ಹ್ಮ್ ಅವರಿಬ್ರು ಊಟಕ್ಕೆ ಹೋದ್ರು. ಆ ಊಟಕ್ಕೆ ಹೋದ್ಮೇಲೆ ನನಗೆ ಒಂದು ಎಲೆನಲ್ಲಿ ಒಂದು ಸ್ವಲ್ಪ ಅನ್ನ, ಒಂದಿಷ್ಟು ಸಾಂಬಾರೇನೋ ಹಾಕಿ ಅಲ್ಲಿ ಕೊಟ್ಟಿದ್ದಾರೆ. ಆ ಯಮ್ಮ ಒಂದು ಟಾಯ್ಲೆಟ್ ಪಕ್ಕದಲ್ಲಿ ಒಂದು ಇದಿದೆ, ಸಣ್ಣ ರೂಮ್ ಥರ ಹ್ಮ್ ಹ್ಮ್ ಟಾಯ್ಲೆಟ್ ಹತ್ರನೇ. ಅಲ್ಲಿ ಒಂದು ಇದ್ರ ಮೇಲೆ ಇಟ್ಬಿಟ್ಟು ಹೋಗಮ್ಮ ಊಟ ಮಾಡಿ ಅಂತ ಅಂದ್ರು. ನಾನು ಇಲ್ಲ ನನ್ಗೆ ಹಸಿವಿಲ್ಲ, ಊಟ ಮಾಡಲ್ಲ ಅಂದೆ. ಆಮೇಲೆ ಇವ್ರ ಬಗ್ಗೆ ತುಂಬಾ ಅನುಮಾನ ಬಂತು ನನಗೆ. ಇವ್ರು ಏನೋ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಏನ್ ಮಾಡೋದು ಯಾಕಂದ್ರೆ ಮತ್ತೆ ಕೆಳಗಡೆ ಅವರು ಬಂದ್ರು. ಆಮೇಲೆ ಇವರೆಲ್ಲ ಊಟ ಕೊಟ್ಟಾದ್ಮೇಲೆ ಇವ್ರು ಬಂದ್ರಲ್ಲ ಒಳಗಡೆಗೆ, ಅವರಿಂದೆ ಅವ್ರು ಬಂದ್ರು. ಯಾಕಂದ್ರೆ ಇವ್ರು ಇಲ್ಲಿ ಬೋಲ್ಟ್ ಹಾಕ್ಬಿಟ್ಟು ಕೂಡಾಕ್ಬಿಟ್ಟು ಹೋಗಿದ್ರಲ್ಲ ನನ್ನನ್ನು. ಹ್ಮ್ ಹ್ಮ್ ಹಾಗಾಗಿ ನಮ್ಮ ಒಡನಾಡಿಯವ್ರಿಬ್ರು ಬಂದಿದ್ದವರು ಬರಕ್ ಆಗ್ಲಿಲ್ಲ. ಆಮೇಲೆ ಸರಿ ಇವ್ರು ಒಳಗಡೆ ಬಂದಾಗ ಅವ್ರು ಬಂದ್ರು. ಆಮೇಲೆ ಇಲ್ಲಿದ್ರೆ ಊಟ ಹೋಗಿ ನೋಡಿ ಮಾಡಿ ಅಂತ ಅಂದ್ರು. ಆಮೇಲೆ ನೀರನ್ನು ಇಟ್ಟಿದ್ರು ಅಲ್ಲಿ. ಹೋಗಿ ನೋಡಿದೆ ಸರ್, ಒಂಚೂರು ಊಟ ಬಾಯಿಗೆ ಆಗ್ತೆ ಸರ್. ಅದು ಏನಂದ್ರೆ ಊಟ ತಿನ್ನಕ್ಕಾಗಲ್ಲ ಆ ಥರ ಇತ್ತದು. ಹ್ಮ್ ಸರಿ ಅಂದ್ಬಿಟ್ಟು ನಾನು ತಿನ್ಲಿಲ್ಲ ಅದನ್ನ. ಹ್ಮ್ ಹ್ಮ್ ತಿನ್ಲಿಲ್ಲ. ಮತ್ತೆ ಇವ್ರು ಬಾಟ್ಲಲ್ಲಿ ನೀರಿತ್ತಲ್ಲ ಅದನ್ನ ಅವರು ಕುಡಿದು ನೋಡ್ಬಿಟ್ಟು ಮತ್ತೆ ಅವ್ರ ಹತ್ರ ನೀರು ಮತ್ತೆ ಕುಡಿದ್ಬಿಟ್ಟು ಕೂತ್ಕೊಂಡೆ. ನಾನು ಊಟ ತಿನ್ಲಿಲ್ಲ. ಹ್ಮ್ 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 ಬಂದ್ರು ಸರ್, ನನ್ನನ್ನು ಊಟಕ್ಕೆ ಬಿಡದೇನೆ ಕೂಡಾಕೊಂಡು ಅವ್ರು ಮಾತ್ರ ಊಟ ಮಾಡ್ಕೊಂಡು ಹೋಗುವಂತ ಅವಶ್ಯಕತೆ ಇವ್ರಿಗೇನಿತ್ತು. ಆಮೇಲೆ ಬಂದ್ರು ಸರ್. ಬಂದ್ಮೇಲೆ ನಮ್ಮ ಹುಡುಗಿರು ಬಂದ್ರು ಮೇಲ್ಗಡೆಗೆ. ಊಟ ಮಾಡಿದ್ರ ಬನ್ನಿ ಊಟ ಮಾಡ್ಕೊ ಬರೋಣ ಅಂತ ಕರೆದ್ರು. ಇಲ್ಲ ಯಾರು? ಇಲ್ಲ ಯಾರು ನಮ್ಮ ಒಡನಾಡಿಂದ ಬಂದಿದ್ದವ್ರು. ಹಾ 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 ಅವಾಗ ಅವ್ರು ಹೇಳಿದ್ರು ಇಲ್ಲ ಊಟ ಅವ್ರದ್ದು ಇಲ್ಲ ಆಯ್ತು, ಹೋಗಿ ನೀವು ಬರುವಷ್ಟಿಲ್ಲ, ಇಲ್ಲಿ ಹೋಗಿ ಕೆಳಗಡೆ ಹೋಗಿ ಅಂತ ಕಳಿಸ್ಬಿಟ್ರು ಅವ್ರನ್ನ. ಆಮೇಲೆ ಇಲ್ಲೊಬ್ರು ಇದ್ರು, ಇಲ್ಲೇ ಸರ್ ಊಟ ಇವ್ರು ಮಾಡಿಲ್ಲ ಊಟ ಮಾಡಿಲ್ಲ ಇವ್ರು ಅಂತ ಹೇಳ್ತಾ ಇದ್ರೆ. ಮಾಡಿಲ್ಲ ಅಂದ್ರೆ ಅವ್ರ ಇಷ್ಟ, ನಾವೇನ್ ಮಾಡಕ್ಕಾಗುತ್ತೆ, ಬಿಡಮ್ಮ ಬಾಗ್ಲಾಕಮ್ಮ ಡೋರ್ ಮುಚ್ಚಮ್ಮ ಅಂತ ಹೇಳ್ಬಿಟ್ಟು ಹಾಕ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡಿದ್ರು ಸರ್. ಸ್ಟಾರ್ಟ್ ಮಾಡಿ ಆಮೇಲೆ ಒಂದು ಅರ್ಧ ಗಂಟೆ 3/4 ಗಂಟೆ ಅವ್ರವರೇ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ಯಾರಿಗೋ ಫೋನ್ ಮಾಡ್ಕೊಂಡು ಮತ್ತೆ ಕಿವಿಲ್ ಮಾತಾಡ್ಕೊಂಡು ಇಷ್ಟೆಲ್ಲ ಮಾಡಿ ಟೈಮ್ ವೇಸ್ಟ್ ಮಾಡಿದ್ರು ಸರ್. 3 ಗಂಟೆ ಆಗ್ತಾ ಇದೆ. ನಾನು ಹೇಳೋದೆಲ್ಲ ಹೇಳ್ಬೇಕು, ಬನ್ನಿ ನಾನು ಏನಕ್ಕೆ ಬಂದಿದ್ದೆ ಅದನ್ನ ಮಾತ್ರ ತಗೊಳ್ಳಿ ಇವಾಗ ಅಂತ ಹೇಳ್ಬಿಟ್ಟು ಎಲ್ಲ ಇವಾಗ ಹೇಳಿದ್ನಲ್ಲ ನಿಮ್ಗೆ ಹ್ಮ್ ಹ್ಮ್ ವಿಚಾರ ಎಲ್ಲ ಹೇಳ್ದೆ. ಅವಾಗ ಏನ್ ಮಾಡ್ಕೊಂಡ್ರು ಏನ್ ಬಿಟ್ರು ಗೊತ್ತಿಲ್ಲ. ಅದನ್ನ ಮಾಡ್ಕೊಂಡಾದ್ಮೇಲೆ ಮತ್ತೆ ನನಗೆ ಕ್ಲಾಸ್ ಕ್ವಶನ್ ಸ್ಟಾರ್ಟ್ ಮಾಡಿದ್ರು. ಹ್ಮ್ ಹ್ಮ್ ಅಷ್ಟು ವರ್ಷದಿಂದ ನೀವ್ ಹೆಂಗ್ರಿ ತಲೆಯಲ್ಲಿ ಇಟ್ಕೊಂಡಿದ್ದೀರಿ, ಇದೆಲ್ಲ ಮಾಡ್ಕೊಂಡಾದ್ಮೇಲೆ ಇದಂತದ್ದು ಕ್ಯಾಮ್ರಾ ಮತ್ತೆ ರೆಕಾರ್ಡ್ ಅದೆಲ್ಲ ಆಫ್ ಮಾಡ್ಬಿಟ್ಟು ಹೆಂಗ್ ಇಟ್ಕೊಂಡಿದ್ರಿ ಅಂತ ಸುಹಾಸ್ ಕೇಳ್ದೆ. ಆಮೇಲೆ ಆ ಯಮ್ಮನ್ ಏನ್ ಕೇಳ್ತೀವಿ, ನಾನು ಹೇಳ್ತೀನಿ ಕೇಳು, ಇದೆಲ್ಲ ಎಂತ ಕ್ರಿಮಿನಲ್ ಮೈಂಡು ಅಂತ ಅಂದ್ರು. ಯಾರಿಗೂ ಸರ್ ಕ್ರಿಮಿನಲ್ ಮೈಂಡು? ಸತ್ಯ ಹೇಳಕ್ ಬರೋದಕ್ಕೆ ಕ್ರಿಮಿನಲ್ ಮೈಂಡ್? ಏನ್ ಈ ತರ ಭಾಷೆ ಮಾತಾಡ್ತೀರ ನೀವು, ಉಪಯೋಗಿಸ್ತಾರ? ನಮ್ಮ ಪೊಲೀಸ್ ಭಾಷೆನೇ ಅದೇ ಕಣಮ್ಮ. ನಾವು ಕೇಳಿದಕ್ಕೆ ಅಷ್ಟೇ ಹೇಳು. ಈಗ ಎಲ್ಲಿ ಹೆಂಗ್ ಇಟ್ಕೊಂಡೆ ನೀನು ತಲೆ ಒಳಗೆ ಅದನ್ನೆಲ್ಲ ಅಂದ್ರೆ, ನೋಡಿ ಸರ್ ಈಗ 12 ವರ್ಷ ಆಗಿರ್ಬೋದು. 12 ವರ್ಷದಿಂದ 12 ಇನ್ಸಿಡೆಂಟ್ಗಳು ನಾನು ನೋಡಿಲ್ಲ. ಒಂದೇ ಇನ್ಸಿಡೆಂಟ್ ನಾನು ನೋಡಿದ್ದು, ಅದು ಅಪರೂಪದ್ದು. ಅದು ಎಲ್ಲೋ ಕಾಣಬಾರದು, ಎಲ್ಲಾದ್ರೂ ಒಂದು ಕಂಡಾಗ ಅದು ಸತ್ಯತೆ ನನ್ನ ತಲೆ ಒಳಗೆ ಇರುತ್ತೆ. ಎಂಥವ್ರಿಗೂ ಅಷ್ಟೇ ಇರುತ್ತೆ, ನನಗೂ ಇರುತ್ತೆ. ಬಟ್ ಹಿಂದೆ ಮುಂದೆ ಅದು ಇದು ಕುರುಹುಗಳು ಸರಿಯಾಗಿ ಗೊತ್ತಿಲ್ಲದೆ ಇರ್ಬೋದು. ಆದ್ರೆ ಆ ದೃಶ್ಯ ಕಾರಲ್ಲಿ ಹೊತ್ಕೊಂಡು ಹೋಗಿದ್ದು ದೃಶ್ಯ ಪಕ್ಕಾ ನನ್ನ ತಲೆಯಲ್ಲಿ ಇದೆ ಇನ್ನೂ ಅಂತ ಹೇಳಿದೆ. ಓಹೋ ಪಕ್ಕಾ ಇದೆ ಬಿಡು, ನೀನು ಪಕ್ಕಾನೆ ಗೊತ್ತು, ನಿನ್ ಹಿಸ್ಟ್ರಿ ಏನು ಅಂತ ಗೊತ್ತು, ಇದೆಲ್ಲ ಗೊತ್ತು. ಹಾಗೆ ಸರ್ ನನ್ನ ಹಿಸ್ಟ್ರಿ ಬಗ್ಗೆ ಭಯಬೇಡಿ ನೀವು, ಇವಾಗ ಏನಿದೆಯೋ ಅಂತ ಕೇಳಿ ಅಂತ ಹೇಳಿದ್ರೆ ನಗ್ತಾನೆ ಸರ್ ಅವನು. ನಗ್ತಾನೆ ಅಂದ್ರೆ ಅವ್ರದ್ದೇನೋ ಬೇರೆ ಇದೆ.
ಅದಕ್ಕೆ ಅವರು ನನ್ನ ಮಾತಿಗೆಲ್ಲ ನಗ್ತಾರೆ. ನಾನು ಎಷ್ಟು ಅವ್ರಿಗೆ ಅವ್ರು ಏನು ಕೇಳ್ತಾರೆ ಅದಕ್ಕೆಲ್ಲ ಸರಿಯಾಗಿ ಉತ್ತರ ಕೊಡ್ತಾ ಇದ್ರು ಅವರು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊತಾ ಇಲ್ಲ. ಹ್ಮ್ ಹಿಂಗೆ ಮಾಡಿ ಮಾಡಿ ಸುಮಾರು 4 ಗಂಟೆ ಆಯಿತು, 5 ಗಂಟೆ ಆಯಿತು. ಒಂದು 5:15 ಆದಾಗ ನನಗೆ ಒಂಥರ ನಿತ್ರಾಣ ಆಯಿತು ಸರ್. ಕಣ್ಣು ಬೇರೆ ಆಪ್ರೇಷನ್ ಆಗಿದೆ ನನಗೆ. ಹ್ಮ್ ಹ್ಮ್ ಆಮೇಲೆ ಕಣ್ಣು ಬಿಡಕ್ಕಾಗ್ತಾ ಇಲ್ಲ. ಒಂಥರ ಬಾಡಿ ಎಲ್ಲ ಒಯ್ಬಟ್ಟಿಂಗ್ ಆದಂಗೆ ಆಗ್ತಾ ಇದೆ. ಊಟ ಬೇರೆ ಬೆಳಗ್ಗೆ 2 ಇಡ್ಲಿ ಮಾತ್ರ ತಿಂದಿದ್ದು ನಾವು. ಎಷ್ಟು 8:30ಲ್ಲಿ. ಹ್ಮ್ ಹ್ಮ್ ಅಷ್ಟೋ ತನಕ ಏನೂ ಇಲ್ಲ. ಅಂದರೆ ನಾನು ಏನಾಗಬೇಕು ಸರ್ ಆವಾಗ ನಾನು ಹೇಳಿದೆ, ನೋಡಿ ಸರ್ ನನಗೆಲ್ಲ ವೈಬ್ರೇಟಿಂಗ್ ಆಗ್ತೈತೆ, ನನಗೆ ಊಟ ಬೇರೆ ಮಾಡಿಲ್ಲ, ದಯವಿಟ್ಟು ಬೇಗ ಮುಗಿಸ್ಕೊಡಿ, ಇಲ್ಲ ಅಂದರೆ ನಾನು ಎದ್ದು ಹೊರ್ಟೋಗ್ತೀನಿ, ನೀವೇನಾರ ಮಾಡಿ ಇನ್ನೊಂದು ದಿವಸ ಬರ್ತೀನಿ ಅಂತ ನಾನು ಹೇಳಿದೆ. ಅದೆಲ್ಲ ಆಗೋ ಕೆಲಸ ಅಲ್ಲ, ಸುಮ್ಮನೆ ಕೂತ್ಕೊಳ್ಳಮ್ಮ ಇಲ್ಲಿ ಅಂತೆಲ್ಲ ಹೇಳಿದ್ರು. ಅಷ್ಟೊತ್ತಿಗೆ ಸೈಮನ್ ಸರ್ ಬಂದರು. ಅಲ್ಲಿ ಒಂದು 5:30ನೋ 6 ಗಂಟೆನೋ ಇರಬೇಕು. ಆವಾಗ ಬಂದಾಗ, ಎಷ್ಟೊತ್ತಯ್ಯ ನಾನು ಏನು ಹೇಳಿದ್ದು ನಿನಗೆ, ಬೇಗ ಮುಗಿಸ್ ಕಳ್ಸಯ್ಯ ಅಂತ ಹೇಳಿದ್ರು. ಸರ್ ಇವ್ರು ಬೇಗ ಮುಗಿಸಿ ಕಳ್ಸೋದಲ್ಲ ಸರ್, ಅರ್ಧ ಗಂಟೆ ಇದನ್ನ ಆಫ್ ಮಾಡ್ತಾರೆ, ಅರ್ಧ ಗಂಟೆ ನನ್ನ ಹತ್ರ ಮಾತಾಡ್ತಾರೆ, ಅರ್ಧ ಗಂಟೆ ಅವರವರೇ ಮಾತಾಡ್ಕೊಂಡು ಕೂತ್ಕೋತಾರೆ. ಈ ಥರ ಎಲ್ಲ ಮಾಡ್ಕೊಂಡು ಟೈಮ್ ಬೇಕಂತಾನೆ ವೇಸ್ಟ್ ಮಾಡ್ತಾ ಇದ್ದಾರೆ ಸರ್. ಜೊತೆಗೆ ಬಂದಾಗ ಸ್ಟಾರ್ಟಿಂಗಲ್ಲಿ ನಾನು ಇಡೀ ಫ್ಯಾಮಿಲಿ ಅಲ್ಲದೆ ನನ್ನ ವಂಶಾವಳಿಯನ್ನೆಲ್ಲ ಜಾಲಾಡಿದ್ರು ಸರ್. ಹಿಂಗೆ ನನ್ನ ಮೊಮ್ಮಕ್ಕಳು ಓದೋ ಸ್ಕೂಲು, ನನ್ನ ಅಳಿಯಂದ್ರು ಕೆಲಸ ಮಾಡೋ ಜಾಗ, ಅವ್ರು ವಾಸ ಮಾಡೋ ಜಾಗ ಎಲ್ಲನೂ ಕೇಳ್ತಾ ಕೂತಿದ್ದಾರೆ ಸರ್. ಇದೇನು ಸರ್ ಇವರು ವಿಚಾರಣೆ ಮಾಡೋದು ಅಂತ ಕೇಳಿದೆ. ಅದೆಲ್ಲ ಪೊಲೀಸ್ ಅಂದರೆ ಹಂಗೇನೆ ಕಣಮ್ಮ, ಅದೇ ಥರ ಇರುತ್ತೆ ಮಾಡೋದು, ತಾಳ್ಮೆ ತಗೊಳ್ಳಿ ಅಂತ ಹೇಳ್ಬಿಟ್ಟು ಇವ್ರು ಬಂದ್ಬಿಟ್ರು ಸರ್. ಹ್ಮ್ ಹ್ಮ್ ಅದಕ್ಕೆ ಬಂದಾದ್ಮೇಲೆ ಇವರು ಇನ್ನೂ 1 ಗಂಟೆ 1:15 ಗಂಟೆ 7:20 ಬೆಳಿಗ್ಗೆ 11 ಗಂಟೆಗೆ ನನ್ನನ್ನು ಒಳಗೆ ಕರೆದವರು, ಅಲ್ಲಿ ಕೆಳಗಡೆಯಿಂದ ಕರೆದವರು. ಇಲ್ಲಿಗೆ ಬಂದು 11:30 11:30ಗೂ 12 ಗಂಟೆಗೂ ಸ್ಟಾರ್ಟ್ ಮಾಡಿದವರು. ರಾತ್ರಿ ಸಂಜೆ 7:30ವರೆಗೂ ನನಗೆ ಭಾಳ ಮೆಂಟಲಿ ಟಾರ್ಚರ್ ಮಾಡಿ, ಆವಾಗ ಎಲ್ಲ ಆಯಿತು ಇವಾಗ ನಾನು ಹೊರಡಬೇಕು ಸರ್, ಆಗಲ್ಲ ಇನ್ನು ನನ್ನ ಕೈಲಿ ಏನು ಹೇಳೋಕ್ಕಾಗಲ್ಲ, ಇವತ್ತು ನಾನು ನಿತ್ರಾಣ ಆಗಿದ್ದೀನಿ, ಆದರೆ ನಿಮ್ಗೆ ಹೆದರ್ಕೊಂಡು ನಾನು ಹೋಗ್ತಾ ಇಲ್ಲ, ನಾಳೆ ಬರ್ತೀನಿ, ಇಲ್ಲ ಇನ್ನೊಂದು ದಿವಸ ಬರ್ತೀನಿ, ನಾನು ಇವತ್ತು ಆಗಲ್ಲ ಅಂತ ಹೇಳಿದ್ರು. ಇನ್ನೂ ಏನಿದೆ ಸರ್, ಇಷ್ಟೇ ಹೇಳ್ಬೇಕಾಗಿರೋದು ಅಷ್ಟೇ, ಇನ್ನೂ ಏನು ಮಾಡ್ತೀರಾ, ಇನ್ನೂ ಇದೆ ಅಮ್ಮ, ಕ್ಲಾಸ್ ಎಕ್ಸಾಮಿನ್ ಬೇಕಾದಷ್ಟಿದೆ, ನೀವು ಅಷ್ಟು ಸುಲಭವಾಗಿ ನೀವು ಇಲ್ಲಿಂದ ಹೋಗೋಕ್ಕಾಗಲ್ಲ ಅಂತ ಹೇಳಿದ್ರು. ಅಂದರೆ ಏನು ಮಾಡ್ತೀರಾ ನೀವು, ನಾನು ನಿತ್ರಾಣ ಆಗಿದ್ದೀನಿ, ನಾನು ಏನಾದ್ರು ತಿನ್ನಬೇಕು ಹೊಟ್ಟೆಗೆ, ಇವಾಗ ಬಿಡಿ ನನ್ನ ಅಂತ ನಾನು ತುಂಬ ಇದು ಮಾಡಿದೆ. ಆವಾಗ ಸರಿ ಇಲ್ಲ, ಇಲ್ಲಿ ಸೈನ್ ಹಾಕ್ಬಿಟ್ಟು ಹೋಗಮ್ಮ ಅಂದರು. ನಾನು ಸೈನ್ ಹಾಕೋಕ್ಕೆ ಇವಾಗ ಓದಬೇಕಲ್ವ ಸರ್, ಓದಾದ್ಮೇಲೆ ಸೈನ್ ಹಾಕಬೇಕು, ನನಗೆ ಓದೋಕ್ಕಾಗಲ್ಲ, ಕಣ್ಣೆಲ್ಲ ಒಂಥರ, ನನಗೆ ಇವಾಗ ತಾನೇ ಆಪ್ರೇಷನ್ ಆಗಿದೆ, ಜಂಪ್ ಆದಂಗೆ ಆಗ್ತಾ ಇದೆ ಕಣ್ಗಳೆಲ್ಲ, ನನಗೆ ಓದೋಕ್ಕೂ ಆಗಲ್ಲ. ಆಮೇಲೆ ಓದೋಷ್ಟು ದೃಷ್ಟಿ ಇಡುವಷ್ಟು ಶಕ್ತಿನೂ ನನಗಿಲ್ಲ, ನಾನು ಇನ್ನೊಂದು ದಿವಸ ಬರ್ತೀನಿ, ಓದ್ಬಿಟ್ಟು ಸೈನ್ ಹಾಕ್ಕೊಡ್ತೀನಿ, ದಯವಿಟ್ಟು ನಾನು ಬಿಡಿ ಅಂತ ಎದ್ದು ಡೋರ್ ಹತ್ರ ಹೋದೆ ಸರ್. ಡೋರ್ ತಗೊಂಡು ಆಚೆಗೆ ಹೋಗೋಣ ಹತ್ರ, ಅಷ್ಟರಲ್ಲಿ ಇವರು WPC ಬಂದು ಲಾಠಿ ಹಿಡ್ಕೊಂಡು ಅಡ್ಡ ನಿಂತ್ಕೊಂಡ್ರು ನನಗೆ. ಅಂದರೆ ನಾನು ಇನ್ನೇನಾರು ಮಾಡಿದ್ರೆ ನನಗೆ ಹೊಡೆಯೋರು ಇದ್ರು ಅವರು. ಆಮೇಲೆ ಸರಿ ಅಂದ್ಬಿಟ್ಟು, ಇಲ್ಲ ನಂಗೆ ಸೈನ್ ಹಾಕೋಕ್ಕಾಗಲ್ಲ ಅಂದ್ರೆ, ಇಲ್ಲ ಹಾಕ್ಲೇಬೇಕು, ಹಾಕ್ಬಿಟ್ಟೆ ಹೋಗ್ಬೇಕು, ನೀನು ಓದು ಬಿಡು ಅದು ನಮಗೆ ಬೇಕಾಗಿಲ್ಲ, ಈಗ ನಾವೆಲ್ಲ ಇಷ್ಟು ಕಷ್ಟಪಟ್ಟು ಮಾಡಿದ್ದೀವಿ, ನೀನು ಸೈನ್ ಹಾಕೋದು. ಏನು ಕಷ್ಟಪಟ್ಟಿದ್ರೆ ಸರ್, ಕಷ್ಟಪಟ್ಟಿರೋದು ನನಗೆ, ನಾನು ಸೈನ್ ಹಾಕಲ್ಲ ಅಂದೆ. ಹಾಕಲ್ಲ ಅಂದ್ರೆ ನಮ್ದು ಗೊತ್ತಿದೆ, ನಮ್ಮ ಭಾಷೆನ ಉಪಯೋಗಿಸ್ಬೇಕಾಯ್ತದೆ ಅಂದರು. ಆವಾಗ ಏನ್ರಿ ನೀವು, ಅದು ನಿಮ್ಮಿಂದ ಯಾರಿಗೂ ನ್ಯಾಯ ಸಿಗಲ್ಲ ಬಿಡಿ, ನೀವು ಏನೋ ಹುನ್ನಾರ ಮಾಡ್ಕೊಂಡೆ ನನ್ನನ್ನು ಇವತ್ತು ನನ್ನನ್ನು ಟಾರ್ಗೆಟ್ ಮಾಡಿದ್ದೀರಾ, ನೀವು ಏನು ಮಾಡಬೇಕು ಅಂತ, ಅದಕ್ಕೆ ನನಗೆ ಇಷ್ಟು ತೊಂದರೆ ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರು. ಭಾಳ ಚಾಲಾಕಿ ಹಿಂಗ್ಸು ಅಂತ ಹೇಳ್ದ ಅವ್ರು. ಇದನ್ನೆಲ್ಲ ಯಾರು ಹೇಳು ಅಂತ ಹೇಳಿರೋರು ನಿಮಗೆ, ಏನ್ರಿ ಇದೇ ಥರ ಹೋಗಿ ಕಂಪ್ಲೇಂಟ್ ಮಾಡ್ತೀನಿ ನಾನು ಏನು ಅಂತ ಹೇಳ್ಬಿಟ್ಟು ನಾನು ಕಣ್ಣಲ್ಲಿ ನೀರು ಹಾಕ್ಕೊಂಡೆ. ಆಮೇಲೆ ಕೊಟ್ಟರು, ಒಂದೊಂದಾಗಿ ಪೇಪರ್ ತೆಗ್ದು ಕೊಟ್ಟರು, ಒಂದು 5-6 ಪೇಪರ್ ತೆಗೆದು ಕೊಟ್ಟರು ಸರ್. 2 ಸೈಡುಗೆ ಮತ್ತೆ ಗೀಚ್ ಹಾಕಿ ಸೈನ್ ಮಾಡಿದೆ ನಾನು. 12 ಮಂತ್ಸ್ ಸೈನ್ ಮಾಡಿಸ್ಕೊಟ್ರು. ಹ್ಮ್ ಹ್ಮ್ ಆಮೇಲೆ ತೆಗೆದ್ರು, ಡೋರ್ ತೆಗೆದ್ರು, ಬಂದೆ 7:15 ಈಚೆಗೆ ಬಂದಾಗ. ಆಮೇಲೆ ಇವರೆಲ್ಲ ಕಾಯ್ತಾ ಕೂತಿದ್ರು, ಪಾಪ ಒಳಗೆ ಏನಾಯ್ತು ಎಂಥದ್ದು ಅಂತ ಇವರು ಆತಂಕದಲ್ಲಿ ಕೂತಿದ್ರು, ನಮ್ಮ ಒಡನಾಡಿಯವರು. ಹ್ಮ್ ಹ್ಮ್ ಆಮೇಲೆ ಬಂದಾಗ ಹಿಂಗೆ ಮಾಡಿದಾಗ, ಆಮೇಲೆ ಅಲ್ಲಿಂದ ಬೈಕೊಂಡು ಎಲ್ರಿಗೂ ಕೇಳಿಸೋಂತೆ ಬಂದ್ರು. ಇಲ್ಲಿ ಪ್ರಾಮಾಣಿಕವಾಗಿ ತನಿಖೆ ನಡೀತಾ ಇದೆಯಾ, SIT ರಚನೆ ಆಗಿರೋದು ಇದಕ್ಕೇನಾ, ಒಬ್ಬರು ಸಾಕ್ಷಿನ ಕರೆದ್ಬಿಟ್ಟು ಇಷ್ಟೊತ್ತವರೆಗೂ ಇಟ್ಕೊಂಡು ಒಂದು ಮಹಿಳೆನ ಇವರು ನಾವು ಎಷ್ಟು ದೂರದಿಂದ ಬಂದಿದ್ದೀವಿ, 106 ಕಿಲೋಮೀಟರ್ ದೂರದಿಂದ, ಈ ಟೈಮಲ್ಲಿ ನಮ್ಮನ್ನು ಹೊರಗಡೆ ಬಿಡ್ತಾ ಇದ್ದಾರೆ, ಇವ್ರ ಉದ್ದೇಶ ಏನಿರಬೇಕು ಅಂತ ಅಲ್ಲಿರೋರಿಗೆಲ್ಲ ಕೇಳಿಸುವಂಗೆ ನಾನು ಮಾತಾಡ್ಬಿಟ್ಟೆ ಬಂದಿದ್ದೀನಿ ಸರ್. ಇವರಿಂದಂತೂ, ಅದರಲ್ಲೂ ಈ ಮಂಜುನಾಥ್ ಗೌಡ, ಸುಹಾಸ್ ಅನ್ನೋರಿಂದ ಅಂತೂ ಯಾರಿಗೂ ನ್ಯಾಯ ಸಿಗಲ್ಲ, ಇಲ್ಲಿ ನಡೀತಾ ಇರೋದೇ ಅನ್ಯಾಯ ಅಂತ ಹೇಳಿದೆ. ಅಲ್ಲಿದ್ದವರೆಲ್ಲ ಹೌದಮ್ಮ ಅಂತೆಲ್ಲ ಅವರು ಮಾತಾಡಿದ್ರು, ಕೆಳಗಡೆ ಇದ್ದವರೆಲ್ಲ. ಸರಿ ಅಂದ್ಬಿಟ್ಟು, ನೋಡಿ ನೀವೇ ಇವ್ರದ ಇದು ಪ್ರಾಮಾಣಿಕವಾಗಿ ಮಾಡ್ತಾ ಇರೋದು SIT. ಏನಕ್ಕೆ SIT ಇದು, ಆಯಿತು ಬಿಡಿ ಗೊತ್ತಾಗುತ್ತೆ, ನಾನು ಬಿಡಿ ಅಂತ ಹೇಳ್ಬಿಟ್ಟು ನಾವು ಬಂದ್ಬಿಟ್ವಿ ಸರ್. ಬಂದಾಗ ಅಲ್ಲಿ ಬಂದು ನಾವು ಒಂದು 8 ಗಂಟೆ 8:30 ಅಷ್ಟರಲ್ಲಿ, ಅಲ್ಲೂ ತಿನ್ನೋಕ್ಕಾಗಲಿಲ್ಲ ಸರ್, ಬೆಳಗ್ಗೆಯಿಂದ ಹತ್ಕೊಂಡಿದ್ದು. ಆಗ ಒಂಚೂರು ತಿನ್ಕೊಂಡೆ, ಏನೋ ನೈಟು ಬಸ್ ಬೇರೆ ಇಲ್ಲ ಅವಾಗ ನಮಗೆ. ನಾನು SITಯಿಂದ ಬಂದ ಮೇಲೆ ಹೋಗಿ ನನ್ನ ಅಣ್ಣ ಅಂತ ಒಬ್ಬ ಇದ್ದಾನೆ ದ್ರೋಹಿ, ಅವನ ಅಪ್ಪಟ ಅವನ ಬ್ಯಾಕ್ಗ್ರೌಂಡ್ ಎಲ್ಲನೂ ನಾನು ಮುದ್ರಕ್ಕಾಗಲ್ಲ, ಒಂದು ದಿನದಲ್ಲಿ ಮುಗ್ಸೋಕ್ಕಾಗಲ್ಲ ಅಂತ ಒಂದು ಮೇನ್ ಪಾಯಿಂಟ್ಗಳನ್ನ ನಾನು ಒಡನಾಡಿ ಅವ್ರಿಗೆ ಹೇಳ್ಬಿಟ್ಟು ಅಲ್ಲೊಂದು ವೈಟ್ ಕೊಟ್ಬಿಟ್ಟು ಬಂದೆ ನಾನು.
ಹ್ಮ್ ಹ್ಮ್ ಇವನು ಮಾತಾಡಿದ್ಮೇಲೆ, ಯಾರು ಅಣ್ಣ ಅನ್ಸ್ಕೊಂಡಿರೋ ಶಿವಕೆಂಪಯ್ಯ ಅನ್ನೋನೊಬ್ಬ ಅಲ್ಲಿ ಮಾತಾಡ್ತಾ ಇದ್ದಾನಲ್ಲ, ಹ್ಮ್ ಹ್ಮ್ ಅವನು ಮಾತಾಡಿದ್ಮೇಲೆ ಏನಂತ ಮಾತಾಡಿದಾನಂದ್ರೆ, ಅವಳು ನನ್ನ ತಂಗಿನೇ ಸ್ವಂತ, ಅವಳು ಸರಿ ಇಲ್ಲ, ಅವಳು ದೊಡ್ಡ ಕ್ರಿಮಿನಲ್, ಅವಳು ಎಂತದ್ದು ಜೈಲು ಜೈಲ್ಗೆ ಹೋಗಿ ಬಂದಿದ್ದಾಳೆ. ಒಂದಲ್ಲ 2 ಸಾರಿ ಜೈಲಿಗೆ ಬಳ್ಳಾರಿ ಜೈಲಲ್ಲಿ ಬಂದಿದ್ದಾಳೆ. ಹ್ಮ್ ಹ್ಮ್ ಮತ್ತೆ ಗಂಡನಿಗೆ ಚಾಕು ಇರಿದು ಜೈಲಿಗೆ ಹೋಗಿದ್ ಬಂದಿದ್ದಾಳೆ. ಹ್ಮ್ ಹ್ಮ್ ಮತ್ತೆ ಇವಳು ಎಂತೆಂಥದ್ದು ಅಫೇರ್ ಇಟ್ಕೊಂಡಿದ್ದಾಳೆ, ಕೆಟ್ಟವ್ರ ಸಹವಾಸ ಮಾಡ್ತಾಳೆ, ಮತ್ತೆ ಇನ್ನು ಏನೇನೋ ಕೆಟ್ಟದಾಗಿ ನನ್ನ ಬಗ್ಗೆ ನನ್ನ ಒಂದು ಚಾರಿತ್ರ್ಯ ವಧೆ ಮಾಡಿದ. ಹ್ಮ್ ಹ್ಮ್ ಅದ್ರ ಬಗ್ಗೆ ನಾನು ಹೇಳ್ದೆ, ಇವನ್ ಬ್ಯಾಕ್ಗ್ರೌಂಡ್ ಎಲ್ಲಾನು ಕೊಟ್ಬಿಟ್ಟು ನಾನು ಹೇಳ್ದೆ, ಇದೆಲ್ಲ ಬೇಕಾಗಿಲ್ಲ, ನಾನು ಎಷ್ಟಾರ ಕೇಸ್ ಇರ್ಲಿ, ನಾನು ಯಾರನ್ನಾರ ಕೊಲೆ ಮಾಡಿರ್ತೀನೋ ಅಥವಾ ನಾನು ಜೈಲ್ಗೆ ಹೋಗಿರ್ತೀನೋ ಅದನ್ನೆಲ್ಲ ಪೊಲೀಸ್ನವ್ರು ನೋಡ್ಕೊಂಡು ಅದ್ರ ಬಗ್ಗೆ ತನಿಖೆ ಮಾಡಿ ಅದು ಸಪ್ರೇಟ್ ಮಾಡ್ಲಿ, ನನ್ನ ವೈಯಕ್ತಿಕವಾಗಿರೋದ್ರ ಬಗ್ಗೆ ಕ್ರಮ ತಗೊಳ್ಳಿ. ಯಾವಾಗ್ಲೋ ಏನೋ ಆಗಿರೋದೆಲ್ಲನು ಈಗ ಬಂದು ಹೇಳುವಂಥದ್ದು ಏನಿರೋದು, ಒಂದ್ ವೇಳೆ ಆಗಿದ್ರೆ ಇವಾಗ ಬಂದು ಈ ಟೈಮಲ್ಲಿ ಬಂದು SIT ಅವ್ರ ಮುಖಾಂತರ ನಾನು ಹೋಗಿದ್ ಬಂದ್ಮೇಲೆ ಹೇಳುವಂತ ಅವಶ್ಯಕತೆ ಇವನಿಗೇನಿತ್ತು? ಇದನ್ನೆಲ್ಲ ಮೊದ್ಲು ಹೇಳ್ಬೋದಿತ್ತಲ್ಲ. ಅಥವಾ ನಾನು ಇಲ್ಲೇ ಮಂಡ್ಯದಲ್ಲೇ ಇದ್ದೀನಲ್ಲ, ಎಲ್ಲೂ ಹೋಗಿಲ್ವಲ್ಲ, ಸತ್ತಿಲ್ವಲ್ಲ, ಜೀವಂತ ಅವನು ಇಲ್ಲೇ ಇದ್ದಾನೆ, ನೀನು ಇಲ್ಲೇ ಇದೀಯಾ, ನಾನು ಅಲ್ಲೇ ಇದ್ದೀನಿ. ಅದೇ ತರ ನಾನು ಸಿಕ್ಕಾಬಿಟ್ಟೆ ಅವನಿಗೆ ಉಗಿದು ಕ್ಯಾಕರಿಸಿ, ನಾನು ಮಾಸ್ಕ್ ಹಾಕೊಂಡಿರ್ಲಿಲ್ಲ ಅವತ್ತು, ಮಾಸ್ಕ್ ತೆಗೆದ್ಬಿಟ್ಟೆ ಬೈಟ್ ಕೊಟ್ಬಿಟ್ಟು ಚೆನ್ನಾಗಿ ಮಾತಾಡ್ಬಿಟ್ಟು ಬಂದೆ ಸರ್. ಅವನು ಆತರ ಎಲ್ಲ ಹೇಳಿದ್ಮೇಲೆ ಆಮೇಲೆ ಕೆಲವು ಆಧಾರಗಳನ್ನು ಕೊಟ್ಬಿಟ್ಟು ಬಂದಿದ್ದೀನಿ, ಅವನು ಏನು ಅಂತ, ಅವನು ಇನ್ನೆಲ್ಲ ಏನು ಅಂತ ಸರ್ಗೆ. ಆಮೇಲೆ ನಾನು ಮಾತಾಡಿದ್ದೀನಿ, ಆಮೇಲೆ ಸರ್ರು ಮಾತಾಡಿದ್ದಾರೆ, ಸ್ಟ್ಯಾನ್ಲಿ ಸರ್ವೆ. ಜೊತೆಗೆ ಅದ್ ಬಂದ ಮೇಲೆ ಇವಾಗ ಇನ್ನೊಂಥರ ಮಾಡ್ತಾ ಇದ್ದಾನೆ ಸುವರ್ಣ ಚಾನಲ್ ಅಲ್ಲಿ. ಅವಳು ನಮ್ಮ ತಂದೆ ಮನೇಲಿ ಕಳ್ತನ ಮಾಡ್ಕೊಂಡು ಹೋಗಿದ್ಲು. ಮತ್ತೆ ಅವಳಿಗೆ ಅವಳ ಹೆಸರಲ್ಲಿ 2 ಪ್ರಕರಣಗಳಿವೆ ಅಂತ ನಂಬರ್ ಹೇಳ್ತಾ ಇದ್ದಾನೆ ಅಷ್ಟೇ, ಪ್ರಕರಣದ ನಂಬರ್ ಹೇಳ್ತಾ ಇದ್ದಾನೆ. ಅದ್ ಯಾವ ನಂಬರ್ ಸೃಷ್ಟಿ ಮಾಡ್ಕೊಂಡಿದ್ದಾನೋ ಏನ್ ಕತೆನೋ ನನಗಂತೂ ಗೊತ್ತಿಲ್ಲ. ನಂಬರ್ ಎಲ್ಲ ಹೇಳ್ಕೊಂಡು ಈ ತರ ಇದಾರೆ. ಆಮೇಲೆ ಇದೆಂತದ ಊರ್ ಹೆಸರು ಹೇಳ್ದೆ ಸರ್, ಆ ಊರ್ನಲ್ಲಿ ಇದ್ದಾನೆ ಅವಳ ಗಂಡ, ಅವಳು ಹಳೆ ಗಂಡ ಇದ್ದಾನೆ ಅವನು. ಅವನನ್ನ ಹೋಗಿ ಕೇಳಿದ್ರೆ ವಿಚಾರಿಸಿದ್ರೆ ಎಲ್ಲ ಗೊತ್ತಾಗುತ್ತೆ ಅಂತೆಲ್ಲ ಹೇಳ್ದೆ ಸರ್. ಸರಿ, ಇದೆಲ್ಲ ಹೇಳಾದ್ಮೇಲೆ ಸುವರ್ಣ ಚಾನಲ್ ಅವರು ದೊಡ್ಡ ಹೈಲೈಟ್ ಮಾಡಿ ನನ್ನನ್ನ ಕೆಟ್ಟದಾಗಿ ಇಂಥ ಲೇಡಿಯ ಬಣ್ಣ ಬಯಲು, ಮತ್ತೆ ಅವಳ ಇನ್ನೊಂದು ಮುಖ, ಇನ್ನೊಂದು ಇದು, ಹಾಗೆ ಹೀಗೆ ಅಂತೆಲ್ಲ ಹೇಳಿ ಚೆನ್ನಾಗಿ ಒದ್ರುಕೊಂಡಿದ್ದಾರೆ ಇವರೆಲ್ಲ. ಈಗ ನಾನು ಮತ್ತೆ ಇವ್ರ ಜೊತೆಲಿ ಆಟ ಆಡೋದಲ್ಲ, ನಾನು ನೇರವಾಗಿ ಕೋರ್ಟಲ್ಲಿ ಹೋಗಿ ಸಾಕ್ಷಿ ಹೇಳ್ತೀನಿ, ಅದೇನಾಗುತ್ತೋ ಆಗ್ಲಿ, ನನಗೆ ಏನು ಬೇಕಾಗಿಲ್ಲ. ಇದು ನನ್ನ ವೈಯಕ್ತಿಕವಾಗಿ ಇರೋದಾದ್ರೆ ಏನ್ ಬೇಕಾದ್ರೆ ಅಲ್ಲ, ಇವ್ರು ನನ್ನ ವೈಯಕ್ತಿಕವಾಗಿ ಏನೇನು ಇಲ್ಲ ಇರೋದನ್ನ ನಾನು ಹೇಳಿದ್ದೀನಿ, ಅಲ್ಲೇ ಚಾಲೆಂಜ್ ಮಾಡಿ ಹೇಳಿದ್ದೀನಿ. ನಾನು ಎಲ್ಲಿ ಜೈಲಿಗೆ ಹೋಗಿದ್ದೆ, ನಾನು ಯಾವ ಕೋರ್ಟಿಂದ ಜೈಲಿಗೆ ಕಳ್ಸಿದ್ರು, ನನ್ನ ಯಾರು ಎಸ್ಕಾರ್ಟ್ ಅಲ್ಲಿ ಕರ್ಕೊಂಡು ಹೋಗಿದ್ರು, ಎಲ್ಲಿ ಬಿಟ್ಟಿದ್ರು, ಎಷ್ಟು ವರ್ಷ ಇದ್ದೆ, ಯಾವ 2 ಸಲ ಇದೆಯಲ್ಲ, ಅದೆಲ್ಲ ಇರ್ಬೇಕಲ್ಲ. ಜೈಲು ಅಂದ್ರೆ ಅಷ್ಟು ಸುಲಭನ? ಎಲ್ಲ ಮಾಹಿತಿನ ಸಿಗುತ್ತಲ್ಲ ಜೈಲ್ಗೆ ಹೋದ್ರೆ. ಅದನ್ನೆಲ್ಲ ತಂದು ಸಬ್ಮಿಟ್ ಮಾಡ್ಬೇಕು ಅಂತ ಎಲ್ಲ ಹೇಳ್ಬಿಟ್ಟು ನಾನು ಅದೆಲ್ಲ ಮಾತಾಡುವಾಗ ಹೇಳಿದ್ದೀನಿ. ಜೊತೆಗೆ ಇವಾಗ ಮತ್ತೆ ಇದನ್ನೇ ಹೇಳ್ತಾ ಇದ್ದೇನೆ, ಇವಾಗ 2 ಪ್ರಕರಣಗಳಿದೆ, ಮತ್ತೆ ಅವಳಿಗೆ ಸಾಕ್ಷಿಗಳಿಲ್ಲದಕ್ಕೆ ಬಿಡುಗಡೆ ಆಯ್ತು ಅಂದ್ರೆ ಅದಾರು ಬೇಕಲ್ವಾ ಸರ್ ಇವಾಗ? ನನಗೆ ಸಾಕ್ಷಿಗಳಿಲ್ಲದಕ್ಕೆ ಬಿಡುಗಡೆ ಆಯ್ತಂತೆ. ಆಮೇಲೆ ನನ್ನ ಹಸ್ಬೆಂಡ್ ಬಿಡುಗಡೆ ಆಗಿದ್ದವ್ರು ಜೈಲಿಗೆ ಹೆಂಗ್ ಕಳಿಸ್ತಾರಂತೆ? ಅದೇ ಜೈಲ್ ವಿಚಾರ ಆವಾಗಿರ್ತದ. ಇವಾಗ ಸಾಕ್ಷಿಗಳಿಲ್ಲದಕ್ಕೆ ಬಿಡುಗಡೆ ಆಯ್ತು ಅಂದ್ರೆ ಇವನೇ ಹೋಗಿ ನನ್ನನ್ನ ಬಿಡಿಸ್ಕೊಂಡ್ ಬಂದಿದಿರ್ಬೇಕು, ಜೈಲ್ಗೂ ಇವನೇ ಕರ್ಕೊಂಡ್ ಆಗಿರ್ಬೇಕು ಅಂದ್ರೆ ಎಲ್ಲ ಡೀಟೇಲ್ಸ್ ಗೊತ್ತಿರ್ಬೇಕಲ್ಲ, ತಂದಿಡ್ಬೇಕಲ್ವಾ ಸರ್ ಇವನು? ಇಷ್ಟೆಲ್ಲ ಹೇಳೋನ್ಗೆ ಸಾಕ್ಷಿಗಳ ಆಧಾರ ಇವನ್ ಮಗ ಏನ್ ಹೇಳಿದಾನೆ, ಇವನ ಮೊದಲನೇ ಹೆಂಡತಿನ ಯಾವ ರೀತಿ ಸಾಯಿಸ್ತಾ ಇವನು, ಮತ್ತೆ ಮೊದಲನೇ ಹೆಂಡತಿ ಕಂಪ್ಲೇಂಟ್ ಕೊಟ್ಟಿರೋದು, ಮತ್ತೆ ಇವನು ನನ್ಗೆ ಯಾವ ರೀತಿ ತೇಜೋವಧೆ ಮಾಡ್ತಾ ಇದ್ದಂದ್ರೆ ನಮ್ಮ ಅಕ್ಕಪಕ್ಕದ ಮನೆಯವರೆಲ್ಲ ಇವನ್ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು, ಎಲ್ಲಾ ಕಾಪಿಗಳನ್ನು ತಕೊಂಡೋಗಿ ನಾನು ಸ್ಟ್ಯಾನ್ಲಿ ಸರ್ ಹತ್ರ ತೋರ್ಸಿದ್ದೀನಿ. ಇವನ್ ಹಿನ್ನೆಲೆ ಆ ತರ ಹಿನ್ನೆಲೆ ನಂದೇನಾರು ಇದ್ರು ಇವನು ಅದೇ ತರ ಎಲ್ಲಾನು ಇದ್ರ ಮುಂದೆ ಇಡ್ಬೋದಾಗಿತ್ತಲ್ವಾ ಸರ್? ಅವ್ರು ತೋರ್ಸ್ಬೇಕಾಗಿತ್ತಲ್ಲ. ಏನು ಇಲ್ಲ, ಬರೀ ಇವನ್ ಬಾಯಲ್ಲಿ ಹೇಳೋದು ಕೇಳ್ಕೊಂಡು ಇವ್ರು ಬಂದ್ಬಿಟ್ಟು ಈ ತರ ನನ್ ತೇಜೋವಧೆ ಮಾಡ್ತಾ ಇದಾರಲ್ಲ, ನನ್ ಮಾನಹಾನಿ ಮಾಡ್ತಾ ಇದಾರಲ್ಲ, ಇವ್ರ ಜೊತೆ ಆಡ್ತಾ ನಿಂತ್ಕೊಂಡ್ರೆ ಆಗಲ್ಲ ಸರ್. ಇದೆಲ್ಲ ಆದ್ಮೇಲೆ ನಿಮ್ಗೆ ಯಾವಾಗ್ಲಾರು ಅನ್ಸಿದ್ಯಾ ಅಂದ್ರೆ ಈ ಕೇಸ್ ನಾವ್ ಹೇಳಕ್ ಹೋಗ್ಬಾರ್ದಿತ್ತೇನೋ, ಯಾಕೆ ಬೇಕಿತ್ತು ನನಗೆ ಅಂತ ಏನಾದ್ರು ಅನ್ಸಿದ್ಯಾ ಅವತ್ತಾರ? ಇಲ್ಲ ಸರ್, ನನ್ಗೆ ನನ್ನ ಪರ್ಸನಲ್ ವಿಚಾರದ ಬಗ್ಗೆ ಅದು ಪಕ್ಕಕ್ಕಿಡೋಣ, ಏನ್ ಬೇಕಾದ್ರೂ ಮಾಡ್ಲಿ, ಅದ್ರ ಬಗ್ಗೆ ತನಿಖೆ ನಡೆಸಲಿ, ಇನ್ನೊಂದಿನದಾಗ್ಲಿ ನನ್ಗೆ ಶಿಕ್ಷೆ ಆಗುತ್ತಾ, ಅದು ನಡೆದಿದ್ಯಾ, ನಡೆದಿರೋದಾದ್ರೆ ಶಿಕ್ಷೆ ಆಗ್ಲಿ, ನಡೆದಿಲ್ವಾ ಅದನ್ನ ಅಪಪ್ರಚಾರ ಮಾಡೋರಿಗೆ ಶಿಕ್ಷೆ ಆಗೋ ರೀತಿ ಏನಾದ್ರು ಫರ್ದರ್ ಅದನ್ನ ನೋಡ್ಕೊಳ್ಳೋಣ. ಅಲ್ಲ, ನಾನು ಹೇಳ್ತಿರೋದು ನೀವು ಈ ಕೇಸ್ ಏನ್ ಹೇಳ್ತಿದ್ದೀರಲ್ಲಿ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ
ಇದಕ್ಕೆ ಯಾಕೆ ಬಂದೆ ನಾನು ಅಂತ ಏನಾರು ಅನ್ಸಿದ್ಯಾ, ಅಥವಾ ಇದು ಬಿಟ್ಬಿಡೋಣ ಅಂತ ಏನಾರು ಅನ್ಸಿದ್ಯಾ ನಿಮ್ಗೆ? ಇಲ್ಲ ಸರ್, ನನ್ಗೆ ಹ್ಮ್. ಅನ್ಸಿಲ್ಲ. ಯಾಕಂದ್ರೆ ನಾನು ಈ ಅಲ್ಲಲ್ಲ, ನಾನು ಕಣ್ಣಾರೆ ನೋಡಿರೋ ವಿಚಾರನ ಇವ್ರು ಯಾರು ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಲೋಕದಲ್ಲೆಲ್ಲ ಇದೇ ತುಂಬಿದ್ಯಾ? ಹ್ಮ್. ಇದೇ ತುಂಬಿದೆ ಅಂದ್ಮೇಲೆ ಇದನ್ನ ಇಲ್ಲ, ಏನ್ ಕಣ್ಣಾರೆ ನೋಡಿದ್ರೆ ಸಾಕ್ಷಿ ಒಟ್ಟಲ್ಲಿ ಕೊನೆ ಹೇಳ್ಬೋದು. ಕೊನೆ ತನಕ ಫೈಟ್ ಮಾಡ್ತೀನಿ ಅಂತ ನೀವು ಹೇಳ್ತಾ ಇದ್ದೀರಿ. ಹೌದು ಸರ್, ಯಾವುದೇ ಕಾರಣಕ್ಕೂ ನಾನು ಇಂಜರಿಯ ಮಾತೇ ಇಲ್ಲ. ಆಮೇಲೆ ಸ್ಟಾನ್ಲಿ ಸರ್ ಇನ್ನೊಂದು ಮಾತು ಹೇಳಿದ್ರು, ಬೇಕಿದ್ರೆ ನಾನು ಯಾವ್ದು ಮಂಪರ್ ಪರೀಕ್ಷೆ ಮಾಡ್ತಾರ ಅದಕ್ಕೂ ತಯಾರು ಅಂತ ಹೇಳ್ತಾರ ಅವರು ಅಂತ. ಹೌದು ಸರ್, ನನ್ಗೆ ಇನ್ನೊಂದು ವಿಚಾರ ಹೇಳ್ತೀನಿ. ನನ್ನನ್ನ ಮಂಪರ್ ಪರೀಕ್ಷೆ ಮಾಡ್ಲಿ, ಇನ್ನೊಂದು ಪರೀಕ್ಷೆ ಮಾಡ್ಲಿ, ಪ್ರಾಣದ ಬಗ್ಗೆ ಅದ್ರ ಬಗ್ಗೆ ಏನು ಅಂತ ನನ್ಗೇನು ಅರಿವಿಲ್ಲ ಅದ್ರ ಬಗ್ಗೆ. ಅದರಿಂದ ನಾನೊಂದ್ ಹೇಳ್ತೀನಿ, ನಾನ್ ಯಾರ ಮೇಲೆ ದೂರ್ ಕೊಡ್ತಿದ್ನೋ ಅವ್ರನ್ನು ನಿಲ್ಸಿ, ನನ್ನನ್ನು ನಿಲ್ಸಿ, ಆಮೇಲೆ ಈಗ ಯಾರು ಸುಳ್ಳು ಪ್ರಚಾರ ಮಾಡ್ತಿದ್ರ ಅವ್ರ ಜೊತೆಗೆ ನನ್ನನ್ನು ಮಂಪರ್ ಪರೀಕ್ಷೆ ಅವ್ರನ್ನು ಮಾಡಿಸಿ, ನನ್ನನ್ನು ಮಾಡಿಸಿ ಕೊಟ್ಟಿಗೆ ಒಬ್ರ ಆದ್ಮೇಲೆ ಇದನ್ನ ಕೇಳ್ಕೊತೀನಿ ಸರ್ ನಾನು. ಸರಿ. ಇವಾಗ ದೂರನ್ನು ಕೂಡ ಕೊಟ್ಟಿದ್ದೀರಾ ಈಗ ಮಹಿಳಾ ಆಯೋಗಕ್ಕೆ? ಹೌದು ಸರ್. ಹ್ಮ್. ಈಗ ನಾನು ಒಬ್ಬಳನ್ನೇ ಮಂಪರ್ ಪರೀಕ್ಷೆ ಮಾಡಿದಾಗ ನನ್ಗೇನಾದ್ರು ದೈಹಿಕವಾಗಿ ಪರಿಣಾಮ ಬೀರಿ ನನ್ನ ಉಸಿರು ನಿಂತೋಗುವಂತ ಪರಿಸ್ಥಿತಿ ಬಂದಾಗ ಅವಾಗ ನಾನು ಒಬ್ಳಿಗೆ ಎಫೆಕ್ಟ್ ಆಗೋದು ಬೇಡ ಅದು. ಹ್ಮ್. ಆದ್ರೆ ಎಲ್ಲರಿಗೂ ಆಗ್ಲಿ. ಆದ್ರೆ ಎಲ್ಲಾರ್ಗು ಆಗ್ಲಿ. ಈಗ ಮೊದ್ಲು ಕಂಪ್ಲೇಂಟ್ ಯಾರ ಮೇಲೆ ದೂರ ಇದೆಯೋ ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡ್ಬೇಕು ಇವ್ರು. ಅದ್ ಬಿಟ್ಟು ನಮ್ಮನ್ನೇ ಮಾಡ್ತೀನಿ ಅನ್ನೋದು ಯಾವ ನ್ಯಾಯ? ಮಾಡ್ಲಿ, ಓಕೆ, ನಮ್ಮನ್ನ ಮಾಡಿ ನಮ್ ಜೊತೆಗೆ. ಇವಾಗ ನಾನು ಹೇಳ್ತಾ ಇದ್ದೇನಲ್ಲ, ತೊದ್ಲ ಇದ್ದಾನಲ್ಲ, ಅವನನ್ನು ಫಸ್ಟ್ ಕರ್ಕೊಂಡ್ ಬಂದು ನನ್ ಮುಂದೆ ನಿಲ್ಸಿ, ನನ್ಗಿನ್ ಮೊದಲು ಅವನನ್ನ ಮಾಡಿಸಿ, ಆಮೇಲೆ ನಾನು ಹಿಂದೆ ಅವನಿಂದ ನನ್ನನ್ನು ಮಾಡಿಸಿ, ನನ್ನಿಂದೆ ಆದ್ಮೇಲೆ ಇವ್ರು ಇದಾರಲ್ಲ ಪ್ರಚಾರ ಮಾಡಿದವ್ರು, ಇವನು ನನ್ನ ಬ್ರದರ್, ಇವನಿಗೆ ಮೊದಲು ಇವನ್ ಮೊಬೈಲ್ ನಂಬರ್ ಇದೆಲ್ಲ ಯಾರು ಕಾಲ್ ಮಾಡಿದ್ರು ಇವನಿಗೆ, ಇವನು ಯಾರು ಕಾಲ್ ಮಾಡಿದ್ದಾನೆ ಅನ್ನೋದನ್ನ ಮಾಡ್ಬೇಕಲ್ಲ ಸರ್. ಅವಾಗ ಗೊತ್ತಾಯ್ತದೆ SRT ಅವ್ರ ಬಂಡವಾಳ. ಅದು ಸಾಧ್ಯ ಆಗುತ್ತಾ? ಸರಿ ಅಮ್ಮ, ಇಷ್ಟೊತ್ತು ಮಾತಾಡಿದ್ರಿ, ತುಂಬಾ ಡಿಟೇಲ್ ಆಗಿ ಎಲ್ಲಾನು ಕೂಡ ಬಿಡಿಸಿ ಹೇಳಿದ್ರಿ. ನೋಡೋಣ ಇನ್ನು ಮುಂದೆ. ನೀವು ಅಂತೂ ಗೊತ್ತಾದ್ಮೇಲೆ ಸರ್ ನಮ್ಗೆ ತುಂಬಾ ಖುಷಿ ಆಯ್ತು ಹೇಳ್ಕೊಳಕ್ಕೆ. ಹೇಳ್ದೆ ಸರ್, ನೀವು ಸ್ಪಂದಿಸಿದ್ದಕ್ಕಾಗಿ ನಾನು ನೋಡಿದ್ರ ನೀವು ಡಿಟಾಕ್ಸ್ ನ? ನೋಡ್ತಾ ಇರ್ತೀನಿ ಸರ್. ನಿಮ್ ಬ್ರದರ್ ಒಬ್ರು ಇದಾರಲ್ಲ, ಭಾಸ್ಕರ್ ಅಂತಾನೋ ಯಾರು, ಹೌದು. ಅವ್ರದ್ದು ನಿಮ್ದೇ ನಾನು ನೋಡೋದು. ನಿಮ್ದು ಅವ್ರದ್ದು ಕುಡ್ಲ ರ್ಯಾಂಪೇಜ್, ಮತ್ತೆ ಇನ್ನೊಂದೆರಡು ಚಾನಲ್, ಇವು ಯಾವ ಸತ್ಯ ಹೇಳ್ತವೆ ಅನ್ನೋದು ನನ್ನ ಮನಸ್ಸಿಗೆ ಮುಟ್ಟುತ್ತದೆ, ಅದನ್ನ ಮಾತ್ರ ನೋಡ್ತೀನಿ ಸರ್. ಥ್ಯಾಂಕ್ ಯು. ಒಳ್ಳೇದಾಗ್ಲಿಮ್ಮ. ಮತ್ತೆ ನೀವೇನ್ ಹೋರಾಟ ಮಾಡ್ತಾ ಇದೀರೋ ಅದ್ರಲ್ಲಿ ನಿಮ್ಗೆ ಯಶಸ್ಸು ಸಿಗ್ಲಿ ಅಂತ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಹಾರೈಸ್ತೀನಿ. ಮತ್ತೆ ಖಂಡಿತ ಮುಕ್ತ ಭೇಟಿ ಆಗೋಣ, ಮತ್ತೆ ಮಾತಾಡೋಣ ಇನ್ನೊಂದಷ್ಟು. ಓಕೆ ಸರ್. ಆಗ್ಲಿ. ಓಕೆ ಸರ್. ಥ್ಯಾಂಕ್ ಯು.